ದಟ್ ಇಸ್ ದ ಟೀಮ್ ನಂಬರ್ ಆಫ್ 19. ಇಲ್ಲ ಸದಸ್ಯರು ಮುಂದೆ ಬರಬೇಕಾಗಿ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾನೆ. 19 ಇನ್ನು ಒಂದು ತಂಡ ಇದೆ. ಇವರನ್ನ ಗೌರವಿಸಲಿಕ್ಕೆ ಶ್ರೀಯುತ ಸುರೇಶ್ ಕುಂದರ್ ಹಾಗೂ ಶ್ರೀಮತಿ ವನಜಾ ಮೇಡಮ್ ಅವರು ವೇದಿಕೆಗೆ ಬರಬೇಕಾಗಿ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಶ್ರೀಯುತ ಸುರೇಶ್ ಕರ್ಕೇರ ಹಾಗೂ ವನಜಾ ಮೇಡಮ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಇನ್ನು ಕೊನೆಯ ಒಂದು ತಂಡ ಬಾಕಿ ಇದೆ. ಅದಾದ ಬಳಿಕ ವೈಯಕ್ತಿಕ ವಿಭಾಗದ ಕಾರ್ಯಕ್ರಮ ನಡೆಯೋಕ್ಕಿಂತ ಮೊದಲು ಜಡ್ಜಸ್ ಗುಂಪು ವಿಭಾಗದ ಫೈನಲ್ ಮಾಡುವಂತ ಹೊತ್ತಲ್ಲಿ ಸಣ್ಣ ಸಣ್ಣ ಹುಲಿಗಳಿಗೆ 1 ನಿಮಿಷದ ಕಾಲಾವಕಾಶ ಇದೆ ಕುಣಿಲಿಕ್ಕೆ. ಹೀಗೆ ಒಂದು ಆಡಿಯನ್ಸ್ಗೆ ಒಂದು ರೀತಿಯಾದಂತಹ ಮನೋರಂಜನೆಯನ್ನ ನೀಡಲಿಕ್ಕೋಸ್ಕರ ಪುಟಾಣಿ ಮಕ್ಕಳಿಗೆ ಕುಣಿಲಿಕ್ಕೆ ಅವಕಾಶ ಇದೆ. ಮುಂದಿನ ತಂಡವನ್ನ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಮುಂದಿನ ತಂಡ ಸಂಖ್ಯೆ ನಾನು ಹೇಳೋದಕ್ಕಿಂತ ಕೊನೆಯ ತಂಡ ಅಲ್ವಾ? ತಂಡ ಸಂಖ್ಯೆ ಸ್ವಲ್ಪ ಜೋರಲ್ಲಿ. ತಂಡ ಸಂಖ್ಯೆ 20. ಟೈಮ್ ಸ್ಟಾರ್ಟ್ಸ್.
ದಟ್ ಇಸ್ ದ ಟೀಮ್ ನಂಬರ್ 20. ಎಲ್ಲ ಮಕ್ಕಳು ಮುಂದೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಇವರಿಗೆ ಗೌರವಿಸಲಿಕ್ಕೆ ಶ್ರೀಯುತ ಕಿರಣ್ ಕುಮಾರ್ ಉದ್ಯಾವರ ಹಾಗೂ ಬ್ಯಾಂಕಿನ ವ್ಯವಸ್ಥಾಪನಾ ನಿರ್ದೇಶಕರಾಗಿರುವಂತಹ ಶರತ್ ಕುಮಾರ್ ಶೆಟ್ಟಿ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಗೌರವ ದ್ಯೋತಕವಾದಂತಹ ಅಭಿನಂದನಾ ಪತ್ರ ಹಾಗೂ 5,000 ಪ್ರೋತ್ಸಾಹಕ ನಗದಿನ ಜೊತೆಗೆ ಇವರನ್ನ ಅಭಿನಂದಿಸಿಕೊಳ್ತಾ ಇದ್ದಾರೆ. ಇಲ್ಲಿಗೆ ಗುಂಪು ವಿಭಾಗದ 20 ತಂಡಗಳ ಹಣಾಹಣಿ ಮುಗ್ದಿದೆ. ವೈಯಕ್ತಿಕ ವಿಭಾಗದಲ್ಲಿ ಭಾಗವಹಿಸುವಂತಹ ಎಲ್ಲಾ ಸ್ಪರ್ಧಾಳುಗಳು ದಯಮಾಡಿ ವೇದಿಕೆಯ ಹಿಂಭಾಗದಲ್ಲಿ ಇರಬೇಕು ಪ್ಲೀಸ್. 24 ಜನ ಹೆಸರನ್ನ ಕೊಟ್ಟಿದ್ದೀರಿ. ದಯಮಾಡಿ ಭಾಗವಹಿಸುವಂತಹ ಎಲ್ಲಾ ಸ್ಪರ್ಧಾಳುಗಳು, ವೈಯಕ್ತಿಕ ವಿಭಾಗದ ಸ್ಪರ್ಧಾಳುಗಳು ವೇದಿಕೆಯ ಹಿಂಭಾಗಕ್ಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಎಲೆ ಪಿಲಿಕೆರೆ ತಂಡ 1 ನಿಮಿಷ ನಲ್ಪರೆ ಪಂತೇರು ಶಾಸಕರು ಅವಕಾಶ ಉಂಟು. ರಪ್ಪ ಬರಲಿ ವೇದಿಕೆಗೆ, ರಪ್ಪ ಬತ್ತಿನಗಳಿಗೆ ಅವಕಾಶ. ಬೇಗ ರಪ್ಪ ಬಲೆ 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 ಬೇಗ ಬೇಗ ಬೇಗ. ಎಲೆಗಳು ಮಾತ್ರ, ಎಲೆಗಳು ನಲ್ಬರೆ ಪರಗಳು. ಬಲೆ 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 ಬೇಗ. ಎಲೆಗಳು ಇರ್ಲ ತಂಡ ಬಲೆ. ಎಲೆಯ ಪೀಳಿಕೆಗಳಿಗೆ ಅಲ್ಪರೆ ಹೊಂದಿಸಿ ಅವಕಾಶ ಉಂಟು. ಮನೋರಂಜನಾತ್ಮಕವಾಗಿ ಜಡ್ಜಸ್ ಅವರು ಗುಂಪು ವಿಭಾಗದ ತೀರ್ಪಿನ ಫೈನಲ್ ಅಲ್ಲಿ ಇದ್ದಾರೆ. ತದ ಬಳಿಕ ವೈಯಕ್ತಿಕ ವಿಭಾಗದ ಸಾರಿ ವಿಭಾಗದ ಸ್ಪರ್ಧೆ ನಡೆಯಲಿಕ್ಕಿದೆ. 24 ಜನ ದಯಮಾಡಿ ವೇದಿಕೆಯ ಹಿಂಭಾಗದಲ್ಲಿ ತಯಾರಾಗಿರ್ಬೇಕು. ಸೀರೆ ವಿಭಾಗದ 24 ಜನ ಸ್ಪರ್ಧಾಳುಗಳು. ಒಂದು ದೊಡ್ಡ ಚಪ್ಪಾಳೆಯನ್ನ ಎಲ್ಲ ಮಕ್ಕಳಿಗೂ ಕೂಡ ನಾವು ನೀಡುವಂತ ಹೊತ್ತು. ಅದೇ ರೀತಿ ಮಾದವಾದ ಬೇತೆ ಬೇತೆ ಟೀಮ್ ತಗಲು ಅಂಡ್ ಸಿಂಕ್ ಪಾಡ್ದ ಅಲ್ತರತ ಜೋಕುಲ್ ಮಾತ್ರ ಅಲ್ಟಿಮೇಟ್ ಜೋರಾಯಿನ ತಾಟಿನೊಟ್ಟಿಗೂ. ದಟ್ ಇಸ್ ದ ಟೀಮ್ ಆಫ್ ಕಿಡ್ಸ್ ಟೀಮ್ ಮಲ್ಪೆ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸೀರೆ ವಿಭಾಗದ 24 ಜನ ಸ್ಪರ್ಧಾಳುಗಳು ದಯಮಾಡಿ ವೇದಿಕೆಗೆ ಬರಬೇಕು. 24 ಜನ ಸ್ಪರ್ಧಾಳುಗಳು, ಸೀರೆ ವಿಭಾಗದ 24 ಜನ ಸ್ಪರ್ಧಾಳುಗಳು ದಯಮಾಡಿ ವೇದಿಕೆಗೆ ಬರಬೇಕು. ಇಪ್ಪತ್ತ ಜನ ಸ್ಪರ್ಧಾಳುಗಳು ದಯಮಾಡಿ.
24 ಜನ ಸ್ಪರ್ಧಾಳುಗಳಿದ್ದಾರೆ. ಜಡ್ಜಸ್ ಅವರ ಗಮನಕ್ಕೆ ಒಂದ್ ಸ್ವಲ್ಪ ನಿಮ್ಮ ಗಮನಕ್ಕೆ ಸರ್, 24 ಜನ ಇದ್ದಾರೆ. ವೈಯಕ್ತಿಕ ವಿಭಾಗ 3 ನಿಮಿಷದ ಕಾಲಾವಕಾಶವನ್ನ ಕೊಡ್ತೇವೆ. ಆ 3 ನಿಮಿಷದಲ್ಲಿ 4 ಸೆಟ್ ಮಾಡ್ತೇವೆ. 4 1 ರಿಂದ 4 5 ರಿಂದ ಆ ರೀತಿಯಾಗಿ ತಕೊಂಡು ಹೋಗ್ತೇವೆ. ಬ್ಯಾಡ್ಜ್ ಇದೆ, ಅಂಕಗಳನ್ನು ನೀವು ಕೊಡಬೇಕಾಗ್ತದೆ. ಒಂಜಿ ಲೈನ್ ಮಲ್ಪೋರ, ಒಂಜಿ ಲೈನ್ ಮಲ್ಪ್ಲೆ ಪ್ಲೀಸ್. ನೆಟ್ ಒಂದ್ ಸೇರ್ದು 1 ನಂಬರಿಂದ 4 ನಂಬರಿನ ಬ್ಯಾಡ್ಜ್ ಅವರು ಮಾತ್ರ ನಿಲ್ಲಿ, ಉಳಿದವರು ಹಿಂದೆ ಬನ್ನಿ. 1 ರಿಂದ 4 ನಂಬರ್ ಬ್ಯಾಡ್ಜ್ ಅವರು ಮಾತ್ರ ನಿಲ್ಲಿ, ಉಳಿದಂತಹ ಸ್ಪರ್ಧಿಗಳು ಹಿಂದೆ ಬನ್ನಿ. ನಿಮ್ಗೆ 1 ನಂಬರಿಂದ 4 ನಂಬರ್ ವರೆಗೆ ಬ್ಯಾಡ್ಜ್ ಈಚೆ ಬನ್ನಿ. ನಿಮ್ಗೆ ಯಾವ ಸ್ಥಳ ಬೇಕು ನೀವೇ ಆಯ್ಕೆ ಮಾಡ್ಕೊಳ್ಳಿ. ಇಡೀ ಸ್ಟೇಜ್ ನಿಮ್ದೆ. ಜಡ್ಜಸ್ ಅವರ ಕಣ್ಣು ನಿಮ್ಮ 4 ನಿಮಿಷ ಟೈಮರ್ ಅಲ್ಲಿ 3 ನಿಮಿಷದ ಕಾಲಾವಕಾಶ ಇರ್ತದೆ. 3 ನಿಮಿಷದ ಕಾಲಾವಕಾಶ ಇರ್ತದೆ. ಟೈಮರ್ ಇದೆ, ದಯಮಾಡಿ ಅದನ್ನ ಒಂದ್ ಸ್ವಲ್ಪ ನೋಡ್ಕೊಂಡು ಬಿಟ್ ಹಾಕ್ಬೇಕಾಗಿ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಒಂಚೂರು ಗ್ಯಾಪ್ ಕೊರ್ದು ಅಂತಾನೆ, ಗ್ಯಾಪ್ ಕೊಡ್ಲೆ ಬಲೆ ಇಂಚಿ ಬಲೆ. 1 ರಿಂದ 4 ಜನ ಸ್ಪರ್ಧಾಳುಗಳಿಗೆ ಚಪ್ಪಾಳೆಯನ್ನ ಕೊಟ್ಟು ಸ್ವಲ್ಪ ಜೋರಲ್ಲಿ ಬರ್ಬೋದಾ? ತಾಸೆ ಅವರು ರೆಡಿಯಾಗಿದ್ದಾರೆ. ಟೈಮ್ ಸ್ಟಾರ್ಟ್ಸ್ ನೌ.
അരൻ ബുട്ടുണ്ട സീത ಕುಟ್ಲಗಲ ರೌಂಡ್ ಪಾಡಲು ಬೈದು ವರದಾನ್ಯ ಆತ ಆತ ತಿರುಗೇರು 4 ಜನರಿಗೆ ಸಹ ಒಂದು ಅಭಿನಂದನಾ ಪತ್ರವನ್ನ ಕೊನೆಯದಾಗಿ ನೀಡ್ತೇವೆ. ಯಾರು ಹೋಗ್ಬೇಡಿ, ಅಭಿನಂದನಾ ಪತ್ರ ಇದೆ, ಮತ್ತೆ ಬರಬೇಕು. 4 ಜನಕ್ಕೆ ಧನ್ಯವಾದ. ನನ್ನ ದುಮ್ಮದ ಸ್ಪರ್ಧಾಳು 5ರಿಂದ 8 ಬನ್ನಿ ಬನ್ನಿ. ಬ್ಯಾಚ್ ನಂಬರ್ 5ರಿಂದ 8 5 6 7 8 ಆಜಿ 6 ಬ್ಯಾಚ್ ನಂಬರ್ 6 ಸ್ವಾತಿ. ಇದರ 6 ಜಡ್ಜಸ್ ಸ್ವಲ್ಪ ನೋಟ್ ಮಾಡಿ ಇಟ್ಕೊಳ್ಳಿ. ಅಲ್ಲಿರುವಂತಹ ಬ್ಯಾಚ್ ನಂಬರ್ 5 6 ಇಲ್ಲ 7 8 9 ಬರ್ಬೋದಾ? 9 ಬ್ಯಾಚ್ ನಂಬರ್ 9 9 ಬ್ಯಾಚ್ ನಂಬರ್ 9. ಬನ್ನಿ ಮೇಡಮ್. ಓಕೆ, ಇಡೀ ಸ್ಟೇಜ್ ನಿಮ್ದೆ. ಇಂಚಿ ಬಲೆ ಎಲ್ಲಿ ಬೇಕಲ್ಲಿ ಕುಣಿಬಹುದು. ಸ್ವಲ್ಪ ಹಿಂದೆ ಮುಂದೆ ಎಲ್ಲ ಬನ್ನಿ. ಓಕೆ, 5 7 8 9 ಇಂಚಿ ಬಲೆ 5 ಮ್ಯಾಮ್. ಎರಡನೇ ತಂಡ ಜಡ್ಜಸ್ ಅವರ ಗಮನಕ್ಕೆ. ಬ್ಯಾಚ್ ನಂಬರ್ ನೋಟ್ ಮಾಡ್ಕೊಂಡ್ರಲ್ಲ? ಎಸ್ ರೆಡಿ ಅಲ್ವಾ ಜಡ್ಜಸ್? ರೆಡಿ ಅಲ್ವಾ? ಅವರು ರೆಡಿ, ನೀವು ರೆಡಿನಾ? ಟೈಮ್ ಸ್ಟಾರ್ಟ್ಸ್ ನೌ.
ಎನರ್ಜೆಟಿಕಲಿ ಸ್ಪರ್ಧೆಯನ್ನ ನೀಡಿರುವಂತಹ ಈ ಎಲ್ಲ ಬ್ಯಾಚ್ ನಂಬರ್ 8 ಮುಂದಿನ ಸ್ಪರ್ಧಾಳುಗಳು 10 ರಿಂದ 13 ಬ್ಯಾಚ್ ನಂಬರ್ 10 to 13 10 ರಿಂದ 13 ಪ್ಲೀಸ್ ಬೇಗ ಬನ್ನಿ 10 ರಿಂದ 13 ಸ್ವಲ್ಪ ದೂರ ನಿಲ್ಲಿ, ನಿಮ್ಗೆ ಎಲ್ಲಿ ಕಂಫರ್ಟೇಬಲ್ ಆಗ್ತದೆ ಅಲ್ಲಿ. ಅದೇ ಜೋಶಲ್ಲಿ ಅದೇ ಕದರಲ್ಲಿ ಇವರೆಲ್ಲರೆಲ್ಲ ಕೂಡ ಚಪ್ಪಾಳೆಯನ್ನ ಕೊಟ್ಟು that is the time starts now. ಭಾಗವಹಿಸಿದವರ ಎಲ್ಲ ಸ್ಪರ್ಧಾಳುಗಳು ಇರಬೇಕು. ಮತ್ತೆ ಎಲ್ರಿಗೂ ಕೂಡ ಅಭಿನಂದನಾ ಪತ್ರ ಇದೆ. ಭಾಗವಹಿಸಿರುವಂತಹ ಎಲ್ಲ ಸ್ಪರ್ಧಾಳುಗಳು ಇರಬೇಕು. ಮುಂದಿನ ಬ್ಯಾಚ್ ನಂಬರ್ ಸ್ಪರ್ಧಿ ಸಂಖ್ಯೆ 14 ರಿಂದ 17 14 to 17 14 15 16 17 14 ಮುಂದಿನ ಜಡ್ಜಸ್ 14 15 16 17 14 ರಿಂದ 17 ರೆಡಿ ಅಲ್ವಾ ಜಡ್ಜಸ್ ಅವರು? ರೆಡಿ ಇದ್ದೀರಲ್ಲ? ಮಳೆಯ ಸಂದಿಗೆ ನೀವು ಹಾಕುವಂತಹ ಸದ್ದು ಉಚ್ಚಿಲಾದವರ ಎನರ್ಜಿಯ ಜೊತೆಗೆ ತಾಸೆಯ ಬೀಟ್ ಟೈಮ್ ಸ್ಟಾರ್ಟ್ಸ್ ನೌ.
ಅದೇ ಎನರ್ಜಿಯ ಜೊತೆಗೆ ಮುಂದೆ ಜಜಸ್ ಕ್ಲಿಯರ್ ಅಲ್ವಾ? ಗುಂಪು ವಿಭಾಗದ ಸ್ಪರ್ಧೆಯ ಬಹುಮಾನ ವಿತರಣೆ ನಡೆಯಲಿಕ್ಕಿದೆ. 30,000 ಯಾರ ಪಾಲಾಗ್ತದೆ, 20,000 ಯಾರ ಪಾಲಾಗ್ತದೆ, 15,000 ಯಾರ ಪಾಲಾಗ್ತದೆ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗ್ಲಿಕ್ಕಿದೆ. ಮುಂದೆ 18ರಿಂದ 21 ಬ್ಯಾಚ್ ನಂಬರ್ ಪ್ಲೀಸ್. 18, 19, 20, 21. 18, 19, 20, 21. ಜಜಸ್ ಕ್ಲಿಯರ್. 19 ಅಲ್ಲಿದ್ದಾರೆ. ಚೂರ್ ಫಿರಪ್ ಒಪ್ಪರೆ, ಚೂರ್ ಹಿಂದೆ ಹೋಗ್ಬೋದಾ? ಇವರೇನ ಒಂದು ಚಪ್ಪಾಳೆಯನ್ನ ಕೊಟ್ಟು ವೆಲ್ಕಮ್ ಮಾಡುವ. ಟೈಮ್ ಸ್ಟಾರ್ಟ್ಸ್ ನೌ. ನನಗೆ ಅನಿಸ್ತಾ ಇದೆ ಕಲೆಗೆ ವಯಸ್ಸಿಲ್ಲ ಅನ್ನೋದನ್ನ ಈ ವೇದಿಕೆ ಮತ್ತೆ ಇವರು ಪ್ರೂವ್ ಮಾಡಿದ್ರು ಅಂತ ಹೇಳಿ ಅಲ್ವಾ. ಮುಂದಿನ ಸ್ಪರ್ಧೆ ಸಂಖ್ಯೆ 22ರಿಂದ 24 22ರಿಂದ 24 ಪ್ಲೀಸ್. ಸ್ಪರ್ಧೆಯಲ್ಲಿ ವೈಯಕ್ತಿಕ ವಿಭಾಗದಲ್ಲಿ ಭಾಗವಹಿಸಿರುವಂತಹ ಎಲ್ಲರೂ ಹೋಗ್ಬೇಡಿ, ವೇದಿಕೆಯಲ್ಲೇ ಇರಬೇಕಾಗಿ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ವೈಯಕ್ತಿಕ ವಿಭಾಗದಲ್ಲಿ ಭಾಗವಹಿಸುವಂತಹ ಸ್ಪರ್ಧಿಗಳು ಹೋಗ್ಬೇಡಿ, ವೇದಿಕೆಯಲ್ಲಿ ಇರಬೇಕಂತ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಜಡ್ಜಸ್ 22ರಿಂದ 24 ಕ್ಲಿಯರ್ ಅಲ್ವಾ?
starts now. ಥ್ಯಾಂಕ್ ಯು. ವೈಯಕ್ತಿಕ ವಿಭಾಗದ ಜಡ್ಜ್ಮೆಂಟ್ ಆಗ್ತದೆ. ಒಂದು 2 ನಿಮಿಷದ ಕಾಲಾವಕಾಶ ಇದೆ. ಹಾಗೆ ಇಲ್ಲಿರುವಂತಹ ಮಹಿಳೆಯರಿಗೆ ಒಂದು ಅವಕಾಶ ಇದೆ, ಕುಣಿಲಿಕ್ಕೆ ವೇದಿಕೆ ಇದೆ. ತಾಸಿಯವರು ರೆಡಿ ಇದ್ದಾರೆ, ಮತ್ತೆ ಅವಕಾಶ ಬರೋದಿಲ್ಲ. 1 ನಿಮಿಷ ಕುಣಿಲಿಕ್ಕೆ ಅವಕಾಶ ಇದೆ. ಜಡ್ಜ್ಮೆಂಟ್ ಗುಂಪು ವಿಭಾಗದ್ದು ಆಗಿದೆ ಫೈನಲ್ ಆಗಿ. ಇನ್ನು ವೈಯಕ್ತಿಕ ವಿಭಾಗದ್ದು ಮಾತ್ರ ಬಾಕಿ ಇದೆ. ನಲ್ಪುನಗಲ ವೇದಿಕೆ ಉಂಟು, ನಲ್ಪುನಗಲ್ ಮಾತ್ರ ಬೋರ್ಡು ಎಕ್ಕಡಿಚ್ಚಿ ತಾಟಿ ಬೋಟು ಇಂಕಲೆ ಮಾತ್ರ ಸಪೋರ್ಟ್ ಮಾಡ್ತಾರೆ. ಟೀಮ್ ಇತ್ತಂಡ ಬರಲಿ. ಬಲೆ ಬಲೆ ಮೇಡಮ್ ಇನ್ನು ಮಾತುಗಳು ಯಾಕೆ ಸಪೋರ್ಟ್ ಮಾಡ್ತಾರೆ, ಒಂಚೂರು 2 ಸ್ಟೆಪ್ ಆಡಲಿ. ಬಲೆ ಬಲೆ ಇಲ್ಲ ಜಿ ಅರೆ ಅರೆ ಮೇಡಮ್ ಅರೇನಲ್ಲೇ ಪ್ಲೇ ಪೂರ ಒಟ್ಟುಗು ಬಲೆ ಒಟ್ಟುಡು ಗುಂಪಿನಲ್ಲಿ ಗೋವಿಂದ ಆಪುಂಡು. ಬಲೆ 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 ಬಕ್ಕೊಂಜಿ ವೇದಿಕೆ ತಿಕ್ಕುಜಿ ನನಂಜು ವರ್ಷ ಬರ್ಪಿನ್ ಮಾತ ಮಹಿಳೆಯರಲ್ಲೇ ತಂದು ಬಲೆ ಸ್ಟೇಜ್ಗೆ ಬಕ್ಕ ನಮ್ಮನ ಮೇಡಮ್ ಲ ಬರ್ಪೇರ್, ಶಾಲಿನಿ ಮೇಡಮ್ ಲ ಲಾಸ್ಟ್ ಬರ್ಪೇರ್, ಲಾಸ್ಟ್ ಚಪ್ಪಳೆ ತಟ್ಟರೆ ಅದೇ ಅಲ್ವನೇ ಚೂಡಿದಾರ ಮಾಡಿದವಲ್ಲ ಏರ್ಲಾವು ಈಗಲೇ ಸುವರ್ಣ ಅವಕಾಶ ಜಡ್ಜ್ಮೆಂಟ್ ಆಪುಡು ವೈಯಕ್ತಿಕ ವಿಭಾಗದ ಆ ಪೊರ್ತುಡು ಏರು ಪೂರ ನಮ್ಮನ ಮಹಿಳಾ ಸಂಘದಗಳು ಏರು ಪೂರ ಎಸ್ ಬರಲಿ 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 ಅವಕಾಶ ಉಂಟು. ಒಂದು ಲಾಸ್ಟ್ ಚಾನ್ಸ್ ಸುಷ್ಮಾ ಮೇಡಮ್ ಏರ್ಲ ಏಪನಗಳು ಏರ್ಲಾವು ಪ್ಲೀಸ್ ಮೂಲ್ 2 ಸ್ಟೆಪ್ ನಾಲ್ಪೋಲಿ ಬನ್ನಿ. ಎಸ್ ವೆರಿ ಗುಡ್. ಕ್ಲಾಪ್ ಅನ್ನ ಕೊಡುವ ಹೆಣ್ಮಕ್ಳೇ ಸ್ಟ್ರಾಂಗ್ ಕರೋ. ಸೊ ಬೇರೆ ನಿಗುಲ್ ಬಲೆ 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 ಈ ಜನ ಯಾನ್ ತಿರ್ತು ಬರೋ ಡಾಪುಡ್ ಬಲೆ 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 ಬಲೆ
ಒಂಜಿ 2 ಸ್ಟೆಪ್ ಆಡ್ಲಿ ಬಕ್ಕ ವೈರಲ್ ಆಂಡ ಮೆಲ್ಲ ಒಂಜಿ 2 ಸ್ಟೆಪ್ ಆಡ್ಲಿ ಬಲಿ ಬಲಿ. ವೈಯಕ್ತಿಕ ವಿಭಾಗದ ಜಜ್ಮೆಂಟ್ ಆಗ್ತಾ ಇದೆ. ಗುಂಪು ವಿಭಾಗದ ಜಜ್ಮೆಂಟ್ ಈಗಾಗಲೇ ಆಗಿದೆ. 30,000, 20,000, 15,000 ಯಾರ ಪಾಲಾಗ್ತದೆ? ಉಡುಪಿ ಉಚ್ಚಿಲ ದಸರಾ 2025 ಪ್ರಥಮ ಬಹುಮಾನ ಯಾರು ಪಡಿತಾರೆ? ಒಂದು ತುಳಿತ ಶಾಲೆ ಓಕೆ 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 ಓಕೆ. ಒಂದು ನಿಮಿಷ ಆಡಿಯನ್ಸ್ ಹತ್ರ ಕೇಳುವ. ಹೇಗೆ ಬಂದರ ಬಾವು ಬಂದರ ಆಗ್ಬೋದಾ? ಓಕೆನಾ? ಓಕೆ ಅಲ್ವಾ? ಲೇಡೀಸ್ ಮೂಲು ಮೂಲು ತಿರ್ತುಕುಲ್ದಿನ ಗೋಲ್ ನಿಗಲೆಗೆ ಕುಡಲ ಚಾನ್ಸ್ ಉಂಡು ಬಕ್ಕ ಬತ್ತು ನಲ್ಪು ನಾಡಲ ನಲಿಪೊಲಿ ಇತ್ತೆ ಪುನರ್ಚಿನ ಮಾತುಗಳಿಗೆ ಒಂದು ಕ್ಲಾಪ್ ಕೊಡ್ಕನ.
ಒಬ್ಬರದ ಸದ್ದಿನ ಜೊತೆಗೆ ಅದಕ್ಕೆಲ್ಲ ಸಾಥನ್ನ ನೀಡಿ 20 ತಂಡಗಳಿಗೆ 24 ವೈಯಕ್ತಿಕ ವಿಭಾಗಕ್ಕೆ ನಾನ್ ಸ್ಟಾಪ್ ಆಗಿ ಬಾರಿಸಿರುವಂತಹ ನಮ್ಮೆಲ್ಲ ತಾಸಿಯ ತಂಡದವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನ ನಮ್ಮೆಲ್ಲರ ಕಡೆಯಿಂದ ಕೊಡುವಂತಹ ಹೊತ್ತು. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾನು 20 ತಂಡ ಭಾಗವಹಿಸಿದೆ. ಎಲ್ಲರ ನಂಬರ್ ಅನ್ನ ಮಾತ್ರ ಹೇಳಿದ್ದಾರೆ, ಆದ್ರೆ ಅವರಿಗೂ ಆಸೆ ಇರ್ತದೆ ಅಲ್ವಾ ನಮ್ಮ ತಂಡ ಭಾಗವಹಿಸಿದೆ ಅಂತ ಹೇಳಲಿಕ್ಕೆ. ಯಾವೆಲ್ಲ ತಂಡ ಭಾಗವಹಿಸಿದೆ ಅಂತ ಹೇಳ್ತೇನೆ. ಈ ವರ್ಷದ ಉಡುಪಿ ಉಚ್ಚಿಲ ದಸರಾ 2025ರ ವೇದಿಕೆಯಲ್ಲಿ ಭಾಗವಹಿಸಿರುವಂತಹ ತಂಡಗಳು ನಮ್ಮ ಕಟ್ಪಾಡಿಯ ತ್ರಿಷಾ ಕಾಲೇಜ್ ಕಟ್ಪಾಡಿ, ಅದೇ ರೀತಿ ಕುಂಜಾಲಮ್ಮನ ತಾಯಿಯ ಆಶೀರ್ವಾದ ಜೊತೆಗೆ ಇರುವಂತಹ TJS ಸುಭಾಸ್ ನಗರ, ಅದೇ ರೀತಿ ಅಬ್ಬರಿಸಿ ಬೊಬ್ಬರಿಸಿ 2 ವರ್ಷ ಹ್ಯಾಟ್ರಿಕ್ ಆಗಿ ಪ್ರಥಮ ಬಹುಮಾನ ಪಡೆದಂತಹ DD ಗ್ರಾಂಡ್ ನಿಟ್ಟೂರು, ಅದೇ ರೀತಿ ನಾವು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಇರುವಂತಹ ನಮ್ಮ ಕನಕಪಾಡಿಯ ಟೈಗರ್ ಫ್ರೆಂಡ್ಸ್ ಕನಕಪಾಡಿ, ಅದೇ ರೀತಿ ಕಡಲಪ್ಪರದ ಅಲೆಗಳಂತೆ ನಮ್ಮ ಮಕ್ಕಳೇನೋ ಕಮ್ಮಿ ಇಲ್ಲ ಅಂತ ಬಂದಂತಹ ಕಿಡ್ಸ್ ಟೀಮ್ ಮಲ್ಪೆ, ಅದೇ ರೀತಿ ಆ ತಂಡಕ್ಕೆ ಟಕ್ಕರ್ ಕೊಟ್ಟಂತಹ ಯುನೈಟೆಡ್ ಗರ್ಲ್ಸ್ ಟೀಮ್ ಮಲ್ಪೆ, ಅದೇ ರೀತಿ ಇನ್ನೊಂದು ತಂಡ ಬಂದಿರೋ ಫ್ರೆಂಡ್ಸ್ ಮಲ್ಪೆ, ಅದೇ ರೀತಿ ನಮ್ಮ ಪಡಿಯೂರಿನ ಬ್ಲಾಕ್ ಟೈಗರ್ಸ್ ಪಡಿಯೂರು, ಅದೇ ರೀತಿ ದೂರದ ಬಸ್ಪೆಯಿಂದ ಬಂದಿರುವಂತಹ ವರ್ಲ್ಡ್ ಸಿಟಿ ಬಸ್ಪೆ, ಅದೇ ರೀತಿ ನಮ್ಮ ಹತ್ತಿರದಿಂದ ಬಂದಿರುವಂತಹ ಸಾತ್ವಿನ್ ಫ್ರೆಂಡ್ಸ್ ಪಡುವಿದ್ರಿ, ಅದೇ ರೀತಿ ಟೀಮ್ ಜೆನೆಟಿಕ್ಸ್ ಕಟ್ಪಾಡಿಯ ಕಲಾ ಸಂಘ ಸ್ವಸ್ತಿಕ್ ಕಲಾ ಸಂಘ ಕಟ್ಪಾಡಿ, ಕುದ್ರೋಳಿ ಅಮ್ಮನ ಆಶೀರ್ವಾದದ ಜೊತೆಗೆ ಬಂದಿರುವಂತಹ ಕುದ್ರೋಳಿ ಮಗುವಿನ ಟೀಮ್, ಅದೇ ರೀತಿ ದೂರದ ಆಳ್ವಾಸದಿಂದ ಬಂದಿರುವಂತಹ ಆಳ್ವಾಸ್ ಪೂರ್ಣಪಿಳಿ ಟೀಮ್, ಶಂಕರ್ಪುರದಿಂದ ಬಂದಿರುವಂತಹ JFC ಶಂಕರ್ಪುರ, ಅದೇ ರೀತಿ ಮಹಿಳಾ ಮಂಡಳಿಗಳ ತಂಡವನ್ನ ಕಟ್ಟಿ ಮನೆ ಮನೆಯಲ್ಲಿ ಹುಳಿ ಕುಣಿತ ಎಂಬಂತ ಬಂದಿದ್ದಂತಹ ಟೀಮ್ ಅದುವೇ ದರ್ಪಣ ಟೀಮ್, ಅದೇ ರೀತಿ ನಾವು ಯಾವ್ದಕ್ಕಿಲ್ಲ ಕಮ್ಮಿ ಇಲ್ಲ ಸಾಮ್ ಅಂತ ಹೇಳಿ ವುಮೆನ್ಸ್ ಕಾಲೇಜಿನಿಂದ ವುಮೆನ್ಸ್ ಕಾಲೇಜ್ ಅನ್ಸರ್ಕಾಡು A&B, ಅದೇ ರೀತಿ ಶಂಕರ್ಪುರದಿಂದ ಬಂದಿರುವಂತಹ ಜೂನಿಯರ್ ಗರ್ಲ್ಸ್ ಶಂಕರ್ಪುರ, ಈ ಎಲ್ಲ ತಂಡಗಳಿಗೆ ಒಂದು ಜೋರಾದ ಚಪ್ಪಾಳೆಯನ್ನ ನಮ್ಮೆಲ್ಲರ ಕಡೆಯಿಂದ ಕೊಡುವ. ಯಾಕಂತ ಹೇಳಿದ್ರೆ ನಾ ಮುಂದು ತಾ ಮುಂದು ಅಂತ ಹೇಳಿ ಟಕ್ಕರ್ ಅಂತ ಹೇಳಿಕೊಟ್ಟು ಜಡ್ಜಸ್ ಅವರಿಗೆ ಕಷ್ಟಪಡಿಸಿದಂತಹ 20 ತಂಡಗಳು ವೈಯಕ್ತಿಕ ವಿಭಾಗದ ತೀರ್ಪಾಗ್ತಾ ಇದೆ. ಗುಂಪು ವಿಭಾಗದ ಪ್ರೈಸ್ ಅನ್ನ ಕೊಡುವಂತಹ ಹೊತ್ತು. ಅದೇ ರೀತಿ ವೈಯಕ್ತಿಕ ವಿಭಾಗದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಸ್ಪರ್ಧಾಳುಗಳು ವೇದಿಕೆಗೆ ಬರಬೇಕು. ಪ್ರಶಂಸನಾ ಪತ್ರವನ್ನ ನೀಡಬೇಕಾಗಿ ಶ್ರೀಯುತ ಯಶ್ಪಾಲ್ ಸುವರ್ಣ, ಶ್ರೀಯುತ ಜೈಸಿ ಕೋಟ್ಯನ್, ಶ್ರೀಯುತ ವಾಸುದೇವ್ ಸಾಲಿಯನ್, ಶ್ರೀಯುತ ಗುಂಡು ಬಿ ಅಮೀನ್, ಶ್ರೀಯುತ ವಿನಯ್ ಕರ್ಕೇರ, ಅದೇ ರೀತಿ ಬ್ಯಾಂಕಿನ ವ್ಯವಸ್ಥಾಪನಾ ನಿರ್ದೇಶಕರು, ಆಡಳಿತ ಮಂಡಳಿ ನಿರ್ದೇಶಕರು, ದಯಮಾಡಿ ಪ್ಲೀಸ್ ಒಂದು ಲೈನ್ ಮಾಡಿ. ಪ್ಲೀಸ್ ಎಲ್ಲರೂ ಕೂಡ ಒಂದು ಲೈನ್ ಮಾಡಿ. ಇವತ್ತು ಹಣಾಣಿಯಲ್ಲಿ 24 ವೈಯಕ್ತಿಕ ವಿಭಾಗದಲ್ಲಿ ಭಾಗವಹಿಸಿರುವಂತಹ ಸೀರೆ ವಿಭಾಗದಲ್ಲಿ ನಾವು ಡ್ಯಾನ್ಸ್ ಮಾಡ್ಲಿಕ್ಕೂ ಸಾಯಿ ಅಂತ ಹೇಳಿ ಸೀರೆ ವಿಭಾಗದ ಪುಂಡು ಪಿಲಿಕೆ ನಲಿಕೆ ಮಾಡಿದಂತ್ರ ಇದ್ರೆ ಅದು ನಮ್ಮ ಉಚ್ಚಿಲ ವೇದಿಕೆ ಅನ್ನೋದನ್ನ ನಾವೆಲ್ಲರೂ ಕೂಡ ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಇವತ್ತಿನ ಈ ವೇದಿಕೆಯಲ್ಲಿ ಬಹಳ ಬಹಳ ಅಬ್ಬರದಿಂದ ಈ ವೇದಿಕೆಯಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೀಡಿರುವಂತಹ ಎಲ್ಲ ಹೆಣ್ಣು ಹುಲಿಗಳಿಗೆ ಪ್ರಶಂಸನಾ ಪತ್ರ ಹಾಗೂ ನಮ್ಮ ನೆನಪಿನ ದ್ಯೋತಿಕವಾಗಿ ಒಂದು ಪೆನ್ ಅನ್ನು ನೀಡಿ ಗೌರವಿಸಿಕೊಳ್ತಾ ಇದ್ದೇವೆ. ವೈಯಕ್ತಿಕ ವಿಭಾಗದ ಭಾಗವಹಿಸಿದ ಸ್ಪರ್ಧಾಳುಗಳು ಇಲ್ಲೇ ಇದ್ದಾರೆ. ಎನಿ ಕನ್ಫ್ಯೂಷನ್? ಅದೇ ರೀತಿ ಎನರ್ಜೆಟಿಕ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ನೀಡಿರುವಂತಹ ಎಲ್ಲ ಹೆಣ್ಣು ಹುಲಿಗಳು ಪುಟಾಣಿಯಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಈ ವೇದಿಕೆಯಲ್ಲಿ ಸ್ಪರ್ಧೆಯನ್ನ ನೀಡಿರುವಂತಹ 24 ಜನ ಸ್ಪರ್ಧಾಳುಗಳು
ನಮ್ಮ 24 ಜನ ಸೀರೆ ವಿಭಾಗದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಸ್ಪರ್ಧಾಳುಗಳಿಗೆ ಒಂದು ಜೋರಾದ ಚಪ್ಪಾಳೆಯನ್ನ ನಮ್ಮೆಲ್ಲರ ಕಡೆಯಿಂದ ನೀಡುವಂತಹ ಹೊತ್ತು ಮನೋರಂಜನಾತ್ಮಕವಾಗಿ ಈ ವೇದಿಕೆ ಸೃಷ್ಟಿಸಿರುವಂತದ್ದು ಪ್ರಥಮ ದ್ವಿತೀಯ ಬಹುಮಾನ. ಅದಕ್ಕಿಂತ ಮಿಗಿಲಾದದ್ದೇನು ಗೊತ್ತಾ? ಉಚ್ಚಿಲದ ಮಹಾಜನತೆ ಕೊಟ್ಟಿರುವಂತಹ ಚಪ್ಪಾಳೆಯ ಆಶೀರ್ವಾದ. ಅದಕ್ಕಿಂತ ಮಿಗಿಲಾದದ್ದು ಮತ್ತೇನಿಲ್ಲ. ತಾಯಿಯ ಸನ್ನಿಧಾನದಲ್ಲಿ ನೃತ್ಯವನ್ನ ಅರ್ಪಿಸಿರುವಂತಹ ತಮ್ಗೆಲ್ಲರಿಗೂ ಕೂಡ ವಂದನೆಗಳನ್ನ ಅರ್ಪಿಸಿಕೊಳ್ತಾ ವೈಯಕ್ತಿಕ ವಿಭಾಗದ ಅನೌನ್ಸ್ಮೆಂಟ್ ಅನ್ನ ಮಾಡ್ಲಿಕ್ಕೆ, ಅದೇ ರೀತಿ ಮಾನ್ಯ ಶಾಸಕರಲ್ಲಿ ತಾಸೆಯ ತಂಡಕ್ಕೆ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾನೆ. ಥ್ಯಾಂಕ್ ಯು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಅಗಲಿಗ ಮನಸ್ಸೇ ಇಜ್ಜಿ ಪೋರೆಗು ಕೂಡ ನಲ್ಪವರ ಪಂದುಲ್ಲೇರು ತಾಸೆಯ ತಂಡದವರು ದಯಮಾಡಿ ವೇದಿಕೆಗೆ ಬರಬೇಕು. ರಕ್ಷಿತ್ ಅಂಡ್ ಟೀಮ್ ಪ್ಲೀಸ್. ತಾಸೆಯ ತಂಡದವರು ಬಹಳ ಅದ್ಭುತವಾಗಿ ತಾಸೆಯ ತಂಡ 20 ತಂಡಗಳಿಗೂ ಕೂಡ ಸಮಾನತೆಯಿಂದ ಬಹಳ ಪೇಷನ್ಸ್ ಇಂದ ಬಹಳ ಅದ್ಭುತವಾಗಿ ನುಡಿಸಿದ್ದಾರೆ. ಎಲ್ಲ ತಂಡದ ಕಲಾವಿದರಿಗೆ ಒಂದು ಜೋರಾದಂತಹ ಚಪ್ಪಾಳೆಯನ್ನ ನಮ್ಮೆಲ್ಲರ ಕಡೆಯಿಂದ ನೀಡುವಂತಹ ಹೊತ್ತು ಅಗಲಿಗೆ ಎನ್ನುಂಡು ಮೋಲಿ ಏತು ಸತಿ ಭಾವ ಬಂದರು ಬಾರಿಸಾಲೆ ಪನ್ಪೋಲು ಪನ್ಪಿಲಕ್ಕ. ವೈಯಕ್ತಿಕ ವಿಭಾಗದ ರಿಸಲ್ಟ್ ಕಾಪಿ ಪ್ಲೀಸ್. ಮುಂದಿನ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನ ನಡೆಸುವಂತಹ ಹೊತ್ತು ಒಂದು ಹಾಗೆ ಸಮರ್ಥವಾದಂತಹ ತೀರ್ಪನ್ನು ನೀಡಿ ಈ ಒಂದು ವೇದಿಕೆಯಲ್ಲಿ ನಮ್ಮೊಂದಿಗೆ ಇರುವಂತಹ ಶ್ರೀಯುತ ಸುಧಾಕರ್ ಬೈಲಕೆರೆ ಹಾಗೂ ಪಾಂಡುರಂಗ ಪಡ್ಡಂ ಸರ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಕೊನೆಯಲ್ಲಿ
ಬಹುಮಾನ ವಿತರಣಾ ಕಾರ್ಯಕ್ರಮ ಇದೆ. ಅದರ ಜೊತೆಗೆ ನಮ್ಮ ತೀರ್ಪುಗಾರರಾಗಿರುವಂತಹ ಪಾಂಡುರಂಗ ಪಡ್ಡಂ ಸರ್ ಅವರಿಂದ ಕೊನೆಯ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಕೃಷ್ಣ ಪರಮಾತ್ಮಗೆ ಸೋಲ್ಮೆ ಸಂದೊಂದು ಅಂಚ ಅಪ್ಪೆ ಮಹಾಲಕ್ಷ್ಮೀ ದೇವಿಗೆ ತರ ತಗೋ ಒಂದು ಸುರುಕಾದ ಯಶ್ಪಾಲ್ ಸುವರ್ಣರಿ ಮಲ್ಲ ಬೇಲೆ ಮಲ್ದೇರು ಪೊಣ್ಣು ಪಿಲಿವನ್ ದುಂಬು ಪೊಣ್ಣು ಪಿಲಿಕ್ ತೂವರೆ ಸಮೇತ ಆಡ ಈ ವೇದಿಕ ಪಿಲಿಕುಲ್ ನಲ್ಪುಣ ಒಂಜಿ ಒಂದು ಬೈತಾನೆ ಮಸ್ತ್ ಖುಷಿತ ವಿಷಯ ಯಶ್ಪಾಲ್ ಸುವರ್ಣ ತರ ತಗೊಂಡು ಆಡ ಎಂಕಲ ಗುರುಕುಲ್ ಪನ್ನೆಂಚ ಜಡ್ಜಿ ಕುಲ್ನ ಒಂದು ಬೇಲ ಬಾರಿ ಬಂಗದ ಪೂರ ಇಟ್ಲ ಒಂಜೆ ಒಂಜಿ ಅರ್ಧ ಮಾರ್ಕ್ ಹೆಚ್ಚು ಕಡಿಮೆ ಆತಿನತ್ತದೆ ಏರ್ಲ ನೆಟ್ಟು ತಪ್ಪಂದಿ ಬಾರಿ ಶೋಕದ ಪಿಲಿಕುಲು ಪೊನ್ನು ಪಿಲಿವಂಡ ಆತ ಎನರ್ಜಿ ನಲ್ತ ಅಂತೇರು ಎಂಕುಲು 2 ಜನ ಒಟ್ಟಾದ ಆ ಅಪ್ಪೆಗೆ ಸರಿಯಾದ ಜಡ್ಜ್ಮೆಂಟ್ ಮಲ್ದ ನೆಟ್ಟು ದಾಲ ತಪ್ಪುತ್ತಂಡ ಆ ಅಪ್ಪೆನ ಪಾದೋಸಂದ ಒಂದು ಬಾರಿ ಶೋಕ ಆತದ ಅಂಚನೆ ತಾಸೆದೋಲ್ದಾಗಲ್ಲ ಬಾರಿ ಶೋಕು ಪೊನ್ನು ಪಿಲಿಕರೆ ನಲ್ಪಾದೇರು ಇಂತೇನೆ ಆ ಮಾತೆರಗಲ ಈ ಉಚ್ಚಲ ಮಹಾಲಕ್ಷ್ಮೀ ದೇವಿ ಒಂದು ತಗಲ ದೇವ್ರ ನನಾತೆಡ್ಡೆ ಮಲ್ಪಾಡು ಇಂಚಿನ ಕಾರ್ಯಕ್ರಮ ನನಾತವಾಡು ಬಂದೇನು ತೊಂದೆ ಸೋಲ್ನೆ ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಾ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕಾಗಿ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನ ನಡೆಸುವಂತಹ ಹೊತ್ತು ಟಫ್ ಕಾಂಪಿಟೇಷನ್ ಇತ್ತು. ಭಾಗವಹಿಸಿರುವಂತಹ ಎಲ್ಲರಿಗೂ ಕೂಡ ಈ ವೇದಿಕೆ ಒಂದೊಳ್ಳೆಯ ಅವಕಾಶವನ್ನ ನೀಡಿದೆ. ಇಲ್ಲಿ ಸೋಲು ಗೆಲುವು ಅನ್ನೋದನ್ನ ಯಾವುದು ತಗೊಳ್ಳದೆ ಮನೋರಂಜನಾತ್ಮಕವಾಗಿ ಈ ವೇದಿಕೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂತಹ ಎಲ್ಲರಿಗೂ ಕೂಡ ನಮ್ಮ ವಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಹಾಗೆ 3ನೇ ವರ್ಷ ಆಗಿದೆ, ಮುಂದೆಯೂ ಕೂಡ ವೇದಿಕೆ ಖಂಡಿತವಾಗಿಯೂ ಕೂಡ ಸಿಕ್ಕೇ ಸಿಗ್ತದೆ. ಎಲ್ಲರೂ ಕೂಡ ಭಾಗವಹಿಸಿದ್ದೀರಿ. ಸಂತೋಷದಿ ಸಂಭ್ರಮದಿ ಹುಲಿ ಹೆಜ್ಜೆಯ ಕುಣಿತಕ್ಕೆ ಸಾಕ್ಷಿಯಾಗಿ 3ನೇ ವರ್ಷದ ಉಡುಪಿ ಉಚ್ಚಿಲ ದಸರಾ ವೈಭವದ ವೇದಿಕೆಗೆ ನೀವೆಲ್ಲರೂ ಕೂಡ ಮತ್ತಷ್ಟು ಮೆರುಗನ್ನ ನೀಡಿದ್ದೀರಿ. ಮುಂದೆ ಈ ವೇದಿಕೆಯಲ್ಲಿ ವೈಯಕ್ತಿಕ ವಿಭಾಗದ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನ ನಡೆಸಿಕೊಳ್ಳಲಿಕ್ಕಿದ್ದೇವೆ. ಹಾಗೆ ನಮ್ಮ ಜಡ್ಜಸ್ ಅವರು ಹಾಗೆ ನಮ್ಮ ಮಹಾಲಕ್ಷ್ಮಿ ಬ್ಯಾಂಕಿನ ನಿರ್ದೇಶಕ ವರ್ಗದವರು ಹಾಗೆ ನಮ್ಮ ಉಚ್ಚಿಲ ಕಮಿಟಿ ಮೆಂಬರ್ಸ್ ಅವರು ಒಂದೆರಡು ಸ್ಟೆಪ್ ಹಾಕ್ಲಿಕ್ಕಿದ್ದಾರೆ. ನಮ್ಮ ದಸರಾದ ಸಂಚಾಲಕರು ವಿನಯ್ ಕರ್ಕೇರರು ಅವರ ಸಾರಥ್ಯದ ಜೊತೆಗೆ ಎಲ್ಲರೂ ಕೂಡ ಒಂದೆರಡು ಸ್ಟೆಪ್ ಅನ್ನ ಹಾಕ್ಲಿಕ್ಕಿದ್ದಾರೆ. ಒಂದು ಸಾಂಗ್ ಇದ್ರೆ ಹಾಕ್ಬೇಕಾಗಿ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ಕೆಲವೇ ಹೊತ್ತಲ್ಲಿ ವೇದಿಕೆಗೆ ಬರ್ಲಿಕ್ಕಿದ್ದಾರೆ. ಸುಧಾಕರ್ ಅಣ್ಣ ಬಲೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಉಂಟು. ಸುಧಾಕರ್ ಬೈಲಕೆರೆ ಬಲೆ ಒಂಜಿ ಎಡ್ಡೆ ಬೀಟ್ ದ ಪಾಡ್ಲೆ ಸುಧಣ್ಣ ಒಂಜಿ ನಲ್ಪಾಗ ಬಲೆ ಸುಧಣ್ಣ ಬಲೆ ರಪ್ಪ. ಸುಧಾಕರ್ ಬೈಲಕೆರೆ ಅವರು, ಪಾಂಡುರಂಗ ಪಡ್ಡಂ ಸರ್ ಅವರು, ನಮ್ಮ ಉಚ್ಚಿಲ ಕಮಿಟಿ ಮೆಂಬರ್ಸ್ ಅವರು ಎಲ್ಲರೂ ಕೂಡ ಇದ್ದಾರೆ. ಒಂಜಿ ಎಡ್ಡೆ ಬೀಟ್ ಪಾಡ್ಲೆ ಅಣ್ಣ. Please.
ಖಂಡಿತ ಮಾತಾಡಲ್ಲ ಪ್ಲೀಸ್. ಮುಂದಿನ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಉಡುಪಿ ಉಚ್ಚಿಲ ದಸರಾ ವೈಭವದ ರೂವಾರಿಯಾಗಿರುವಂತಹ ಡಾಕ್ಟರ್ ನಾಡೋಜ ಜಿ ಶಂಕರ್ ಅವರನ್ನ ಹೃತ್ಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಈ ವರ್ಷದ ವೈಯಕ್ತಿಕ ವಿಭಾಗದ ಅದೇ ರೀತಿ ಮಗುವಿನ ಮಹಾಲಕ್ಷ್ಮಿ ಸಭಾಭವನ ಉಚ್ಚಿಲದ ಎದುರು ಭಾಗದಲ್ಲಿ ಇರುವಂತಹ ಎಲ್ಲ ಗಾಡಿಗಳನ್ನ ತೆರವು ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ದಯಮಾಡಿ ಎಲ್ಲರೂ ಕೂಡ ಸಹಕರಿಸಿ. ಮುಂದಿನ ಬಹುಮಾನ ವಿತರಣೆ ಕಾರ್ಯಕ್ರಮ ಮೊದಲು ತೃತೀಯ ಬಹುಮಾನ, ದ್ವಿತೀಯ ಬಹುಮಾನ, ಪ್ರಥಮ ಬಹುಮಾನ. ಇತಿಹಾಸವನ್ನ ಸೃಷ್ಟಿಸುವ ಮೂಲಕ ಉಚ್ಚಿಲ ವೈಭವ ಮಾಡಿದ್ರೆ ಈ ರೀತಿಯಾಗಿ ಮಾಡಿ ತೋರಿಸಬೇಕೆಂಬಂತೆ ಸಾವಿರಾರು ಲಕ್ಷಾನುಪಾತಿ ಜನಸಂಖ್ಯೆಯ ಜೊತೆಗೆ ಇರುವಂತಹ ಈ ವೈಭವದ ಹೊಸ ಮೆರುಗು ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಶುಭ ಹಾರೈಕೆಯ ಮಾತುಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮಹಾಲಕ್ಷ್ಮಿ ತಾಯಿಗೆ ಪ್ರಣಾಮಗಳನ್ನ ಸಲ್ಲಿಸ್ತಾ, ಮಹಾಲಕ್ಷ್ಮಿ ಬ್ಯಾಂಕ್ನಿಂದ ಬೆಳಿಗ್ಗೆ ನಮ್ಮ ಚಿತ್ರಕಲಾ ಸ್ಪರ್ಧೆ ಇತ್ತು. ಭಾಳ ಚೆನ್ನಾಗಿ ಒಂದು 400-500 ಹುಡುಗರು ಅದರಲ್ಲಿ ಭಾಗವಹಿಸಿದರು. ಯಶ್ಪಾಲ್ ಸುವರ್ಣರ ಒಂದು ನೇತೃತ್ವದಲ್ಲಿ ಅದು ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಹಾಗೆ ಹೆಣ್ಣು ಹುಲಿ ವೇಷಗಳ ಒಂದು ಸ್ಪರ್ಧೆ, ಸುಮಾರು ಒಂದು 20 ತಂಡಗಳು ಭಾಗವಹಿಸಿದ್ದು. ಖಂಡಿತ ಅದೊಂದು ಒಳ್ಳೆಯ ಕಾರ್ಯಕ್ರಮ. ಹೆಣ್ಣು ಹುಡುಗಿಯರಿಗೆ ಸಹ ಒಂದು ಸ್ಪರ್ಧೆಗೆ ಅವಕಾಶವನ್ನು ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಹೋಸಲ ಕೂಡ ಮಾಡಿದರು. ಸತತ 3 ವರ್ಷದಿಂದ ಈ ಕಾರ್ಯಕ್ರಮ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ನಿಂದ ಸ್ಪಾನ್ಸರ್ ಆಗಿ ಮಾಡ್ತಾ ಇದ್ದಾರೆ. ಖಂಡಿತ ತಾಯಿ ಅವರಿಗೆ ಉತ್ತರೋತ್ತರ ಅಭಿವೃದ್ಧಿಯಾಗುವಂತೆ ಬ್ಯಾಂಕಿಗೆ ಅವರ ರಾಜಕೀಯ ಜೀವನಕ್ಕೆ ಹಾರೈಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೋರ್ತೇನೆ. ಮುಂದಿನ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನ ನಡೆಸುವಂತ ಹೊತ್ತು ವೈಯಕ್ತಿಕ ವಿಭಾಗ ಪೊಂಡುಪಿಲಿ ನಲಿಕೆ 2025ರ ಕಾರ್ಯಕ್ರಮದಲ್ಲಿ ತೃತೀಯ ಬಹುಮಾನವನ್ನ ತನ್ನದಾಗಿಸಿಕೊಂಡವರು. ತೃತೀಯ ಬಹುಮಾನ ಜಿದ್ದಾಜಿದ್ದಿಯ ಮಾರ್ಕ್ ಪೈಪೋಟಿ ಅನ್ನೋದು ಭಯಂಕರ ಇದೆ. ಆದ್ರೂ ಕೂಡ ತೃತೀಯ ಬಹುಮಾನ ರಮ್ಯಾ ರೂಪೇಶ್. ಎನರ್ಜೆಟಿಕ್ ಆಗಿ ಸಾರಿಯನ್ನ ಹಾಕಿ ಕುಣಿದು ಬಹುಮಾನವನ್ನ ಪಡೆದುಕೊಂಡಂತಹ ರಮ್ಯಾ ರೂಪೇಶ್. ದ್ವಿತೀಯ ಬಹುಮಾನವನ್ನ ತನ್ನದಾಗಿಸಿಕೊಂಡಾಕೆ ಪೊಂಡುಪಿಲಿ ನಲಿಕೆ 2025ರ ದ್ವಿತೀಯ ಬಹುಮಾನ ತನಿಷ್ಕಾ ಭಂಡಾರಿ. ಶ್ರೀತಾ ಮೋಹನ್ ಬೇಗ್ರೆ ಅವರು ಕೂಡ ವೇದಿಕೆಗೆ ಬರಬೇಕು. ತನಿಷ್ಕಾ ಭಂಡಾರಿ ದ್ವಿತೀಯ ಬಹುಮಾನ. ನಗದು ಬಹುಮಾನ ಹಾಗೂ ಪ್ರಶಸ್ತಿ ಫಲಕವನ್ನ ನೀಡ್ತಾ ಇದ್ದೇವೆ. ಹಾಗೆ ಟಫ್ ಕಾಂಪಿಟೇಷನ್ ನಲ್ಲಿ ವೈಯಕ್ತಿಕ ವಿಭಾಗ ಪೊಂಡುಪಿಲಿ ನಲಿಕೆ 2025ರ ಕಾರ್ಯಕ್ರಮದಲ್ಲಿ ಮೊದಲ ಬಹುಮಾನವನ್ನ ಪಡೆದುಕೊಂಡಂತಹ ಸೌಮ್ಯ ಸುರೇಂದ್ರ.
ಮುಂದಿನ ಗುಂಪು ವಿಭಾಗದಲ್ಲಿ ತೃತೀಯ ಬಹುಮಾನವನ್ನ ತನ್ನದಾಗಿಸಿಕೊಂಡಂತಹ ತಂಡ ಪೊಣ್ಣುಪಿಲಿನಲಿಕೆ 2025ರ ಗುಂಪು ವಿಭಾಗದ ತೃತೀಯ ಬಹುಮಾನ ಹಾಗೂ ಪಡೆದುಕೊಂಡಂತಹ ತಂಡ ಟೈಗರ್ ಫ್ರೆಂಡ್ಸ್ ಕೊರಂಕ್ರಪಾಡಿ. ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ ಟೈಗರ್ ಫ್ರೆಂಡ್ಸ್ ಕೊರಂಕ್ರಪಾಡಿ. ಶ್ರೀಮತಿ ಉಷಾರಾಣಿ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಶ್ರೀಮತಿ ಉಷಾರಾಣಿ. ಶಿಲ್ಪಾ ಶಮಿತಾ ಕುಂದರ್ ಅವರು ನಮ್ಮ ಜೊತೆ ಇದ್ದಾರೆ. ಭೋಗವೀರ ಮಹಾಜನ ಸಂಘ ಬ್ರಹೇಂದ್ರ ಅಧ್ಯಕ್ಷರು. ತೃತೀಯ ಬಹುಮಾನವನ್ನ ತನ್ನದಾಗಿಸಿಕೊಂಡಂತಹ ಟೈಗರ್ ಫ್ರೆಂಡ್ಸ್ ಕೊರಂಕ್ರಪಾಡಿ. ಅದೇ ರೀತಿ ದ್ವಿತೀಯ ಬಹುಮಾನವನ್ನ ತನ್ನದಾಗಿಸಿಕೊಂಡಂತಹ ಪೊಣ್ಣುಪಿಲಿನಲಿಕೆ 2025ರ ಗುಂಪು ವಿಭಾಗದ ದ್ವಿತೀಯ ಬಹುಮಾನ ಡಿಡಿ ಗ್ರೂಪ್ ನಿಟ್ಟೂರು. ತಂಡದ ಎಲ್ಲ ಸದಸ್ಯರು ವೇದಿಕೆಗೆ ಬರಬೇಕು. ಹಾಗೆ ಉಡುಪಿ ಉಜ್ಜಿಲಾ ದಸರಾ 2025ರ ದ್ವಿತೀಯ ಬಹುಮಾನ ಡಿಡಿ ಗ್ರೂಪ್ ನಿಟ್ಟೂರು. ಅದೇ ರೀತಿ ಪ್ರಥಮದ ಬಹುಮಾನವಾಗಿ ಈ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದಾರೆ 20 ತಂಡಗಳ ಪೈಪೋಟಿ. ಸ್ವಲ್ಪ ಬ್ಯಾಕಿನ ಅಂತರ ಇದ್ರೂ ಕೂಡ ಟಫ್ ಕಾಂಪಿಟೇಷನ್ ಅನ್ನ ನೀಡಿ ಗೆದ್ದಂತಹ ತಂಡ ಅದುವೇ ನಮ್ಮ ಉಡುಪಿ ಉಚ್ಚಿಲ ಪೊಣ್ಣುಪಿಲಿನಲಿಕೆ 2025ರ ಗುಂಪು ವಿಭಾಗದ ವಿನ್ನರ್ಸ್ ದಟ್ ಇಸ್ ದ ದರ್ಪಣ ಟೀಮ್. ಸ್ವಲ್ಪ ಜಾಗ ಬಿಡಿ ಅಲ್ಲಿ ಪ್ಲೀಸ್. ಕುಣಿದು ಬನ್ನಿ. $30,000 ನಗದು ಬಹುಮಾನ, ಪ್ರಶಸ್ತಿ ಪತ್ರ. ಅದೇ ರೀತಿ ದ್ವಿತೀಯ ಸ್ಥಾನಿಗಳಿಗೆ 20,000, ತೃತೀಯ ಸ್ಥಾನಿಗಳಿಗೆ 15,000. That is the team of Darpana. ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದಾವೆ ಭಾಗವಹಿಸಿರುವಂತಹ ಎಲ್ಲ ಸ್ಪರ್ಧಿಗಳಿಗೆ. ಎಲ್ಲ ಸ್ಪರ್ಧಾಳುಗಳಿಗೆ ವಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದಾರೆ. ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸಿಕೊಳ್ತಾ ದರ್ಪಣ ತಂಡ ಈ ವರ್ಷದ
ಉಡುಪಿ ಉಚ್ಚಿಲ ದಸರಾದ ಪೊಣ್ಣು ಪಿಲಿನಲಿಕೆ 2025ರ ವಿನ್ನರ್ಸ್ ದಟ್ ಇಸ್ ದ ಮಹಿಳಾ ತಂಡ ಆಫ್ ದರ್ಪಣ. ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮವನ್ನ ನಡೆಸಿಕೊಡ್ಲಿಕ್ಕಿದ್ದೇವೆ. ಮತ್ತೆ ಮಗದೊಮ್ಮೆ ಭೇಟಿಯಾಗುವ ಮುಂದಿನ ವರ್ಷದ ಕಾರ್ಯಕ್ರಮದಲ್ಲಿ. ಇದು ಈ ವರ್ಷದ ಸಂಭ್ರಮ, ಅದುವೇ ಪೊಣ್ಣು ಪಿಲಿನಲಿಕೆ 2025. ಎಲ್ಲರಿಗೂ ಕೂಡ ವಂದನೆಗಳು. ಸರ್ವೇ ಜನಃ ಸುಖಿನೋ ಭವಂತು. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru. ಶ್ರೀಮತಿ ಪ್ರೀತಿ ರೇಖಾ ಅವರು ನವರಾತ್ರಿಯ ವಿಶೇಷಗಳ ಬಗ್ಗೆ ತಮ್ಮ ಭಾವನೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದಾರೆ. ಸರ್ವ ಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಉಚ್ಚಿಲ ಶ್ರೀ ಮಹಾಲಕ್ಷ್ಮಿಯನ್ನ ಸ್ಮರಿಸುತ್ತಾ ಈ ಕಾರ್ಯಕ್ರಮದ ರೂವಾರಿಯಾಗಿರುವ ಡಾಕ್ಟರ್ ಜಿ ಶಂಕರ್ ಸರ್ ಅವರೇ, ಹಾಗೆ ಈ ಕಾರ್ಯಕ್ರಮದ ಈ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವ ಎಲ್ಲ ಸರ್ವ ಸದ್ಭಕ್ತರೇ, ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಇಂದಿನ ನವರಾತ್ರಿಯ ವಿಶೇಷವಾಗಿ ಈ ಧಾರ್ಮಿಕ ಸಭೆಯಲ್ಲಿ ನವರಾತ್ರಿಯ ಆಚರಣೆಯ ಬಗ್ಗೆ ಮಾತನಾಡಬೇಕು ಅಂತ ನನಗೆ ಒಂದು ಕಾಲಮಿತಿಯನ್ನು ನೀಡಿದ್ದಾರೆ. ಆದರೆ ನವರಾತ್ರಿಯ ವಿಶೇಷಗಳನ್ನು ಮಾತಾಡುವಾಗ ಒಂದೊಂದು ದಿನದ ವಿಶೇಷತೆ ಹೇಳಲಿಕ್ಕೆ
ಒಂದು ದಿನವೂ ಸಾಕಾಗಲಿಕ್ಕಿಲ್ಲ. ಎಲ್ಲ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ಕೊಟ್ಟಂತಹ ಕಾಲಮಿತಿಯಲ್ಲಿ ನನ್ನ ಅನುಭವದ ಹಂಡೆಯಲ್ಲಿರುವಂತಹ ಕೆಲವೊಂದು ಅಂಶಗಳನ್ನು ನಿಮ್ಮ ಮುಂದಿಡಲಿಕ್ಕೆ ಬಯಸ್ತೇನೆ. ನಮ್ಮ ಸನಾತನ ಹಿಂದೂ ಸಂಪ್ರದಾಯದಲ್ಲಿ ಆಚರಿಸಲ್ಪಡುವಂತಹ ಅನೇಕ ಹಬ್ಬಗಳಲ್ಲಿ ನವರಾತ್ರಿ ಹಬ್ಬವು ಒಂದು ವಿಶೇಷವಾದಂತಹ ಹಬ್ಬ. ಭಾರತೀಯ ಚಾಂದ್ರಮಾನ ಪಂಚಾಂಗ ಗಣನೆಯ ಪ್ರಕಾರ ಅಶ್ವೀಜ ಮಾಸದ ಶುಕ್ಲ ಪಕ್ಷದ ಪ್ರಥಮದಿಂದ ನವಮಿಯವರೆಗೆ 9 ದಿನ ಆಚರಿಸುವ ಶರತ್ಕಾಲದ ಮುಕುಟಪ್ರಾಯದ ಹಬ್ಬವೇ ನವರಾತ್ರಿ. ನಮ್ಮ ದೇಶದ ವಿವಿಧ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಬೇರೆ ಬೇರೆ ಆಚರಣೆಗಳಿಂದ ಈ ನವರಾತ್ರಿಯನ್ನ ಆಚರಿಸಲಾಗ್ತದೆ. ಕರ್ನಾಟಕದಲ್ಲಿ ದಸರಾ ಅಂತಲೂ, ಮಹಾರಾಷ್ಟ್ರದಲ್ಲಿ ದಶಹರೆ ಅಂತಲೂ, ದೆಹಲಿ, ಪಂಜಾಬ್, ಹರಿಯಾಣಗಳಲ್ಲಿ ರಾಮಲೀಲಾ ಅಂತಲೂ, ಹಾಗೆ ಪಶ್ಚಿಮ ಬಂಗಾಳದಲ್ಲಿ ದುರ್ಗಾ ಪೂಜೆ ಎನ್ನುವ ಹೆಸರಿನಿಂದ ಈ ನವರಾತ್ರಿಯನ್ನ ಆಚರಣೆ ಮಾಡ್ತಾರೆ. ವೇದ ಕಾಲಗಳಿಂದಲೂ ದುರ್ಗಾದೇವಿಗೆ ಪ್ರಾಶಸ್ತ್ಯ ನೀಡಿದಂತಹ ವಿಷಯ ದೇವಿ ಸುಕ್ತಾದಿಗಳಿಂದ ಸ್ಪಷ್ಟವಾಗ್ತದೆ. ಮಾರ್ಕಾಂಡೇಯ ಪುರಾಣ, ದೇವಿ ಭಾಗವತ ಮೊದಲಾದ ಮಹಾನ್ ಗ್ರಂಥಗಳಲ್ಲಿ ನವರಾತ್ರಿ ಹಬ್ಬದ ಹಿರಿಮೆ ಗರಿಮೆಯನ್ನ ವಿವರಿಸಲ್ಪಟ್ಟಿದೆ. ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಂದು ಹಬ್ಬಗಳಿಗೂ ಒಂದೊಂದು ವಿಶಿಷ್ಟ ಇದೆ. 9 ರಾತ್ರಿಗಳಿಗೆ ಸಂಬಂಧಿಸಿದ ನಿಷ್ಠೆಯ ವ್ರತ ಇದು. 9 ಎನ್ನುವುದೇ ವೃದ್ಧಿಯ ಸಂಕೇತ. ಇದು ಕೇವಲ ಧಾರ್ಮಿಕ ಕಟ್ಟಳೆ ಆಗಿರದೆ ಸಾಮಾಜಿಕ ಮುಖವನ್ನು ಪಡೆದಿರುವಂತಹ ಉತ್ಸವ ಇದಾಗಿದೆ. ನವರಾತ್ರಿಯ ಮೊದಲ 3 ದಿನಗಳನ್ನು ಮಹಾಕಾಳಿ ಎಂದು, ನಂತರದ 3 ದಿನಗಳನ್ನು ಮಹಾಲಕ್ಷ್ಮಿ ಎಂದು, ತದನಂತರದ 3 ದಿನಗಳನ್ನು ಮಹಾಸರಸ್ವತಿ ಎಂದು ಪೂಜಿಸಲ್ಪಡುವ ದುರ್ಗೆಯ ಮಹಿಮೆ ಅಗಾಧವಾದದ್ದು. ಮೊದಲನೆಯದಾಗಿ ನವರಾತ್ರಿ ಹಬ್ಬದ ದಿನ ಘಟಸ್ಥಾಪನೆ ಅಥವಾ ಕಳಶ ಸ್ಥಾಪನೆ ಎಂದು ಕರೆಯುತ್ತಾರೆ. ಇದು ನವರಾತ್ರಿಯ ಮೊದಲ ದಿನದ ವಿಶೇಷ. ಶುಭ ಮುಹೂರ್ತದಲ್ಲಿ ಮನೆ ಅಥವಾ ದೇವಾಲಯಗಳಲ್ಲಿ ಕಳಶವನ್ನ ಸ್ಥಾಪನೆ ಮಾಡ್ತಾರೆ. ಆ ಕಳಶದಲ್ಲಿ ಶುದ್ಧವಾದ ಜಲವನ್ನು ತುಂಬಿ ಮಾವಿನ ಎಲೆಗಳನ್ನಿಟ್ಟು ಅದರ ಮೇಲೆ ನಾರಿಕೇಳವನ್ನು ಇಟ್ಟು ದೇವಿ ದುರ್ಗೆಯ ಆವಾಹನೆಯನ್ನ ಮಾಡ್ತಾರೆ. ಮೊದಲ ದಿನ ಶೈಲಾಪುತ್ರಿ ದೇವಿಯ ಪೂಜೆಯನ್ನು ಮಾಡಲಾಗ್ತದೆ. ಇವರು ಪರ್ವತರಾಜ ಹಿಮವಂತನ ಮಗಳು ಹಾಗೂ ಪಾರ್ವತಿ ದೇವಿಯ ರೂಪ. ಮೊದಲ ದಿನ ದುರ್ಗಾ ಪೂಜೆಯ ಪ್ರಾರಂಭವಾಗುವುದರಿಂದ ಅನೇಕ ಜನರು ಈ 9 ದಿನಗಳ ಕಾಲ ವ್ರತವನ್ನು ಆಚರಿಸ್ತಾರೆ. ಸಾತ್ವಿಕ ಆಹಾರ ಸೇವನೆ, ಉಪವಾಸ, ಜಪ, ಪೂಜೆ, ಭಜನೆಯಲ್ಲಿ ತೊಡಗಿಕೊಂಡಿರ್ತಾರೆ. ಅಷ್ಟೇ ಅಲ್ಲದೆ ದೀಪ, ಧೂಪ, ಹೂವು ಹಾಗೂ ನೈವೇದ್ಯವನ್ನು ಕೂಡ ಅರ್ಪಣೆ ಮಾಡ್ತಾರೆ. ಪುರಾಣ ಕಥೆಯ ಪ್ರಕಾರ ಶೈಲಾಪುತ್ರಿಯು ಸತೀದೇವಿಯ ಪುನರ್ಜನ್ಮ ಎಂದು ಹೇಳಲಾಗ್ತದೆ. ತನ್ನ ತಂದೆ ಶಿವನನ್ನು ಅವಮಾನ ಮಾಡಿದ್ದಕ್ಕಾಗಿ ಆಕೆ ತಂದೆ ಮಾಡುವಂತಹ ಯಜ್ಞಕುಂಡಕ್ಕೆ ಹಾರಿ ಪ್ರಾಣವನ್ನು ತ್ಯಾಗ ಮಾಡ್ತಾಳೆ. ಆದರೆ ಶಿವನನ್ನು ಮರಳಿ ತನ್ನ ಪತಿಯಾಗಿ ಪಡೆಯಲೇಬೇಕು ಎನ್ನುವಂತಹ ಹಂಬಲದಿಂದ ಪುನರ್ಜನ್ಮವನ್ನು ಪಡೆದು ಬರ್ತಾಳೆ. ಒಟ್ಟಾರೆ ನವರಾತ್ರಿಯ ಮೊದಲನೇ ದಿನವು ದೇವಿ ಶಕ್ತಿ ಆರಾಧನೆಯ ಪ್ರಾರಂಭದ ದಿನ. ಶೈಲಪುತ್ರ ದೇವಿಯ ಆರಾಧನೆ ಭಕ್ತರ ಜೀವನದಲ್ಲೇ ಶಾಂತಿ, ಶುದ್ಧತೆ ಮತ್ತು ಶಕ್ತಿಯ ಸಂಕೇತವಾಗಿದೆ. ಇನ್ನು ನವರಾತ್ರಿಯ 2ನೇ ದಿನವನ್ನ ಮಾ ಬ್ರಹ್ಮಚಾರಿಣಿ ದೇವಿಗೆ ಸಮರ್ಪಿಸಲಾಗಿದೆ. ಈ ದಿನ ಪೂಜೆ ಹಾಗೂ ಆಚರಣೆಗಳಿಗೆ ವಿಶೇಷ ಮಹತ್ವವಿದೆ. ದೈವಿಕ ಅಂಶವನ್ನು ತನ್ನಲ್ಲಿ ಮೈಗೂಡಿಸಿಕೊಂಡು ಪರಿಶುದ್ಧವಾಗಿರುವ ಮಾ ಬ್ರಹ್ಮಚಾರಿಣಿ ತಪಸ್ವಿನ ರೂಪದ ದೇವಿ. ಕೈಯಲ್ಲಿ ಜಪಮಾಲೆ, ಇನ್ನೊಂದು ಕೈಯಲ್ಲಿ ಕಮಂಡಲವನ್ನು ಹಿಡಿದಿರುವ ಭಾವದಲ್ಲಿರ್ತಾರೆ. ಇವರ ಆರಾಧನೆಯಿಂದ ಸಹನೆ, ತಾಳ್ಮೆ, ಶಕ್ತಿ, ಜ್ಞಾನ ಮತ್ತು ಸಾಧನೆಯ ಶಕ್ತಿ ದೊರೆಯುತ್ತದೆ. ಮೋಕ್ಷಕ್ಕೆ ದಾರಿ ತೋರುವ ಮಾತೆ ಮಾ ಬ್ರಹ್ಮಚಾರಿಣಿ. ಉಪವಾಸ, ಜಪ, ಪಾರಾಯಣ ಮುಂತಾದವನ್ನ ಮಾಡುವುದು
ಈ ದಿನದ ವಿಶೇಷತೆ. ಮಾ ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯಿಂದ ಜೀವನದಲ್ಲಿ ಸಾಧನೆಗೆ ಬೇಕಾದಂತಹ ಶಕ್ತಿ, ಗೃಹಸ್ಥಾಶ್ರಮದ ಸುಖ, ಶಾಂತಿ ಹಾಗೂ ಜ್ಞಾನ ದೊರೆಯುತ್ತದೆ. ಮುಂದೆ ನವರಾತ್ರಿಯ 3ನೇ ದಿನ. ನವರಾತ್ರಿಯ 3ನೇ ದಿನವನ್ನ ಮಾ ಚಂದ್ರಘಂಟಾ ದೇವಿಯ ಆರಾಧನೆಗೆ ಮೀಸಲಾಗಿರಿಸಲಾಗುತ್ತದೆ. ಇವರು ದುರ್ಗಾದೇವಿಯ 3ನೇ ರೂಪ. ಪಾರ್ವತಿ ದೇವಿಯ ಸುಮಂಗಲಿ ಅವತಾರ ಅಂತಲೂ ಕರೆಯುತ್ತಾರೆ. ಮಾ ಚಂದ್ರಘಂಟಾ ತಾಯಿ ತಮ್ಮ ಹಣೆಯ ಮೇಲೆ ಅರ್ಧ ಚಂದ್ರಾಕಾರದ ಗಂಟೆಯನ್ನ ಧರಿಸಿರುವುದರಿಂದ ಅವಳಿಗೆ ಚಂದ್ರಘಂಟಾ ಎಂದು ಕರೆಯುತ್ತಾರೆ. ಸಿಂಹವಾಹಿನಿಯಾಗಿ 10 ಕೈಗಳನ್ನು ಹೊಂದಿದ್ದು ದೇವಿಯು ಶಸ್ತ್ರ ಸಜ್ಜಳಿತಳಾಗಿ ಯುದ್ಧಕ್ಕೆ ಸನ್ನದ್ಧಳಾಗಿ ಇರುವಂತೆ ನಮಗೆ ಕಾಣಿಸ್ತದೆ. ಆದರೆ ಮಮತೆ, ಕ್ಷಮಾಶೀಲತೆ ಹಾಗೂ ವಾತ್ಸಲ್ಯ ಈ 3 ಗುಣಗಳ ಸಮ್ಮಿಳಿತ ಸ್ಥಿತಿ ಅವಳದ್ದಾಗಿದೆ. ಮಾ ಚಂದ್ರಘಂಟಾ ದೇವಿ ಆರಾಧನೆಯಿಂದ ಜೀವನದಲ್ಲಿ ಸಂತೋಷ, ಆರ್ಥಿಕ ಸುಧಾರಣೆ, ಆತ್ಮವಿಶ್ವಾಸ ಹೆಚ್ಚುತ್ತದೆ. ಅಷ್ಟೇ ಅಲ್ಲದೆ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸುವಂತಹ ಶಕ್ತಿಯನ್ನು ಕೂಡ ಮಾ ಚಂದ್ರಘಂಟಾ ನೀಡ್ತಾಳೆ. ಪುರಾಣದ ಪ್ರಕಾರ ಚಂದ್ರಘಂಟಾ ದೇವಿಯ ಬಗ್ಗೆ ಒಂದು ಕಥೆ ಇದೆ. ಪಾರ್ವತಿ ಕಠಿಣ ತಪಸ್ಸನ್ನ ಮಾಡಿ ಈಶ್ವರನನ್ನ ಪತಿಯಾಗಿ ಪಡೆಯಬೇಕು ಅಂತ ತಪಸ್ಸು ಮಾಡ್ತಾಳೆ. ಅವಳ ತಪಸ್ಸಿಗೆ ಮೆಚ್ಚಿದಂತಹ ಈಶ್ವರ ಅವಳನ್ನ ವಿವಾಹವಾಗುವುದಾಗಿ ಒಪ್ಪಿಗೆಯನ್ನು ಸೂಚಿಸ್ತಾನೆ. ನಂತರ ಮದುವೆಯ ಮೊದಲು ಶಿವ ತನ್ನ ಎಲ್ಲ ಗಣಗಳೊಂದಿಗೆ ಪಾರ್ವತಿಯ ಅರಮನೆಗೆ ಬರ್ತಾನೆ. ಆ ಶಿವನ ಭಯಂಕರ ರೂಪವನ್ನು ಕಂಡಂತಹ ಪಾರ್ವತಿಯ ತಾಯಿ ಮೂರ್ಛೆ ಹೋಗ್ತಾಳೆ. ಆಗ ಪಾರ್ವತೀ ದೇವಿಗೆ ಚಿಂತೆ ಆಗ್ತದೆ. ಕೂಡಲೇ ಅವಳು ಚಂದ್ರಘಂಟಾ ದೇವಿಯ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷಳಾಗ್ತಾಳೆ. ಹಾಗೆ ಶಿವನಲ್ಲಿ ಭಿನ್ನವಿಸಿಕೊಳ್ತಾಳೆ. ಈ ನಿನ್ನ ರೂಪದಿಂದ ನನ್ನ ತಾಯಿ ಮೂರ್ಛೆ ಹೋಗಿದ್ದಾರೆ, ದಯವಿಟ್ಟು ಸುಂದರವಾದ ರಾಜಕುಮಾರನ ರೂಪವನ್ನು ತಾಳಬೇಕು ಅಂತ ಅವಳು ಶಿವನಲ್ಲಿ ಭಿನ್ನವಿಸಿಕೊಳ್ತಾಳೆ. ಪಾರ್ವತಿಯ ಭಿನ್ನಹವನ್ನ ಒಪ್ಪಿಕೊಂಡಂತಹ ಶಿವ ಸುಂದರವಾದ ರಾಜಕುಮಾರನ ರೂಪವನ್ನು ತಾಳ್ತಾನೆ. ಹಾಗೆ ಪಾರ್ವತಿಯ ತಂದೆ ತಾಯಿ ಅವರ ಮದುವೆಗೆ ಸಮ್ಮತಿಯನ್ನ ಕೊಟ್ಟು ಮುಂದೆ ಶಿವ ಪಾರ್ವತಿಯರ ವಿವಾಹವಾಗುತ್ತೆ. ಇದು ಮಾ ಚಂದ್ರಘಂಟಾ ದೇವಿಯ ಪುರಾಣ ಕಥೆ. ಹೀಗೆ ನವರಾತ್ರಿಯ ಮುಂದಿನ 4ನೇ ದಿನವನ್ನ ಕೂಷ್ಮಾಂಡ ದೇವಿಯ ಆರಾಧನೆಗೆ ಸಮರ್ಪಿಸಲಾಗಿದೆ. ಸೃಷ್ಟಿಯ ಆರಂಭದಲ್ಲಿ ತನ್ನ ದಿವ್ಯ ಹಸ್ತದಿಂದ ಸಂಪೂರ್ಣ ಬ್ರಹ್ಮಾಂಡವನ್ನ ರಚಿಸಿದ ತಾಯಿ ಈಕೆ. ಇವರನ್ನು ಆದಿ ಸೃಷ್ಟಿಕಾರಿಣಿ ಅಂತಲೂ ಕರೆಯುತ್ತಾರೆ. ಅಷ್ಟಭುಜೆಯ ರೂಪದಲ್ಲಿ 8 ಕೈಗಳು, ಜಪಮಾಲೆ, ಅಸ್ತ್ರ, ಶಸ್ತ್ರ, ಕಮಲ, ಅಮೃತ ಕಲಶ ಅದನ್ನ ಧರಿಸಿದಂತಹ ಆ ರೂಪ ಕೂಷ್ಮಾಂಡ ದೇವಿಯದ್ದು. ತಾಯಿ ಕೂಷ್ಮಾಂಡ ದೇವಿಯನ್ನ ಸೌರಮಂಡಲದ ಪ್ರಧಾನ ದೇವತೆ ಅಂತಲೂ ಕರೆಯಲಾಗ್ತದೆ. ಈ ದೇವಿಯ ಆರಾಧನೆಯಿಂದ ಆರೋಗ್ಯ, ಆಯಸ್ಸು, ಆನಂದ, ಧನ, ಧಾನ್ಯ, ಶಕ್ತಿ, ಶಾಂತಿ ವೃದ್ಧಿಸುತ್ತದೆ. ಕೂಷ್ಮಾಂಡ ಅಂದ್ರೆ ಬೂದುಗುಂಬಳಕಾಯಿ. ಈ ಬೂದುಗುಂಬಳಕಾಯಿಯ ವಿಶೇಷ ನೈವೇದ್ಯವನ್ನ 4ನೇ ದಿನ, ನವರಾತ್ರಿಯ 4ನೇ ದಿನ ಕೂಷ್ಮಾಂಡ ದೇವಿಗೆ ಅರ್ಪಿಸಲಾಗ್ತದೆ. ವ್ಯಾಘ್ರ ವಾಹಿನಿಯಾದ ಈಕೆ ಧರ್ಮದ ಪ್ರತೀಕವಾಗಿದ್ದಾಳೆ. ಹೀಗೆ ನವರಾತ್ರಿಯ 5ನೇ ದಿನವಾಗಿ ಸ್ಕಂದ ಮಾತೆಯ ಆರಾಧನೆಗೆ ನಾವು ಮೀಸಲಾಗಿಡ್ತೇವೆ. ಸ್ಕಂದ ಮಾತೆ, ಶಾಂತ ಸ್ವಭಾವದ ಸ್ಕಂದ ಮಾತೆಯಲ್ಲಿ ತಾಯಿಯ ಪ್ರತಿರೂಪವನ್ನು ಕಾಣಬಹುದು. ಪುರಾಣ ಕಥೆಯ ಪ್ರಕಾರ ತರಕಾಸುರ ಅಂತ ಒಬ್ಬ ರಾಕ್ಷಸ ಇದ್ದ. ಅವನು ಬ್ರಹ್ಮದೇವನನ್ನ ಮೆಚ್ಚಿಸಲಿಕ್ಕೋಸ್ಕರ ಕಠೋರವಾದ ಒಂದು ತಪಸ್ಸನ್ನ ಮಾಡ್ತಾನೆ. ಅವನ ತಪಸ್ಸಿಗೆ ಮೆಚ್ಚಿದಂತಹ ಬ್ರಹ್ಮದೇವ ತಾರಕಾಸುರನಿಗೆ ಅಮರತ್ವದ ವರವನ್ನ ಕರುಣಿಸ್ತಾನೆ. ಅಷ್ಟೇ ಅಲ್ಲ, ಆ ವರವನ್ನ ಕರುಣಿಸುವಾಗ ಒಂದು ಮಾತು ಹೇಳ್ತಾನೆ, ಜನ್ಮ ಪಡೆದವ ಸಾಯಲೇಬೇಕು ಎನ್ನುವಂತಹ ಒಂದು ಕಿವಿ ಮಾತನ್ನ ಬ್ರಹ್ಮದೇವ ತಾರಕಾಸುರನಿಗೆ ಹೇಳ್ತಾನೆ. ಆಗ ತಾರಕಾಸುರ ಹೇಳ್ತಾನೆ, ಶಿವನ ಮಗನ ಕೈಯಿಂದ ನನ್ನ ಸಾವಿನ ವರವನ್ನ ಕೇಳ್ತಾನೆ. ಯಾಕೆ ಅವನು ಹಾಗೆ ಕೇಳಿದ ಅಂದ್ರೆ, ತಾರಕಾಸುರ ಭಾವಿಸಿದ್ದ
ಈಶ್ವರನಿಗೆ ಮದುವೆ ಇಲ್ಲ, ಈಶ್ವರ ಮದುವೆ ಆಗುವುದಿಲ್ಲ. ಇನ್ನು ಒಂದು ವೇಳೆ ಈಶ್ವರ ಮದುವೆ ಆದರೂ ಅವನಿಗೆ ಮಗ ಜನಿಸುವುದಿಲ್ಲ ಎನ್ನುವುದು ತಾರಕಾಸುರನ ಒಂದು ಅಭಿಪ್ರಾಯವಾಗಿತ್ತು. ತಾರಕಾಸುರನ ಕೋರಿಕೆಯಂತೆ ಬ್ರಹ್ಮದೇವ ಅವನಿಗೆ ಆಶೀರ್ವಾದವನ್ನು ಮಾಡ್ತಾನೆ. ನಂತರ ಈ ತಾರಕಾಸುರ ಜನರನ್ನ ಬ್ರಹ್ಮನಿಂದ ವರವನ್ನು ಪಡೆದ ನಂತರ ಜನರನ್ನ ಪೀಡಿಸ್ಲಿಕ್ಕೆ ಶುರು ಮಾಡ್ತಾನೆ. ಎಲ್ಲಿಯವರೆಗೆ ಅಂದರೆ ತಾರಕಾಸುರನ ಉಪಟಳವನ್ನು ತಾಳ್ಲಿಕ್ಕಾಗದೆ ಜನರು ಈಶ್ವರನ ಬಳಿ ಬರ್ತಾರೆ. ಏನಾದರೂ ಮಾಡಿ ತಾರಕಾಸುರನನ್ನ ಸಂಹಾರ ಮಾಡಿ ಅಂತ ಬೇಡ್ಕೊಳ್ತಾರೆ. ಆದರೆ ಈಶ್ವರ ಅವನ ಮದುವೆಯ ಸಂಭ್ರಮದಲ್ಲಿದ್ದ. ಆ ಸಮಯದಲ್ಲಿ ಈಶ್ವರನಿಗೆ ಮದುವೆ ಆಗ್ತದೆ. ಸ್ವಲ್ಪ ಸಮಯದಲ್ಲಿ ಕಾರ್ತಿಕೇಯ ಎನ್ನುವಂತಹ ಮಗನೂ ಹುಟ್ಟುತ್ತಾನೆ. ಮುಂದೆ ಅದೇ ಕಾರ್ತಿಕೇಯ ತಾರಕಾಸುರನ ವಧೆಯನ್ನು ಮಾಡ್ತಾನೆ. ಅದರಿಂದ ಆ ಕಾರ್ತಿಕೇಯನ ತಾಯಿ ಪಾರ್ವತೀ ದೇವಿಯನ್ನ ಸ್ಕಂದ ಮಾತೆ ಅಂತ ಕರೆಯಲಾಗ್ತದೆ. ಈ ಸ್ಕಂದ ಮಾತೆಯನ್ನ ಪೂಜಿಸುವುದರಿಂದ ಕಾರ್ತಿಕೇಯನ ಅನುಗ್ರಹವೂ ಕೂಡ ನಮಗೆ ಪ್ರಾಪ್ತಿಯಾಗ್ತದೆ. ಸಿಂಹವಾಹಿನಿಯಾದ ಸ್ಕಂದ ಮಾತೆಯು ಚತುರ್ಭುಜಗಳನ್ನು ಹೊಂದಿದ್ದು ಅದು 4 ಯುಗಗಳನ್ನು ತಿಳಿಸ್ತದೆ. ನವರಾತ್ರಿಯ 6ನೇ ದಿನ ಕಾತ್ಯಾಯಿನಿ ದೇವಿಯನ್ನ ಪೂಜಿಸಲಾಗ್ತದೆ. ಕಾತ್ಯಾಯಿನಿ ದೇವಿ ಕೂಡ ಕರುಣೆಯ ಒಂದು ರೂಪ. ಈ ಕಾತ್ಯಾಯಿನಿ ದೇವಿಯ ಕರುಣೆ ಮತ್ತು ಆಶೀರ್ವಾದ ಇಲ್ಲದೆ ಜ್ಞಾನ ಸಂಪಾದನೆಯನ್ನು ಮಾಡಲು ಸಾಧ್ಯವಿಲ್ಲ ಎಂದು ನಂಬಲಾಗಿದೆ. ಈ ದಿನವನ್ನ ಷಷ್ಠಿ ಅಂತ ಕೂಡ ನಾವು ಕರೆಯುತ್ತೇವೆ. ಪುರಾಣ ಕಥೆಯ ಪ್ರಕಾರ ಕಾತ್ಯಾಯಿನಿ ಅಂದರೆ ಓರ್ವ ಋಷಿ, ಕಾತ್ಯ ಎನ್ನುವ ಋಷಿಯ ಮಗಳು. ಒಬ್ಬ ಋಷಿ ಮುನಿ ಇದ್ದ, ಅವನ ಹೆಸರು ಕಾತ್ಯ. ಅವನಿಗೆ ಪಾರ್ವತಿ ದೇವಿಯಂತಹ ಮಗಳನ್ನು ಹೊಂದಬೇಕು ಎನ್ನುವಂತಹ ಬಹಳ ಆಸೆಯಾಯಿತು. ಅದರಿಂದ ಅವನು ದುರ್ಗಾದೇವಿಯನ್ನ ಕುರಿತು ಕಠೋರವಾದ ತಪಸ್ಸನ್ನು ಮಾಡ್ತಾನೆ. ನನಗೂ ಕೂಡ ಪಾರ್ವತಿಯಂತೆಯ ಒಂದು ಹೆಣ್ಣು ಮಗು ಬೇಕು ಎನ್ನುವುದು ಅವನ ಬೇಡಿಕೆಯಾಗಿತ್ತು. ದುರ್ಗಾದೇವಿ ಇವನ ಕೋರಿಕೆಯನ್ನು ಈಡೇರಿಸ್ತಾಳೆ, ಅವನಿಗೆ ಆಶೀರ್ವಾದವನ್ನು ಮಾಡ್ತಾಳೆ. ಅಂತೆಯೇ ದುರ್ಗಾದೇವಿಯ ಆಶೀರ್ವಾದದಂತೆ ಋಷಿಮುನಿ ಕಾತ್ಯಾನಿಗೆ ಒಂದು ಹೆಣ್ಣು ಮಗುವಿನ ಜನನ ಆಗ್ತದೆ. ಅವನು ಆ ಮಗುವಿಗೆ ಕಾತ್ಯಾಯಿನಿ ಎಂದು ನಾಮಕರಣ ಮಾಡ್ತಾನೆ. ಈ ಕಾತ್ಯಾಯಿನಿ ಸ್ವಲ್ಪ ದೊಡ್ಡವಳಾದ ನಂತರ ತನ್ನ 10 ಕೈಗಳಲ್ಲಿ ಶಸ್ತ್ರಾಸ್ತ್ರವನ್ನು ಹಿಡಿದು ದುಷ್ಟ ಕಾರ್ಯ ಎಸಗುವಂತಹ ರಾಕ್ಷಸರನ್ನ ನಾಶ ಮಾಡಲು ಇಡೀ ಜಗತ್ತನ್ನು ಸುತ್ತಲು ಪ್ರಾರಂಭಿಸ್ತಾಳೆ. ದುಷ್ಟ ಶಕ್ತಿಯನ್ನ ನಾಶ ಮಾಡುವಂತಹ ಕಾತ್ಯಾಯಿನಿ ದೇವಿಯ ದಿನವನ್ನ ಸರಸ್ವತಿಯ ಆಹ್ವಾನ ದಿನ ಅಂತ ಕೂಡ ಕರೆಯುತ್ತಾರೆ. ಮಹಿಷಾಸುರನ್ನ ಸಂಹಾರ ಮಾಡಲು ದುರ್ಗೆ ಕಾತ್ಯಾಯಿನಿಯ ವೇಷವನ್ನು ತಾಳಿದ್ಲು ಎಂದು ನಂಬಲಾಗ್ತದೆ. ಇನ್ನು ಈ ಕಾತ್ಯಾಯಿನಿ ದೇವಿಗೆ ಜೇನುತುಪ್ಪವನ್ನು ನೈವೇದ್ಯವಾಗಿ ಸಮರ್ಪಿಸ್ತಾರೆ. ಹೀಗೆ ನವರಾತ್ರಿಯ 7ನೇ ದಿನ ಅದನ್ನು ದುರ್ಗಾ ಮಾತೆಯ ಕಾಳರಾತ್ರಿಯ ರೂಪ, ಆ ರೂಪದಲ್ಲಿ ನಾವು ಅವಳನ್ನು ಪೂಜಿಸ್ತೇವೆ. ಗಾಢಾಂಧಕಾರದಂತೆ ಶರೀರವೆಲ್ಲ ಕಪ್ಪಾಗಿ ಕತ್ತೆಯ ಮೇಲೆ ವಿರಾಜಮಾನಳಾಗಿ ಭಕ್ತರ ಅಭೀಷ್ಟವನ್ನ ಈಡೇರಿಸುವವಳೇ ಕಾಳರಾತ್ರಿ. ಈಕೆಯನ್ನ ಶುಭಂಕರಿ ಎಂದಲೂ ಕರೆಯುತ್ತೇವೆ. ದೇವಿಯ ಹಲವು ರೂಪಗಳಲ್ಲಿ ತುಂಬ ಬೀಭತ್ಸವಾದಂತಹ ರೂಪ ಅಂದರೆ ಕಾಳರಾತ್ರಿ. ಅಸುರರ ಪಾಲಿಗೆ ದುಸ್ವಪ್ನ ಈ ಕಾಳರಾತ್ರಿ. ಧರ್ಮ ರಕ್ಷಣೆಗೆ ಅಧರ್ಮರ ಪಾಲಿಗೆ ಭಯವನ್ನ ಹುಟ್ಟಿಸುವವಳು ಈ ಕಾಳರಾತ್ರಿ. ತನ್ನನ್ನು ಭಕ್ತಿಯಿಂದ ಪೂಜಿಸುವ ಭಕ್ತರ ಪಾಲಿಗೆ ಈಕೆ ಮಾತೃ ಸ್ವರೂಪಿಣಿಯಾದ ತಾಯಿಯಾಗಿದ್ದಾಳೆ. ಈ ಕಾಳರಾತ್ರಿಯ ಬಗ್ಗೆಯೂ ಕೂಡ ಒಂದು ಪುರಾಣ ಕಥೆ ಇದೆ. ಹಿಂದೆ ರಕ್ತ ಬೀಜಾಸುರ ಎಂಬ ರಾಕ್ಷಸನಿದ್ದ. ಅವನು ಒಂದು ವರವನ್ನು ಪಡೆದಿದ್ದ. ಏನಂದ್ರೆ ಅವನನ್ನ ಸಂಹರಿಸುವಾಗ ಒಂದು ಹನಿ ರಕ್ತ ಭೂಮಿಗೆ ಬಿದ್ದರೆ ಸಾವಿರಾರು ರಾಕ್ಷಸರು ಆ ರಕ್ತದಿಂದ ಹುಟ್ಟಿಕೊಳ್ತಾ ಇದ್ರು. ಅಂತಹ ಒಂದು ವರವನ್ನು ಅವನು ಪಡೆದಿದ್ದ. ಈ ರಕ್ತ ಬೀಜಾಸುರನನ್ನ ಸಂಹರಿಸಲು ದುರ್ಗೆ ಕಾಳರಾತ್ರಿಯ ಅವತಾರವನ್ನು ತಾಳ್ತಾಳೆ. ಆದರೆ ರಕ್ತ ಬೀಜಾಸುರನನ್ನ ಸಂಹಾರ ಮಾಡುವಾಗ ಒಂದೇ ಒಂದು ಹನಿ ರಕ್ತ ಕೆಳಗೆ ಬೀಳದಂತೆ
ಈ ಕಾಳರಾತ್ರಿ ಎಲ್ಲ ರಕ್ತವನ್ನ ಕುಡಿದು ಅವಳು ಮದದಿಂದ ನರ್ತಿಸ್ತಾಳೆ. ಅವಳ ಆ ಮದ ಅನ್ನುವಂಥದ್ದು ಇಳಿಯಬೇಕಾದ್ರೆ ಯಾವಾಗ ಶಿವನ ಎದೆಯ ಮೇಲೆ ಕಾಲಿಟ್ಟು ಅವಳು ನರ್ತಿಸಲು ಶುರು ಮಾಡ್ತಾಳೋ ಆಗ ಅವಳ ಎಲ್ಲ ಮದ ಅನ್ನುವಂಥದ್ದು ಇಳಿದು ಅವಳು ಸಹಜ ಸ್ಥಿತಿಗೆ ಬರ್ತಾಳೆ. ಇದು ಪುರಾಣದಲ್ಲಿ ಹೇಳಿದಂತಹ ಒಂದು ಕತೆ. ಮುಂದೆ ನವರಾತ್ರಿಯ 8ನೇ ದಿನ ಆರಾಧಿಸಲ್ಪಡುವಂತಹ ದೇವಿಯೇ ಮಹಾಗೌರಿ. ಎತ್ತಿನ ಮೇಲೆ ಕುಳಿತಿರುವಂತಹ ಈಕೆಗೆ 4 ಕೈಗಳು, ಒಂದು ಕೈಯಲ್ಲಿ ಡಮರು, ಇನ್ನೊಂದು ಕೈಯಲ್ಲಿ ತ್ರಿಶೂಲವನ್ನ ಹಿಡಿದಂತಹ ಈ ಮಹಾಗೌರಿ ಸೌಮ್ಯ ಸ್ವಭಾವದ ದೇವಿಯಂತೆ ಕಂಗೊಳಿಸ್ತಾಳೆ. ಈ ಮಹಾಗೌರಿಗೂ ಒಂದು ಪುರಾಣ ಕಥೆ ಇದೆ. ಶುಂಭ ನಿಶುಂಭರನ್ನ ದೇವಿ ಪಾರ್ವತಿಯು ಮಹಾಕಾಳಿಯ ರೂಪವನ್ನ ತಾಳಿ ಸಂಹಾರ ಮಾಡಿರ್ತಾಳೆ. ಅಂತ ಸಂದರ್ಭದಲ್ಲಿ ಸಂಪೂರ್ಣ ಅವಳ ದೇಹ ಕಪ್ಪಾದ ಬಣ್ಣದಿಂದ ಕೂಡಿತ್ತು. ಆಗ ತನ್ನ ಸೌಂದರ್ಯ ಪುನಃ ಬರಲಿಕ್ಕೋಸ್ಕರ ಅವಳು ಬ್ರಹ್ಮನನ್ನ ಕುರಿತು ತಪಸ್ಸನ್ನ ಮಾಡ್ತಾಳೆ. ಪಾರ್ವತೀ ದೇವಿ ಬ್ರಹ್ಮನನ್ನ ಕುರಿತು ತಪಸ್ಸನ್ನ ಮಾಡುವಾಗ ಘೋರವಾದ ತಪಸ್ಸನ್ನ ಮಾಡ್ತಾಳೆ. ಅವಳ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವ ಪ್ರತ್ಯಕ್ಷನಾಗ್ತಾನೆ. ಬ್ರಹ್ಮದೇವ ಅವಳಿಗೆ ಹೇಳ್ತಾನೆ, ಪಾರ್ವತೀ ದೇವಿಗೆ ಹೇಳ್ತಾನೆ, ನೀನು ಹಿಮಾಲಯದಲ್ಲಿರುವಂತಹ ಮಾನಸ ಸರೋವರದಲ್ಲಿ ಸ್ನಾನ ಮಾಡಬೇಕು. ಆ ನೀರಿನಿಂದ ಸ್ನಾನ ಮಾಡಿದಾಗ ನಿನ್ನ ಹಿಂದಿನ ಮೈಕಾಂತಿ ನಿನಗೆ ಬರುತ್ತೆ ಅಂತ. ಹಾಗೆ ಬ್ರಹ್ಮದೇವರ ಸಲಹೆಯಂತೆ ಪಾರ್ವತೀ ದೇವಿ ಮಾನಸ ಸರೋವರದಲ್ಲಿ ಸ್ನಾನವನ್ನು ಮಾಡ್ತಾಳೆ. ಅವಳ ಕಪ್ಪಾದ ಎಲ್ಲ ಬಣ್ಣವು ಆ ನೀರಿನಲ್ಲಿ ತೊಳೆದು ಹೋಗಿ ಅವಳು ಶುಭ್ರ ಬಿಳಿ ಬಣ್ಣವನ್ನ ವಾಪಸ್ಸು ಪಡೆದು ಮಹಾಗೌರಿ ಎನಿಸ್ತಾಳೆ. ಇದು ಒಂದು ಕಥೆಯಾದರೆ ಪುರಾಣ ಇನ್ನೂ ಒಂದು ಕಥೆಯನ್ನು ಹೇಳ್ತದೆ. ಪಾರ್ವತಿಗೆ ಶಿವನನ್ನೇ ಪತಿಯನ್ನಾಗಿ ಪಡೆಯಬೇಕು ಅಂತ ಬಹಳ ಆಸೆ ಇತ್ತಂತೆ. ಏನಾದರೂ ಮಾಡಿ ಶಿವನನ್ನೇ ಪತಿಯಾಗಿ ಪಡೆಯಬೇಕು, ನಾನು ಏನು ಮಾಡಬೇಕು ಅಂತ ಪಾರ್ವತಿ ನಾರದ ಮಹರ್ಷಿಯವರಲ್ಲಿ ಸಲಹೆಯನ್ನು ಕೇಳ್ತಾಳೆ. ಆಗ ನಾರದ ಮಹರ್ಷಿ ಹೇಳ್ತಾರೆ, ಹಿಮಾಲಯದ ತಪ್ಪಲಲ್ಲಿರುವಂತಹ ಕಾಡಿನಲ್ಲಿ ನೀನು ಘೋರವಾಗಿ ತಪಸ್ಸನ್ನ ಮಾಡು, ನಿನ್ನ ತಪಸ್ಸಿಗೆ ಮೆಚ್ಚಿ ಶಿವ ನಿನ್ನನ್ನು ಒಪ್ಪುತ್ತಾನೆ ಅಂತ. ಆಗ ಪಾರ್ವತೀ ದೇವಿ ನಾರದ ಮಹರ್ಷಿಗಳ ಸಲಹೆಯ ಮೇರೆಗೆ ಹಿಮಾಲಯದ ತಪ್ಪಲಲ್ಲಿ ಘೋರವಾದ ತಪಸ್ಸನ್ನ ಮಾಡ್ತಾಳೆ. 1000 ವರ್ಷಗಳ ಕಾಲ ತಪಸ್ಸನ್ನ ಆಚರಿಸ್ತಾಳೆ. ಅನ್ನ ನೀರು ಎಲ್ಲವನ್ನ ಬಿಡ್ತಾಳೆ. ಮಳೆ ಬಿಸಿಲು ಏನೂ ಲೆಕ್ಕಿಸದೆ ಅವಳು ತಪಸ್ಸನ್ನ ಮಾಡ್ತಾಳೆ. ಆ ಸೂರ್ಯನ ಅಗಾಧ ಶಾಖಕ್ಕೆ ಅವಳ ಮೈ ಬೆಂದು ಹೋಗ್ತದೆ. ಅವಳನ್ನು ಕಂಡಂತಹ ಶಿವನಿಗೆ ಬಹಳ ಖುಷಿಯಾಗ್ತದೆ, ತುಂಬ ಇಷ್ಟ ಆಗ್ತದೆ. ಅವನು ಇವಳ ಪ್ರಾರ್ಥನೆಗೆ ಪ್ರತ್ಯಕ್ಷನಾಗಿ ಪಾರ್ವತೀ ದೇವಿಯ ಮೈ ಮೇಲೆ ತನ್ನ ಜಟೆಯಿಂದ ಪವಿತ್ರ ಗಂಗಾಜಲವನ್ನ ಪ್ರೋಕ್ಷಣೆ ಮಾಡ್ತಾನೆ. ಆಗ ಬೆಂದು ಹೋಗಿದ್ದಂತಹ ಪಾರ್ವತೀ ದೇವಿಯ ಇಡೀ ದೇಹ ಸಂಪೂರ್ಣ ಶುಭ್ರಮಯವಾಗಿ ಅವಳು ಮಹಾಗೌರಿಯಂತೆ ಕಂಗೊಳಿಸಿದ್ಲು. ಇದು ಪುರಾಣ ಹೇಳುವ ಇನ್ನೊಂದು ಕತೆ. ಹೀಗೆ ಈ 8ನೇ ದಿನ ನವರಾತ್ರಿಯನ್ನ ನಾವು ದುರ್ಗಾಷ್ಟಮಿ ಅಂತ ಕೂಡ ಕರೆಯುತ್ತೇವೆ. ಇನ್ನು ನವರಾತ್ರಿಯ 9ನೇ ದಿನವನ್ನ ಸಿದ್ಧಿಧಾತ್ರಿ ಎನ್ನುವರು. ಈ ತಾಯಿಯ ಆರಾಧನೆಯು ನಮ್ಮ ಮನಸ್ಸಿನಲ್ಲಿರುವ ಅಜ್ಞಾನವನ್ನ ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಶಾರದೆಯ 9ನೇ ನವರಾತ್ರಿಯ ದಿನವನ್ನ ಮಹಾನವಮಿ ಅಂತಲೂ ಕರೆಯುತ್ತಾರೆ. ಶಂಖ ಚಕ್ರ ಪದ್ಮ ಗದೆ ಇದನ್ನ ಹಿಡಿದಿರುವಂತಹ ಚತುರ್ಭುಜ ಹೊಂದಿರುವಂತಹ ಈಕೆ ಕಮಲದ ಮೇಲೆ ವಿರಾಜಮಾನಳಾಗಿ ಇರುವುದನ್ನು ನಾವು ಕಾಣಬಹುದು. ಅಷ್ಟ ಸಿದ್ಧಿಗಳನ್ನ ದಯಪಾಲಿಸುವ ಈಕೆಗೆ ಎಳ್ಳನ್ನು ಸಮರ್ಪಿಸಲಾಗ್ತದೆ. ಶಿವನು ಇಲ್ಲಿಯೂ ಒಂದು ಕಥೆ ಇದೆ. ಶಿವನು ಸಿದ್ಧಧಾತ್ರಿಯಿಂದ ಆಶೀರ್ವಾದವನ್ನು ಪಡೆದು 8 ಸಿದ್ಧಿಗಳನ್ನ ಅಷ್ಟ ಸಿದ್ಧಿಗಳನ್ನ ಪಡೆಯುತ್ತಾನೆ. ಬ್ರಹ್ಮಾಂಡದ ಸೃಷ್ಟಿಯ ವೇಳೆ ಶಿವನು ಆದಿ ಪರಾಕಾಷ್ಠೆಯನ್ನ ಪೂಜಿಸ್ತಾನೆ. ಅವನು ಎಷ್ಟು ಪೂಜಿಸಿದರೂ ಕೂಡ ಶಕ್ತಿ ದೇವತೆಗಳು ಪ್ರತ್ಯಕ್ಷರಾಗಲೇ ಇಲ್ಲ. ಹಾಗಂತ ಈಶ್ವರ
ಅವರನ್ನ ಆರಾಧಿಸುವುದನ್ನು ನಿಲ್ಲಿಸಲಿಲ್ಲ. ಅವನ ಆರಾಧನೆ ಮುಂದುವರಿಯುತ್ತಾನೇ ಇತ್ತು. ಹೀಗಿರುವಾಗ ಶಕ್ತಿ ದೇವತೆ ಸ್ವಲ್ಪ ಸಮಯದಲ್ಲಿ ಈಶ್ವರನ ಎಡಭಾಗದ ಅರ್ಧದಲ್ಲಿ ಕಾಣಿಸಿಕೊಳ್ತಾಳೆ. ಅಂದಿನಿಂದ ಈಶ್ವರನನ್ನ ಅರ್ಧನಾರೀಶ್ವರ ಎಂದು ಕರೆಯಲು ಪ್ರಾರಂಭಿಸ್ತಾರೆ. ಹೀಗೆ ನವದುರ್ಗೆಯರು ನವಗ್ರಹಗಳನ್ನು ನಿಯಂತ್ರಿಸುವ, ಅವಳನ್ನು ನಾವು ಪೂಜಿಸಿದರೆ ಸದಾ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯವನ್ನ ನೀಡುತ್ತಾಳೆ ಎಂಬ ನಂಬಿಕೆ ಇದೆ. ಇದಿಷ್ಟು ನವರಾತ್ರಿಯ 9 ದಿನಗಳ ಬಗ್ಗೆ. ಆದರೆ ಕೊನೆಯ ದಿನ 10ನೇ ದಿನವನ್ನ ದಶಮಿ ಅಂತ ಹೇಳ್ತೇವೆ. ಈ ದಶಮಿಯ ಒಂದು ಪುರಾಣ ಕಥೆ ಹೀಗಿದೆ. ಮಹಿಷಾಸುರ ಎಂಬ ರಾಕ್ಷಸ ಎಲ್ಲ ದೇವತೆಗಳಿಗೆ ಬಹಳಷ್ಟು ತೊಂದರೆಗಳನ್ನು ಕೊಡ್ತಾ ಇದ್ದ. ಅವನ ತೊಂದರೆಗಳನ್ನ, ಅವನ ಕಾಟವನ್ನ ತಾಳಲಾರದೆ ಎಲ್ಲ ದೇವತೆಗಳು ದುರ್ಗೆಯ ಬಳಿ ಹೋಗಿ ಸಹಾಯಕ್ಕಾಗಿ ಅಂಗಲಾಚ್ತಾರೆ. ದಯವಿಟ್ಟು ನಮ್ಮನ್ನ ಮಹಿಷಾಸುರನಿಂದ ಕಾಪಾಡು ಅಂತ. ಆಗ ಆ ದುರ್ಗೆ ಅಸುರರ ಸಂಹಾರಕ್ಕಾಗಿ ಹೊರಡ್ತಾಳೆ. 9 ಹಗಲು 9 ರಾತ್ರಿ ಅವಳು ಅಸುರರೊಂದಿಗೆ ಹೋರಾಡಿ ಎಲ್ಲ ಅಸುರರನ್ನು ನಾಶ ಮಾಡಿ 9ನೆಯ ಕೊನೆಯ ದಿನ ಅವಳು ಮಹಿಷಾಸುರನನ್ನ ಸಂಹಾರ ಮಾಡ್ತಾಳೆ. ಹಾಗೆ ಮರುದಿನ ವಿಜಯದಶಮಿ. ಆ ದಿನ ಇವಳು ವಿಜಯವನ್ನ ಆಚರಿಸ್ತಾಳೆ. ಆದ್ರಿಂದ ಆ ದಿನವನ್ನು ನಾವು ವಿಜಯದಶಮಿ ಅಂತ ಕರೆಯುತ್ತೇವೆ. ಮಹಾದುರ್ಗೆ ಮಹಿಷಾಸುರನನ್ನ ಮರ್ದಿಸಿ ವಿಜಯವನ್ನ ಸಾಧಿಸಿದ ದಿನವನ್ನೇ ನಾವು ವಿಜಯದಶಮಿ ಅಂತ ಕರೆಯುತ್ತೇವೆ. ಇಷ್ಟೇ ಅಲ್ಲ, ತ್ರೇತಾಯುಗದಲ್ಲೂ ಕೂಡ ನವರಾತ್ರಿಗೂ ರಾಮಾಯಣಕ್ಕೂ ಸಂಬಂಧ ಇದೆ. ಹಾಗಂತ ಪುರಾಣದಲ್ಲಿ ಒಂದು ಕಥೆ ಇದೆ. ಹಿಂದೆ ರಾವಣನೆಂಬ ಬಲಶಾಲಿ ರಾಕ್ಷಸನನ್ನ ವಧೆ ಮಾಡಲಿಕ್ಕೆ ಶ್ರೀರಾಮಚಂದ್ರ 9 ದಿನಗಳ ಕಾಲ ದುರ್ಗೆಯನ್ನ ಪೂಜಿಸ್ತಾನೆ. ಆ 9 ದಿನಗಳ ಕಾಲ ದುರ್ಗೆಯನ್ನ ಪೂಜಿಸಿದ ರಾಮನಿಗೆ ಆ ದುರ್ಗೆಯ ಬಲ ಮತ್ತು ಶಕ್ತಿ ಬಂದಿತ್ತಂತೆ. ನಂತರ ರಾವಣನನ್ನು ರಾಮ ಮತ್ತು ರಾವಣ ಇವರ ಯುದ್ಧ ನಡೆಯುತ್ತದೆ. 9 ದಿನ ಯುದ್ಧ ನಡೆಯುತ್ತದೆ. 9ನೇ ದಿನ ಶ್ರೀರಾಮಚಂದ್ರ ರಾವಣನನ್ನ ಮರ್ದಿಸ್ತಾನೆ. ಮರುದಿನ ವಿಜಯದಶಮಿ ಎಂದು ಅವರು ವಿಜಯೋತ್ಸವವನ್ನ ಆಚರಿಸ್ತಾರೆ. ಹೀಗೆ ನವರಾತ್ರಿ ಹಬ್ಬವನ್ನು ಆತ್ಮೋನ್ನತಿಯ ಆಚರಣೆ ಅಂತಲೂ ಕರೆಯುತ್ತೇವೆ. ನಮ್ಮಲ್ಲಿರುವಂತಹ ಅಶುದ್ಧ ಭಾವಗಳನ್ನ, ರಾಕ್ಷಸಿ ಪ್ರವೃತ್ತಿಯನ್ನ ಅಳಿಸಿ ಹಾಕಿ ಸಾತ್ವಿಕ ಪ್ರವೃತ್ತಿಯನ್ನ ಹೆಚ್ಚಿಸುವಂತಹ ಹಬ್ಬವೇ ನವರಾತ್ರಿ. ಆತ್ಮ ಶುದ್ಧಿ, ಅಹಂಕಾರ, ಮನಸ್ಸು, ಇಂದ್ರಿಯ, ಶರೀರ, ಸಮಾಜ, ರಾಷ್ಟ್ರ, ವಿಶ್ವ, ಹೀಗೆ 9 ಕ್ಷೇತ್ರದ ಕುರಿತಾದ ಅಜ್ಞಾನದ ಅಂಧಕಾರವನ್ನ ಹೋಗಲಾಡಿಸುವ ಹಬ್ಬ ಇದಾಗಿದೆ. ಸದ್ಭಕ್ತರೇ, 10 ದಿನದ ಈ ಆಚರಣೆಯನ್ನ ಕೆಲವೇ ಕಾಲಮಿತಿಯಲ್ಲಿ ಹೇಳಿ ಅಂದರೆ ಬಹಳ ಕಷ್ಟ. ಆದ್ದರಿಂದ ಅಲ್ಲಿರುವಂತಹ ಸಮುದ್ರದಷ್ಟು ವಿಚಾರಗಳಲ್ಲಿ 1 ಹನಿಯಷ್ಟು ವಿಚಾರವನ್ನು ಮಾತ್ರ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇನ್ನೂ ಬಹಳಷ್ಟು ವಿಚಾರಗಳಿವೆ. ಸಮಯದ ಅಭಾವ. ಕೊನೆಯದಾಗಿ ಒಂದು ಮಾತು. ಉಚ್ಚಿಲ ಮಹಾಲಕ್ಷ್ಮಿ ದೇವಾಲಯವು ಭಕ್ತರ ಆಧ್ಯಾತ್ಮಿಕ ಕೇಂದ್ರವಾಗಿದ್ದು, ಆಡಳಿತ ಮಂಡಳಿ ಸದಾ ಧಾರ್ಮಿಕ ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಸಮಾಜದಲ್ಲಿ ಒಗ್ಗಟ್ಟು, ಭಕ್ತಿ ಹಾಗೂ ಸೇವಾ ಮನೋಭಾವವನ್ನು ಬೆಳೆಸುತ್ತಾ ಬಂದಿದೆ. ಈ ಸಂದರ್ಭದಲ್ಲಿ ದೇವಾಲಯದ ಆಡಳಿತ ಮಂಡಳಿಯ ಪರಿಶ್ರಮ, ಸಂಘಟನಾ ಕೌಶಲ್ಯ ಹಾಗೂ ಭಕ್ತರ ಸಹಕಾರವನ್ನು ಕೃತಜ್ಞತೆಯಿಂದ ಸ್ಮರಿಸೋಣ. ಎಲ್ಲರಿಗೂ ದೇವಿಯ ಆಶೀರ್ವಾದ ದೊರಕಲಿ. ಎಲ್ಲರ ಜೀವನದಲ್ಲಿ ಶಾಂತಿ, ಸಮೃದ್ಧಿ, ಸದ್ಗುಣ, ಆರೋಗ್ಯ ತುಂಬಿರಲಿ ಅಂತ ಹಾರೈಸ್ತಾ, ನನಗೆ ಅವಕಾಶ ಮಾಡಿಕೊಟ್ಟಂತಹ ಡಾಕ್ಟರ್ ಜಿ ಶಂಕರ್ ಸರ್ ಅವರಿಗೂ ಹಾಗೆ ಈ ದೇವಸ್ಥಾನದ ಆಡಳಿತ ಮಂಡಳಿಯವರು ಎಲ್ಲರಿಗೂ ನನ್ನ ಅನಂತ ಅನಂತ ಪ್ರಣಾಮಗಳು. ಬಹಳ ಸರಳ ಭಾಷೆಯಲ್ಲಿ ತಮ್ಮ ಅನಿಸಿಕೆಗಳನ್ನು ನಮ್ಮ ಮುಂದಿಟ್ಟ ಪ್ರೀತಿರೇಖಾ ಮೇಡಮ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸಿಕೊಂಡು
ಇನ್ನೊಂದು ಪುಟ್ಟದಾದ ಆತ್ಮೀಯ ಸಮಾರಂಭ. ನಮ್ಮ ಮುಂಬಯಿಯ ಸುಮಾರು 135 ವರ್ಷಗಳ ಇತಿಹಾಸ ಇರುವ ಮಗೂರು ವ್ಯವಸ್ಥಾಪಕ ಮಂಡಳಿ ಮತ್ತು ನಮ್ಮ ಸನ್ಮಾನ ಕಾರ್ಯಕ್ರಮ ಇದೆ. ಅದಕ್ಕಿಂತ ಮೊದಲು ನಮ್ಮ ಬೈಂದೂರಿನ ಮಾಜಿ ಶಾಸಕರು, ನಮ್ಮೆಲ್ಲ ನಾಯಕರಾದ ಗೋಪಾಲ್ ಪೂಜಾರಿ ಅವರು ವೇದಿಕೆ ಬಂದು ನಮ್ಮ ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸುತ್ತೇನೆ ಅನ್ನಿಸ್ತಾ ಇದ್ದೇನೆ. ಅವರು ದಸರಾ ಉತ್ಸವಕ್ಕೆ 5,000 kg ಅಕ್ಕಿಯನ್ನು ಕೂಡ ಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಎರಡು ನಿಮಿಷ ನಮ್ಮ ಸಾಹೇಬರು ಮಾತಾಡ್ತಾರೆ. ಡಿಸ್ಕೊರ್ಲೆ 5 kg 5 ಟನ್ ಅಲ್ಲ. ಉಚ್ಚಿಲ ದಸರಾ ಉತ್ಸವಕ್ಕೆ ಗೋಪಾಲ್ ಪೂಜಾರಿ ಅವರ ನೇತೃತ್ವದಲ್ಲಿ 5 ಟನ್ ಅಕ್ಕಿಯನ್ನು ಅವರ ಕೊಟ್ಟಿದ್ದಾರೆ. ಮಾತಾಡುವ ಸಮಯ ಇದಲ್ಲ ಅಂತ ಅವ್ರು ಹೇಳಿದ್ದಾರೆ. ಖಂಡಿತ ಅವರ ರಾಜಕೀಯ ಜೀವನದಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಆ ತಾಯಿಯ ಆಶೀರ್ವಾದದಿಂದ ಅಂತ ಬೇಡ್ಕೋತೇನೆ. ಮಗುವೀರ ವ್ಯವಸ್ಥಾಪಕ ಮಂಡಳಿ ಭಾಳಷ್ಟು ಸಹಕಾರವನ್ನು ನೀಡ್ತಾ ಬಂದಿದೆ. ಬ್ರಹ್ಮಕಲಶ ಇರ್ಬೋದು, ದಸರಾ ಇರ್ಬೋದು, ಇವತ್ತಿನ ದಸರಾದ ಶಾಶ್ವತ ನಿಧಿ ಇರ್ಬೋದು, ಎಲ್ಲದಕ್ಕೂ ಕೂಡ ಗರಿಷ್ಠ ಪ್ರಮಾಣದ ಸಹಕಾರ ನೀಡ್ತಾ ಬಂದಿದ್ದಾರೆ. ಈ ವರ್ಷ 25 ಲಕ್ಷಗಳ ದೊಡ್ಡ ಮೊತ್ತವನ್ನು ನಮ್ಮ ದಸರಾ ಸಮಿತಿಗೆ ನೀಡಿದೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ದೊಡ್ಡ ಚಪ್ಪಾಳೆಯ ಕರತಾಡದ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಅವರ ಈ ಒಂದು ಮಾಡಿದ ಸಹಾಯಕ್ಕಾಗಿ ನಾವು ಕೂಡ ಅವರನ್ನು ಸ್ಮರಿಸಿಕೊಳ್ಳುವುದು ನಮ್ಮ ಕರ್ತವ್ಯ ಅಂತ ಭಾವಿಸಿಕೊಂಡು ನಮ್ಮ ಗೌರವ ವ್ಯವಸ್ಥಾಪಕ ಮಂಡಳಿ ಅಧ್ಯಕ್ಷರಾದ ನೂತನ ಅಧ್ಯಕ್ಷರಾದ ಗಣೇಶ್ ಕೆ ಕಾಂಚನ್, ಜನರಲ್ ಸೆಕ್ರೆಟರಿ ಪ್ರಧಾನ ಕಾರ್ಯದರ್ಶಿಗಳಾದ ದಿಲೀಪ್ ಮುಲ್ಕಿ ಅವರು ವೇದಿಕೆ ಬರಬೇಕು. ಕೋಶಾಧಿಕಾರಿಗಳಾದ ಟ್ರೆಷರರ್ ಆದ ದೇವರಾಜ್ ಕುಂದರ್, ಪುರುಷೋತ್ತಮ್ ಕರ್ಕೇರ, ದಾಮೋದರ್ ಪುತ್ರನ್, ಪ್ರಶಾಂತ್ ತಿಂಗಳಾಯ ಮತ್ತು ಕುಮಾರ್ ಮೆಂಡನ್ ಅವರು ವೇದಿಕೆ ಬರುವಂತೆ ನಮಿಸ್ತಾ ಇದ್ದೇನೆ. ಇವರಿಗೆ ನಾಡೋಜಿ ಡಾಕ್ಟರ್ ಜಯಶಂಕರ್ ಅವರು, ಅಧ್ಯಕ್ಷರಾದ ಜಯಸಿ ಕೋಟೆನವರು, ಉಪಾಧ್ಯಕ್ಷರಾದ ಮೋಹನ್ ಬೆಂಗ್ರೆ ಅವರು, ದಸರಾ ಸಮಿತಿ ಅಧ್ಯಕ್ಷರಾದ ವಿನಯ್ ಕರ್ಕೇರ್ ಅವರು, ನಮ್ಮ ಕ್ಷೇತ್ರಾಡಳಿತ ಸಮಿತಿ ಅಧ್ಯಕ್ಷರಾದ ಗಿರಿದಾಸ್ ಸುವರ್ಣ ಅವರು ಸನ್ಮಾನದ ಗೌರವ ಸ್ಮರಣಿಕೆಯನ್ನು ನೀಡುವಂತೆ ನಮಿಸ್ತಾ ಇದ್ದೇನೆ. ದಿಲೀಪ್ ಮುಲ್ಕಿ ಜನರಲ್ ಸೆಕ್ರೆಟರಿ, ದೇವರಾಜ್ ಕುಂದರ್ ಕೋಶಾಧಿಕಾರಿ, ಪುರುಷೋತ್ತಮ್ ಕರ್ಕೇರ, ದಾಮೋದರ್ ಪುತ್ರನ್, ಪ್ರಶಾಂತ್ ತಿಂಗಳಾಯ, ಕುಮಾರ್ ಮೆಂಡನ್. ಅಜಿತ್ ಸುವರ್ಣ ಪ್ಲೀಸ್. ಅಜಿತ್ ಜಿ ಸುವರ್ಣ, ಮಗುವೀರ ವ್ಯವಸ್ಥಾಪಕ ಮಂಡಳಿ ಟ್ರಸ್ಟಿಗಳು, ಮಗುವೀರ ವ್ಯವಸ್ಥಾಪಕ ಮಂಡಳಿಯ ಮಾಜಿ ಅಧ್ಯಕ್ಷರಾದ ಉದ್ಯಮಿಗಳಾದ ಅಜಿತ್ ಜಿ ಸುವರ್ಣ ಅವರು ಕೂಡ ವೇದಿಕೆ ಬಂದು ಈ ಕಿರು ಸನ್ಮಾನವನ್ನು ಸ್ವೀಕಾರ ಮಾಡುವುದು ಅನಿಸ್ತದೆ. ಎಜುಕೇಷನ್ ಕಮಿಟಿಯ ಟ್ರಸ್ಟಿ ಅವರು, ಎಜುಕೇಷನ್ ಕಮಿಟಿಯ ಚೇರ್ಮನ್ ಮಗುವೀರ ವ್ಯವಸ್ಥಾಪಕ ಮಂಡಳಿ ಮುಂಬೈ ಅಜಿತ್ ಜಿ ಸುವರ್ಣ ಅವರು,
ಥ್ಯಾಂಕ್ ಯು. ಮಾಜಿ ಅಧ್ಯಕ್ಷರು ಈಗಿನ ಸ್ಕೂಲ್ ಕಮಿಟಿ ಚೇರ್ಮನ್. ಮಾಜಿ ಅಧ್ಯಕ್ಷರು ಈಗಿನ ಎಜುಕೇಷನ್ ಕಮಿಟಿಯ ಅಧ್ಯಕ್ಷರಾದ ಅಜಿತ್ ಜಿ ಸುವರ್ಣ ಅವರು. ಅಜಿತ್ ಸುವರ್ಣ ನಮ್ಮನ್ನು ಉದ್ದೇಶಿಸಿ ಎರಡು ಮಾತನಾಡಬೇಕಂತ ವಿನಿಸ್ತಾ ಇದ್ದೇನೆ. ಅಜಿತ್ ಜಿ ಸುವರ್ಣ. ನಮಸ್ಕಾರ. ಎಂಕುಲ್ ಬೊಬ್ಬೈ ದಕುಲ್ ಅಲ್ಪ ಮೊಗೇರ ವ್ಯವಸ್ಥಾಕ ಮಂಡಳಿ ಉಂಡು ಒಂಜಿ 125 ವರ್ಷ. ನೆಕ್ಸ್ಟ್ ಇಯರ್ ವಿ ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ 125th ಇಯರ್. ಎಂಕುಲ್ ಸೋಷಲ್ ವರ್ಕ್ ಮಲ್ಪಂದುಲ್ಲ. ಎಂಕುಲ್ನೊಟ್ಟಿಗೆ ಒಂಜಿ ಮಲ್ಲ ಕ್ಯಾಂಪಸ್ ಅನ್ನು MVM ಎಜುಕೇಷನ್ ಕ್ಯಾಂಪಸ್ ಐಟ್ ರಡ್ಡು ಸಾರ ಸ್ಟೂಡೆಂಟ್ಸ್ ಉಲ್ಲೇರ್. 180 ಟೀಚರ್ಸ್ ನಕುಲ್ ಉಲ್ಲೇರ್. KG to PG ಮುಟ್ಟುವ ಎಂಕುಲ್ ಕೋರ್ಸಸ್ ನಡಪವ. ದಟ್ ಈಸ್ ಮುಂಬೈ. ಇನಿ ಮುಲ್ಪ ಎಂಕುಲ್ ಬನ್ನಾಗ ಎಂಕ್ಲಿಗೆ ಏತ್ ಖುಷಿ ಆಪುನ್ ಒಂದು ಉಚ್ಚಿಲ ದಸರಾ ಹ್ಯಾಸ್ ಬಿಕಮ್ ಅ ಬ್ರ್ಯಾಂಡ್ ನೇಮ್ ಆಫ್ ಮೊಗೋವೆರಾಸ್ ಆಲ್ ಓವರ್ ದ ವರ್ಲ್ಡ್. ನಮ್ಮ ಒಂಜಿ ಪುದರ್ ಆತನ್ ಕಿ ನಮ್ಮ ಮೊಗೋವೆರ ಸಮಾಜ ಮಲ್ಪೆರ ಸಾಧ್ಯ ಒಂದು ಮಲ್ಪ ತೋಜಾಬಾದ ಅವದಾಯಗ್ जी शंकर है तो मुमकिन है. जैसा मोदी है तो मुमकिन है, तो जी शंकर है तो मुमकिन है. आर ನಮ್ಮ ಸಮಾಜ ಒಟ್ಟಿಗೆ ಕನ್ನದ ಈತ್ ಮಲ್ಲ ಒಂಜಿ ಬ್ರ್ಯಾಂಡ್ ಕ್ರಿಯೇಟ್ ಮಲ್ತಾ ಬ್ಯಾತ ಸಮಾಜ ಮುಲ್ಪ ಒಳ್ಳೆ ದಕ್ಷಿಣ ಕನ್ನಡ ಅಕ್ಲಿಗೆ ನಮ್ಮ ಕಾಂಪಿಟಿಷನ್ ಕೊರೊಂದಿಲ್ಲ. ಕಾಂಪಿಟಿಷನ್ ಆವಡೆ ಕಾಂಪಿಟಿಷನ್ ಆಂದ ಎಡ್ಡೆ ಕೆಲಸ ಆಪುನ್. तो वी शुड फील प्राउड कि ಒಂದು ಫೆಸ್ಟಿವಲ್ ಮೈಸೂರು ದಸರಾ ಫೆಸ್ಟಿವಲ್ ಕಾಂಪಿಟಿಷನ್ ಕೊರೊಂದುಂಡು. ಒಂದು ಮಂದಿರ ಮಹಾಲಕ್ಷ್ಮಿ ಟೆಂಪಲ್ ಕೋಲಾಪುರ IT ಕಾಂಪಿಟಿಷನ್ ಕೊರೊಂದುಂಡು. ಸೊ ದಿಸ್ ಇಸ್ ವಾಟ್ ಇಟ್ ಈಸ್. ಎಡ್ಡೆ ಕೆಲಸ ಎಡ್ಡೆ ಯೋಗ್ಯ ರೀತಿದೆ ಆದ್ಲ ಪೂರೈಕ್ಲ ಖುಷಿ ಆಪುನ್. ಥ್ಯಾಂಕ್ ಯು ಜಿ ಶಂಕರ್ ಸರ್. ಥ್ಯಾಂಕ್ ಯು ನಿಖಿಲ್ ನಟಂ ಜಯ ಕೋಟಿಯನ್ ಪ್ರೆಸಿಡೆಂಟ್ ಅರ್ನ ಟೀಮ್ ಏತ್ ಎಡ್ಡೆಡ್ ಕೆಲಸ ಮಲ್ತೊಂದುಲ್ಲೇರ್. ದಾಲ ಗೊತ್ತಾ ಪೂಜಿ ಎಂಚ ನಡಪುನು ಇಂಕ್ಲಿಕ್ಲ ಗೊತ್ತಾ ಪೂಜಿ ಇಂತು ತೂನಾಗ ಬಾರಿ ಖುಷಿ ಆಪುನ್. ಪರ್ಫೆಕ್ಟ್ ಕೋಆರ್ಡಿನೇಷನ್, ಪರ್ಫೆಕ್ಟ್ ಡೀಟೇಲಿಂಗ್. ಆ್ಯಂಡ್ ಲಾಸ್ಟ್ 3 years 2 ವರ್ಷ ಕಂಟಿನ್ಯೂಸ್ ಬರೋದಿಲ್ಲ. ಈ ಸರಿ ಇಲ್ಲ ಬೈದೆ ಎಂಕಿತ್ತು ಮಲ್ಪ ಬತ್ತಂಡ ಶಾಂತಿಲ ತಿಕ್ಕೊಂಡು ಎಡ್ಡೆಲೆ ಆಪುನ್. ಥ್ಯಾಂಕ್ ಯು ವೆರಿ ಮಚ್. ಜೈ ಮೊಗವೀರಸ್. ಮುಂಬೈ ವ್ಯವಸ್ಥಾಪಕ ಮಂಡಳಿಯವರು ಒಂದು 125 ವರ್ಷದ ಒಂದು ಇತಿಹಾಸ ಇದೆ. ಈಗಾಗಲೇ 25 ಲಕ್ಷ ದಸರಾ ಇದಕ್ಕೆ ಕೊಟ್ಟಿದ್ದಾರೆ ನಿಧಿಯಾಗಿ. ಇನ್ನೂ 25 ಲಕ್ಷ ಕೊಡುವ ಒಂದು ಭರವಸೆಯನ್ನು ಕೂಡ ಅಜಿತ್ ಸುವರ್ಣ ಅವರ ತಂಡ ಮಾಡಿದೆ. ಖಂಡಿತ ಅವರಿಗೆ ದೇವಸ್ಥಾನದ ಪರವಾಗಿ ಧನ್ಯವಾದಗಳನ್ನ ಹೇಳ್ತೇವೆ. ಇನ್ನು ಮಂಡಳಿಯ ಹರೀಶ್ ಸುವರ್ಣ ಅವರು ವೇದಿಕೆ ಬರಬೇಕು. ಅದೇ ರೀತಿ ವರದರಾಜ್ ಶ್ರೀಯಾನ್ ಇವರಿಗೆ ಕೂಡ ಸ್ಮರಣಿಕೆ ಗೌರವವನ್ನು ನೀಡುವಂತೆ ನಾನು ವಿನಿಸ್ತಾ ಇದ್ದೇನೆ. ಇನ್ನು ಮುಂದೆ ನಮ್ಮ ಮಹಾಲಕ್ಷ್ಮಿ ಬ್ಯಾಂಕಿನ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ AGM ಶ್ರೀಮತಿ ಶಾರಿಕಾ ಕಿರಣ್ ಅವರು ನಮ್ಮ ದೇವಸ್ಥಾನದ ವ್ಯವಹಾರದಲ್ಲಿ ನಮಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಅದು ಅಲ್ಲದೆ ನಮ್ಮ 10 ದಿನಗಳ ಕಾಲ 11 ದಿನಗಳ ಉತ್ಸವ ನಡೆಯುವಾಗ ತಮ್ಮ ಬ್ಯಾಂಕ್ನ ಸಿಬ್ಬಂದಿಯನ್ನು ನಮಗೆ ಕೆಲಸಕ್ಕೆ ಒಂದು ಸ್ಟಾಫನ್ನು ಇಲ್ಲಿ ಅಪಾಯಿಂಟ್ ಮಾಡಿ ನಮಗೆ ಭಾಳಷ್ಟು ಸಹಕಾರವನ್ನು ನೀಡ್ತಾ ಬಂದಿರುವ ಶಾರಿಕಾ ಕಿರಣ್ ಅವರು ನಮ್ಮ ಕಿರು ಸನ್ಮಾನದ ಗೌರವವನ್ನು ಸ್ವೀಕರಿಸ್ತಾ ವಿನಿಸ್ತಾ ಇದ್ದೇನೆ. ಶ್ರೀಮತಿ ಶಿಲ್ಪಾ ಕಿರಣ್ ಅವರಿಗೆ ಬ್ಯಾಂಕಿನಲ್ಲಿ ಇನ್ನಷ್ಟು ಹೆಚ್ಚಿನ ಹುದ್ದೆ
ಶಾರಿಕಾ ಕಿರಣ್ ಅವರಿಗೆ ಇನ್ನೂ ಹೆಚ್ಚಿನ ಹುದ್ದೆ ಬ್ಯಾಂಕ್ನಲ್ಲಿ ಸಿಗಲಿ ಅಂತೇಳಿ ಮಾತೆ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥಿಸಿಕೊಂಡು ಅವರಿಗೆ ಈ ಕಿರು ಗೌರವವನ್ನು ನಾವು ಸ್ವೀಕರಿಸ್ತಾ ಇದ್ದೇವೆ. ಇನ್ನು ಮುಂದಿನ ಸನ್ಮಾನ ಶಿಲ್ಪಾಜಿ ಕುಂದರ್, ಅಧ್ಯಕ್ಷರು ಮಗುವೀಸ್ ಬ್ಯಾರೆನ್. ಒಂದೇ ಕುರ್ಚಿ ಇಡಿ. ಶಾಲೆ ಯಾವ್ದು ಹಾಕ್ತಾರೆ? ದೊಡ್ಡ ಶಾಲೆ ಹಾಕೋದಾರ. ಶಿಲ್ಪ ಕುಂದರ್ ಅವರು ಬೇರೆನ್ ಮಗೂರು ಸಂಘದ ಅಧ್ಯಕ್ಷರು. ಅವರು ಈಗಾಗಲೇ ಅಧ್ಯಕ್ಷ ಸ್ಥಾನವನ್ನು ಸ್ವೀಕಾರ ಮಾಡಿದ್ದಾರೆ. 1 ಕೋಟಿಯ ಒಂದು ಭರವಸೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಇನ್ನೂ 1 ಕೋಟಿಯನ್ನು ಮಾಡಿಕೊಡುವ ಒಂದು ಉದ್ದೇಶ ಅವರಿಗಿದೆ. ಖಂಡಿತ ಅವರಿಗೆ ಆ ಮಹಾಲಕ್ಷ್ಮಿ ತಾಯಿ ಉತ್ತರೋತ್ತರ ಅಭಿವೃದ್ಧಿ ಆಗುವಂತೆ ಹರಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತೇನೆ. ತಮ್ಮ ಜೀವನ ನಿರ್ವಹಣೆಗಾಗಿ ಹೊರದೇಶಕ್ಕೆ ಹೋಗಿ ತಾಯಿನಾಡಿನ ನೆನಪು ಮತ್ತು ಋಣವನ್ನು ತೀರಿಸುತ್ತಿರುವ ಎಲ್ಲ ಮಗುವೀರ್ ಬ್ಯಾರೆನ್ಸ್ನ ಎಲ್ಲ ಸನ್ಮಿತ್ರರಿಗೆ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಕೊಡ್ತಾ ಇದ್ದಾವೆ. ಈಗಾಗಲೇ 62 ಲಕ್ಷ ಅವರು ನೀಡಿದ್ದಾರೆ. ಇನ್ನು ಪ್ರಾಮಿಸ್ ಮಾಡಿದ 1 ಕೋಟಿ ಮತ್ತು ಇನ್ನೂ ಹೆಚ್ಚುವರಿಯಾಗಿ 1 ಕೋಟಿ ಸಾಹೇಬರು ಹೇಳಿದಾಗೆ ಕೊಡ್ತಾರೆ ಅಂತ ಭರವಸೆ ಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ದೊಡ್ಡ ಚಪ್ಪಲೆ ಅಭಿನಂದನೆಗಳನ್ನು ಸಲ್ಲಿಸುವಂತೆ ವಿನಂತಿಸ್ತಾ ಇದ್ದೇನೆ. ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್ ಬ್ಯಾರಿನ್ ಇದರ ವೈಸ್ ಪ್ರೆಸಿಡೆಂಟ್ ಆಗಿ ಅವರು ಕೆಲಸ ಮಾಡ್ತಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದಿಸಿಕೊಂಡು ಇನ್ನಷ್ಟು ಹುದ್ದೆಗಳು ಅವರಿಗೆ ಸಿಗುವಂತಾಗಲಿ ಅಂತೇಳಿ ಮಹಾಲಕ್ಷ್ಮಿ ಅಮ್ಮನವರೆಲ್ಲ ಪ್ರಾರ್ಥಿಸಿಕೊಳ್ತೇವೆ. 1 ನಿಮಿಷ ನಮ್ಮನ್ನು ಉದ್ದೇಶಿಸಿ ಮಾತಾಡುವಂತೆ ಶ್ರೀಮತಿ ಶಿಲ್ಪಾ ಜಿ ಕುಂದರ್ ಅವರನ್ನ ಇನ್ನು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಶೆಟ್ಟಿಗಾರ್ ಇಂಡಸ್ಟ್ರೀಸ್ನ ಶ್ರೀನಿವಾಸ್ ಶೆಟ್ಟಿಗ ಅವರು ವೇದಿಕೆ ಮೇಲೆ ಬಂದು ನಮ್ಮ ಗಿರು ಗೌರವದ ಕಾಣಿಕೆಯನ್ನು ಸ್ವೀಕಾರ ಮಾಡುವಂತೆ ಅನಿಸ್ತದೆ. ನಮಗೆ ದಸರಾ ಉತ್ಸವಕ್ಕೆ ಸಹಾಯ ಮಾಡಿದ ಮಹನೀಯರು, ಇವರಿಗೂ ಕೂಡ ನಮ್ಮ ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತೆ ನಾಡೋಜಿ ಡಾಕ್ಟರ್ ಜಯಶಂಕರ್, ಜಯಸಿ ಕೋಟ್ಯನ್, ಗಿರಿಧರ್ ಸುವರ್ಣ, ವಿನಾಯಕ್ ಕರ್ಕೇರ, ಮೋಹನ್ ಬೆಂಗ್ರೆ ಇವರಲ್ಲಿ ನಾನು ಅನುವಂದಿಸ್ತಾ ಇದ್ದೇನೆ. ನಿಮ್ಮ ಉದ್ಯಮ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತೇಳಿ ಮಹಾಲಕ್ಷ್ಮಿ ಅಮ್ಮನವರಲ್ಲಿ ನಾವು ಪ್ರಾರ್ಥಿಸಿಕೊಂಡು ಈ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಸಾಮೂಹಿಕ ಕುಂಕುಮಾರ್ಚನೆಗಾಗಿ ನಮ್ಮ ಪ್ರಧಾನ ಅರ್ಚಕರಾದ ರಾಘವೇಂದ್ರ ಉಪಾಧ್ಯಾಯವರ ಈಗ ಒಂದು ಅರ್ಧ ಗಂಟೆ ನಮ್ಮ ಕುಂಕುಮಾರ್ಚನೆ ಕಾರ್ಯಕ್ರಮ, ನಂತರ 6:30ಕ್ಕೆ ಸರಿಯಾಗಿ ನೀವೆಲ್ಲ ಕಾಯುತ್ತಿರುವ ಸಾಮೂಹಿಕ ದಾಂಡಿಯ ಕುಣಿತ ಈ ವೇದಿಕೆಯಲ್ಲಿ ರಥಬೀದಿಯ ಸುತ್ತ ನಡೀಲಿಕ್ಕೆ ಇದೆ. ತಾವೆಲ್ಲರೂ ಕೂಡ ಅದಕ್ಕೂ ಕೂಡ ಭಾಗವಹಿಸಬೇಕಾಗಿ ಅನಿಸ್ತಾ ಇದ್ದೇನೆ. ಈಗ ಪೂಜೆಗಾಗಿ ವೇದಿಕೆಯನ್ನು ತೆರವುಗೊಳಿಸ್ತಾ ಇದ್ದೇವೆ. ಯಾವ ತಾಯಿ ಇವತ್ತು ಕಾತ್ಯಾಯನಿ? ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೆ 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 ನಮೋ ನಮಃ. ಎಲ್ಲ ಜೀವರಾಶಿಗಳನ್ನು ರಕ್ಷಿಸುವ ತಾಯಿ ಮಹಾಲಕ್ಷ್ಮಿ ತಾಯಿ. ಆ ನಿಟ್ಟಿನಲ್ಲಿ ಇವತ್ತು ಕಾತ್ಯಾಯಿನಿ ದೇವಿಯನ್ನು ನಾವು ಆರಾಧಿಸಲಿಕ್ಕಿದ್ದೇವೆ. ಎಲ್ಲರೂ ಭಕ್ತಿ ಶ್ರದ್ಧೆ ಮೂಲಕ ಆ ತಾಯಿಗೆ ಕುಂಕುಮಾರ್ಚನೆಯನ್ನು ಸಲ್ಲಿಸಬೇಕು. ಖಂಡಿತ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗ್ತದೆ, ಎಲ್ರಿಗೂ ಒಳ್ಳೆಯದಾಗ್ತಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ನಮ್ಮ ಪ್ರಧಾನ ಅರ್ಚಕರು ಹೇಗೆ ಹೇಳ್ತಾರೋ ಆ ಥರ ನೀವು ಕುಂಕುಮಾರ್ಚನೆಯನ್ನು ಮಾಡಬೇಕಂತ ತಮ್ಮಲ್ಲಿ ವಿನಂತಿ. ಓಂ ಇದಂ ಫಲಂ ಮಯಾ ದೇವಾ ಸ್ಥಾಪದಂತೆ ಪುರಸ್ತವಃ ತೇನ ಮೇ ಸುಫಲಾವಾಪ್ತಿರ್ಭವೇತ್ ಜನ್ಮನಿ ಜನ್ಮನಿ. ಓಂ ಯತ್ರ ಯೋಗೀಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀವಿಶರ್ಭೂತಿರ್ವಾ ನಿತಿರ್ಮಮ. ಅನನ್ಯಾಸ್ತಿಂತಮಾಂ ನಿಧನ ಪರಿಭಾಸತೆ ತೇಷಾ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ನಮಾಮ್ಯಂ. ಸರ್ವೇಷು ಆರಂಭಕಾರೀಷು ತ್ರಯಸ್ತ್ರಿಭುವನೇಶ್ವರಾಃ ದೇವಾಃ ನ ಸಿದ್ಧಿಸ್ಯಂ ಬ್ರಹ್ಮೇಶಂ ಜನಾರ್ದನಃ. ಸ್ಮೃತೇರ್ ಸಕಲಕಲ್ಯಾಣಂ ಭಾಜಮಿತ್ರಜಾಯಿತೆ ಪುರುಷಂ ತಮಜಂ ರಜಾಮಿ ಶರಣಂ ಬರಿಂ. ಸರ್ವದಾ ಸರ್ವಕಾರ್ಯೇಷು ನಾಸ್ತೇಷಾ ಮಂಗಲಂ. ಯೇಷಾಂ ಮೃತ್ಯುಸ್ಥ ಭಗವಾನ್ ಮಂಗಲಾಯತನರಿಃ. ಮಂಗಲಂ ಭಗವಾನ್ ವಿಷ್ಣುರ್ಮಂಗಲಂ ಮಧುಸೂದನಃ. ಮಂಗಲಂ ದೇವಕೀ ಪುತ್ರೋರ್ಮಂಗಲಂ ಗರುಡಧ್ವಜಃ.
ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಸ್ತೆಸ್ತು ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ಮನಸೋಭಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಸ್ವಾಮಿ ದೇವರೇ, ಮುಖ್ಯವಾಗಿ ನಾವು ಇವತ್ತನೇ 6ನೇ ದಿವಸದ ಶರವನ್ನವರಾತ್ರಿಯ ಮಹೋತ್ಸವ ಕಾಲದ ಪರ್ವಕಾಲದಲ್ಲಿ ವಿಶೇಷವಾಗಿ ಎಲ್ಲರೂ ಸೇರಿಕೊಂಡು ಆ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡುವಂಥದ್ದು. ಬೊಂಬಾಯಿಯ ಕಮಿಟಿಯ ಎಲ್ಲ ಹೆಚ್ಚಿನ ಸದಸ್ಯರೆಲ್ಲ ಬಂದಿದ್ದಾರೆ, ಮುಖ್ಯದವರು. ಹಾಗೆ ವಿದೇಶದಿಂದಲೂ ಕೂಡ ಶಿಲ್ಪಾ ಕುಂದರ್ ಬೆಹರಿನಿಂದ ಬಂದಿದ್ದಾರೆ. ಅಂತಹ ಎಲ್ಲರ ಪ್ರಮುಖರು ಸೇರಿ ಇವತ್ತಿನ ದಿವಸದಲ್ಲಿ ನಮ್ಮ ಜಿ ಶಂಕರ್ ಅವರ ವಿಶೇಷ ರೀತಿಯ ಒಂದು ನೇತೃತ್ವದಲ್ಲಿ, ಮಾರ್ಗದರ್ಶನದಲ್ಲಿ, ಹಾಗೆ ಜಯಕೋಟಿಯನ್ ಅವರ ಒಂದು ಸಹಭಾಗಿತ್ವದಲ್ಲಿ ಎಲ್ಲರೂ ಸೇರಿಕೊಂಡು ಆ ಸುಮಂಗಲಿಯರಿಂದ ಸಹಸ್ರ ಕುಂಕುಮಾರ್ಚನೆ. ನಿನ್ನೆ ದಿವಸ ಈ ಕುಂಕುಮಾರ್ಚನೆಗೆ ಜಾಗವೇ ಇರಲಿಲ್ಲ, ಅಷ್ಟು ವೈಭವದಲ್ಲಿ ನಿನ್ನೆ ದಿವಸ ಕುಂಕುಮಾರ್ಚನೆಯನ್ನು ದೇವರಿಗೆ ಅರ್ಪಣೆ ಮಾಡಿದ್ದೇವೆ. ಇವತ್ತಿನ ದಿವಸದಲ್ಲಿ ಕೂಡ ಕಾತ್ಯಾಯಿನಿ ಎಂಬಂತಹ ದೇವರಿಗೆ ವಿಶೇಷ, ನವದುರ್ಗೆಯಲ್ಲಿ ಕಾತ್ಯಾಯಿನಿ ಆ ದೇವಿಯ ಆರಾಧನೆ. ಕಾತ್ಯಾಯಿನಿ ಅಂದರೆ ಕತ್ ಎಂಬಂತಹ ಋಷಿ ತಪಸ್ಸನ್ನು, ಬಹಳ ಕಠಿಣವಾದಂಥ ತಪಸ್ಸನ್ನು ಮಾಡಿ ಆ ಬ್ರಹ್ಮಾದಿ ದೇವತೆಗಳಿಂದ ವರವನ್ನು ಪಡೆದು, ಈ ಪ್ರಪಂಚದಲ್ಲಿ ದುಷ್ಟ ಶಕ್ತಿಗಳು ಜಾಸ್ತಿ ಉಂಟು, ಅಂತಹ ಶಕ್ತಿಗಳು ನಾಶ ಆಗಲಿಕ್ಕೋಸ್ಕರ ಆ ಕಾತ್ಯಾಯಿನಿ ಅವರು ತಪಸ್ಸನ್ನು ಮಾಡಿ ನಮಗೆ ಅಂತಹ ಮಗು ಹುಟ್ಟಬೇಕು ಅಂತ ಅವರು ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಆ ರೀತಿಯಲ್ಲಿ ಕಾತ್ಯಾಯಿನಿ ಎಂಬಂಥ ಹೆಣ್ಣು ಮಗು ಹುಟ್ಟಿ ದುಷ್ಟರನ್ನು ಸಂಹಾರ ಮಾಡಿದಂತಹ ದಿವಸ. ಆ ದುಷ್ಟ ಶಕ್ತಿಗಳೆಲ್ಲ ಇವತ್ತು ನಮ್ಮ ಒಳಗಿನ ದೇವಿಯಲ್ಲಿ ಕೂಡ ಆ ಮೂಲಬಿಂಬದಲ್ಲಿ ಮಹಿಷಮರ್ದಿನಿ ಅವತಾರ, ಮಹಿಷಮರ್ದಿನಿ ಅಲಂಕಾರ ಅಂದರೆ ಮಹಿಷಾಸುರರನ್ನು ವಧೆ ಮಾಡಿದಂತಹ ದಿವಸ. ಹಾಗೆ ನಾಳೆ ಶುಂಭರು ಚಂಡಮುಂಡರನ್ನೆಲ್ಲ ದೇವಿ ವಧೆ ಮಾಡ್ತಾ ಬರ್ತಾಳೆ. ಅಂತಹ ನಮ್ಮ ಈ ಒಂದು ದೇಶದಲ್ಲಿ ಇರತಕ್ಕಂಥ ಯಾವುದೇ ರೀತಿಯ ಅಸುರಿ ಶಕ್ತಿಗಳಿದ್ದರೂ ಕೂಡ ಅದನ್ನೆಲ್ಲ ದೇವರು ಪರಿಹರಿಸಬೇಕು ಅಂತ ಹೇಳಿ ನಮ್ಮ ವಿಶೇಷ ರೀತಿಯಲ್ಲಿ ಈ ಒಂದು ಕುಂಕುಮಾರ್ಚನೆಯ ಫಲದಿಂದ ಸನಾತನ ಧರ್ಮಕ್ಕೆ ಒಂದು ವಿಶೇಷ ರೀತಿಯ ಅನುಗ್ರಹ ಆಗಲಿ ಅಂತ ಹೇಳಿ ಈ ವರ್ಷದ ದಸರಾ ಮಹೋತ್ಸವದಲ್ಲಿ ದೇವರಿಗೆ ನಾವು ಆ ಸೇವೆಯನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ಆ ಕಾತ್ಯಾಯಿನಿ ಮಹಾದೇವಿಯು, ಆ ಮಹಾಲಕ್ಷ್ಮಿಯು ನಮಗೆಲ್ಲರಿಗೂ ಕೂಡ ಸನ್ಮಂಗಳವನ್ನು ಮಾಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಇಷ್ಟ ದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಗ್ರಾಮದೇವತಾಭ್ಯೋ ನಮಃ, ಗ್ರಾಮಾಧಿದೇವತಾಭ್ಯೋ ನಮಃ, ಸರ್ವೇಭ್ಯೋ ದೇವೇಭ್ಯೋ ನಮಃ, ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ. ಕರಿಷ್ಯಮಾಣಸ್ಯ ಕರ್ಮಣಃ ಸುಮುಹೂರ್ತೋಸ್ತು ಭವಂತೋ ಬ್ರವಂತೋ, ಕರಿಷ್ಯಮಾಣಸ್ಯ ಕರ್ಮಣಃ ಸುಮುಹೂರ್ತಮಸ್ತು. ಗಂಗಾದ್ಯಾಃ ಸರ್ವತೀರ್ಥದೇವತಾಭಿಮಾನಿ ಸನ್ನಿತಾ ಸಂತು. ಅದ್ಯ ಪೂರ್ವೋತ್ತರದೇವಂಗಡವಿಷ್ಟಾಯಾಂ ಶುಭವಣ್ಣೆ ತತೋಸ್ತದಾದಿಗುರುಣಾಂ ಶ್ರೀಮನ್ಮಧ್ಯನಿವಾಸವಾಸುದೇವ ಸಂಕರಣ ಪ್ರದ್ಯುಮ್ನ ನಿರುದ್ಧ ಚತುರ್ಮೂರ್ತ್ಯಾದಿ ಅನಂತವತಾರತ್ಮಕ ಶ್ರೀ ಮಾಂಗಲ್ಯಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಶ್ರೀಂ ಮಹಾಪನವತ್ರ್ಯಾಂ ಪರಮಕಾಲೆ ಶ್ರೀಂ ಷಷ್ಠದಿನಸ್ಯ ಶ್ರೀಂ ಯಜಮಾನಾನಾಂ ಸದ್ವೇದನಾನಾಂ ಆಸ್ತಿಕ ಮಹಾಜನಾನಾಂಚ ಕ್ಷೇಮಸ್ಥೈರ್ಯ ವೀರ್ಯ ವಿಜಯ ಅಭಯ ಆಯುರಾರೋಗ್ಯಾನಂದೈಶ್ವರ್ಯಾರ್ಥಂ ಮಹಾಲಕ್ಷ್ಮ್ಯಾ ಪೂರ್ಣ ಕೃಪಾ ಕಟಾಕ್ಷಸಿದ್ಧ್ಯರ್ಥಂ ಶ್ರೀರಕ್ಷಾಸಿದ್ಧ್ಯರ್ಥಂ ಕುಂಕುಮಾರ್ಚನಾಂಗತಯ ಶ್ರೀ ಮಹಾಲಕ್ಷ್ಮ್ಯಾಃ ಕಲ್ಪೋಕ್ತ ಪೂಜಾಖ್ಯಂ ಕರ್ಮ ಕರಿಷ್ಯೆ. ಜಗದ್ವನ್ಯೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ವಸುದೇವ ಸುತಂ ದೇವಂ ಕಂಸ ಚಾಣೂರಮದ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀ ಗುರುಭ್ಯೋ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಸುಮುಖಾಯ ನಮಃ, ಏಕದಂತಾಯ ನಮಃ, ಗಜಕರ್ಣಕಾಯ ನಮಃ, ಗಜಕರ್ಣಕಾಯ ನಮಃ, ಲಂಬೋದರಾಯ ನಮಃ, ವಿಕಟಾಯ ನಮಃ, ಧೂಮಕೇತವೇ ನಮಃ, ಗಣಾಧ್ಯಕ್ಷಾಯ ನಮಃ, ಪಾಲಚಂದ್ರಾಯ ನಮಃ, ಕುಮಾರ ಗುರವೇ ನಮಃ, ಸರ್ವಸಿದ್ಧಿಪ್ರದಾಯಕಾಯ ನಮಃ. ಶ್ರೀಮನ್ಮಃ ಗಣಪತೆ ನಮಃ. ಧ್ಯಾಯಾಮಿ ಆವಾಹಯಾಮಿ. ಆಸನಂ ಸಮರ್ಪಯಾಮಿ. ಸ್ವಾಗತಂ ಸಮರ್ಪಯಾಮಿ. ಪಾದ್ಯಂ ಸಮರ್ಪಯಾಮಿ. ಅರ್ಘ್ಯಂ ಸಮರ್ಪಯಾಮಿ. ಆಚಮನಂ ಸಮರ್ಪಯಾಮಿ. ಮಧುವರ್ಕಂ ಸಮರ್ಪಯಾಮಿ. ಪುನರಾಚಮರ್ಪಯಾಮಿ. ಸ್ನಾನಂ ಸಮರ್ಪಯಾಮಿ. ಗಂಧಾಕ್ಷತ ಪುಷ್ಪಾಣಿ ಸಮರ್ಪಯಾಮಿ. ಧೂಪಮಾಗ್ರಾಪಯಾಮಿ. ದೀಪಂ ಧರಣಯಾಮಿ. ನೈವೇದ್ಯಾರ್ಥೇ ಕದಲೀ ಪರಮಃ ನೈವೇದ್ಯಂ ನಿವೇದಯಾಮಿ. ಕ್ರಮಗದಾಂಬೂಲಂ ಸಮರ್ಪಯಾಮಿ. ಸುವರ್ಣಪುಷ್ಪಂ ಸಮರ್ಪಯಾಮಿ. ಸರ್ವೋಪಚಾರ ಪೂಜಾಃ ಸಮರ್ಪಯಾಮಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಕ್ಷಿಪ್ರಪ್ರಸಾದಾಯ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ನಿರ್ವಿಘ್ನಂ ಕುರು ಅಥ ಕಲಶ ಪ್ರತಿಷ್ಠಾಪನಂ ಕರಿಷ್ಯೆ. ಲಕ್ಷ್ಮೀರಸ್ಯ ಪರಿಗ್ರಹ ಕಮಲಭೋ ಸೋನರ್ಗರತ್ನಾನದಃ ಪೌತ್ರಸ್ತಂದ್ರ ವಿಭೂಷಣಃ ಶೇಷಸ್ತಜಾಪನಃ. ಬ್ರಹ್ಮಾಂಡಂ ವರಮಂದಿರಂ ಸುರಗಣಾಯಸ್ತ ಪ್ರಭೋ ಸೇವಕಾಃ. ಸತ್ರೇ ಲೋಕಕುಟುಂಬವಾನರವರಃ ಕುರ್ಯಾರ್ಧರಿರ್ಮಂಗಲಂ. ಗಂಗಾ ಸಿಂಧು ಸರಸ್ವತೀ ಚ ಯಮುನಾ ಗೋದಾವರಿರನ್ಮದ
कृष्णा भीमरती च पल्गुशनयो श्रीगण्डकी गोमती कावेरी कपिला पर्यागमनता नेत्रावदित्यादयोः नद्यश्री हरिपादपङ्कजमव कुर्वन्तनो मङ्गलम् श्रीं आयातूर्णशीघ्रं प्राणिनां प्राणरक्षकः अतुल्यबलवानत्र सर्वदुष्टप्रशान्तये वं वरुणाय नमः वरुणभवन्नागच्छागच्छ आवाहयिष्यावाहयामि गाङ्गङ्गायै विश्वमुख्यै सदाशिवामृतायै नारायण्ये नमो नमः अत्रागच्छागच्छ गङ्गा भवानीम् आवाहयामि स्थापयामि पूजयामि अत पीठपूजां करिष्ये गुङ्गरभ्यो नमः गङ्गणपते नमः आधारशक्त्यै नमः मूलप्रकृत्यै नमः आदिकूर्माय नमः अनन्ताय नमः पृथिव्यै नमः धर्माय नमः ज्ञानाय नमः वैराग्याय नमः ऐश्वर्याय नमः धर्माय नमः अज्ञानाय नमः वैराग्याय नमः ऐश्वर्याय नमः संसत्त्वाय नमः रजसे नमः तं तमसे नमः मम्मायाय नमः विविद्याय नमः अनन्ताय नमः पम्पत्नाय नमः मर्कमण्डलाय नमः सोममण्डलाय नमः मन्यमण्डलाय नमः आत्मने नमः अन्तरात्मने नमः ब्रह्मात्मने नमः श्रीं ज्ञानात्मने नमः विभूत्यै नमः उन्नत्यै नमः कान्त्यै नमः हृष्ट्यै नमः कीर्त्यै नमः सन्नत्यै नमः पुष्ट्यै नमः उत्कृष्ट्यै नमः रुद्ध्यै नमः नमो भगवते विष्णवे सर्वभूतात्मने वासुदेवाय सर्वात्मसंयोगयोगमद्यमीठात्मने नमः श्रीं यासा पद्मासनस्था विपुलकटितडे पद्मपत्रायदाक्रे गम्भीरावर्तनाभिस्तनमर्णमिधा शुभ्रवत्तोत्तरीयां लक्ष्मीर्दिव्ये गजेन्द्रे रमणगणगजते स्थापिताय मुगम्बैः नित्यं सा पद्महस्ता मम सुगृहे सर्वमङ्गलयुक्ता श्रेयं महालक्ष्मीम् आवाहयामि आवाहिता भव संस्थापिता भव सन्निहिता भव सन्निरुद्धा भव सम्मुखा भव अवकुण्ठिता भव सुप्रसन्ना भव प्रसीद प्रसीद श्रीं नारदर्षि गायन्दः महालक्ष्मी देवता श्रीं श्रां हृदया नमः श्रीं हृदये त्वां श्रंशिकाणं श्रीं कवचां श्रवणे तत्रयं सहस्रायवण श्रीमहालक्ष्मी नमः पञ्चोपचारपूजां समर्पयामि अथ कल्पोक्तपूजां करिष्ये शङ्खचक्रदात्ते शुभ्रवर्णे शुभोनने सुशोभने मम देहि वरं लक्ष्मी सर्वसिद्धिं प्रयच्छ मे कोटिकोटीन्द्रसङ्काशं सर्वाभरणभूषितं दौताम्बरधरां देवीं महालक्ष्मीं भजाम्यहं श्रीमहालक्ष्मी नमः ध्यायामि चतुर्भुजां जगद्धात्रीं वनमालाविभूषितां सिंहासनसमायुक्तं लक्ष्मीं ध्यायेम् अम्बिकां श्रीमहालक्ष्मी नमः लक्ष्मीम् आवाहयामि भक्तविघ्नोपशमनीं तप्तकाञ्चनसन्निभां लोकरक्षाकरीं मायामासने विनियोजये श्रीमहालक्ष्मी नमः सिंहासनं समर्पयामि क्षीरोदारणवसम्भूते लक्ष्मीचन्द्रसहोदरि पाद्यं ग्रहणदेवेशे वरदे भक्तमत्सरे श्रीमहालक्ष्मी नमः दारविन्द्योपाद्यं समर्पयामि सप्तसौवर्णपात्रस्थैः जले गन्धोदके शवेः अर्घ्यं ददामि ते मातः स्वीकुरुष्व हरिप्रिये श्रीमहालक्ष्मीन् अर्घ्यं समर्पयामि गंगाजलं समानीतं सुवर्णकलशे स्थितम् आचम्यतां सुवर्चाङ्गे क्षीरोदमतनोद्भवे श्रीमहालक्ष्मी नमः चमनीयं समर्पयामि मधुसर्पसमायुक्त क्षीरं लक्ष्मी ददाम्यहं सर्वैश्वर्यकरं देवी मधुवर्कं गृहाण मे श्रीमहालक्ष्मी नमः रे मधुवर्कं समर्पयामि गंगोदकं समानीतं क्षीरं दधिकृतं मधु शर्करा फलसंयुक्तं स्थानं स्वीकुरु मङ्गले श्रीमहालक्ष्मी पञ्चामृतस्थानं समर्पयामि रें स्नानं कुरु महालक्ष्मी अमृतो दधि सम्भवे ऐरावतादिहस्ताभ्याम् आनितैश्च शुभैर्जलैः श्रीमहालक्ष्मी नमः शुद्धोदकस्नानं समर्पयामि हेमवस्त्रं समादाय हेमकञ्चुकया सह गृहाणेदं महालक्ष्मी नारायण नमोस्तुते महालक्ष्मी नमः वस्त्रं समर्पयामि राजतं ब्रह्मसूत्रं च काञ्चनं चोपवीतकं गृहाणेदं जगन्नाथे महालक्ष्मी नमोस्तुते श्रीमहालक्ष्मी नमः उपवीतं समर्पयामि दिव्यावस्त्रपरिधाने दिव्याभरणभूषिते जननीं सर्वदेवानां भूषेण अर्चयाम्यहं श्रीमहालक्ष्मीनाभरणं समर्पयामि चन्दनागरुकस्तूरे कुङ्कुमेन विराजितं श्रीचन्दनं ग्रहणेदं स्वरपूज्ये नमोस्तुते महालक्ष्मी नमः गन्धं समर्पयामि रें शुभ्रमुक्ताबलाक्रान्ता नक्षतान् विमलां शुभान् ग्रहणफलदे देवी भक्ताभीष्टप्रदायिनी श्रीमहालक्ष्मी नमः अक्षतान् समर्पयामि जाति केतकी कल्लारेः चंपका मल्लिकादिभिः पुष्पैः पूजां करोम्यासु वरदे भक्तवत्सले श्रीमहालक्ष्मी नमः पुष्पं समर्पयामि अतः अंगपूजां करिष्ये श्रीदेव्यै नमः पादौ पूजयामि श्रीं लक्ष्मी नमः जानुनी पूजयामि श्रीं लोकरक्षा कारुण्ये नमः जङ्गे पूजयामि चन्द्रसहोदर्यै नमः कटिं पूजयामि श्रीं भक्तवत्सलायै नमः नाभिं पूजयामि श्रीं हरिप्रियाय नमः उदरं पूजयामि श्रीं क्षीरोद मथुरोद्भवाय नमः श्रीं वक्षस्थलं पूजयामि श्रीं सर्वैश्वर्यकारकाय नमः स्तनौ पूजयामि श्री मंगलाय नमः भुजौ पूजयामि श्रीं कमलाय नमः हस्तौ पूजयामि श्रीं सिद्धलक्ष्म्यै नमः कंठं पूजयामि श्रीं श्रिये नमः मुखं पूजयामि श्रीं वरदाय नमः नासिकां पूजयामि
श्रीं सुरार्चिताय नमः नेत्रे पूजयामि श्रीं भक्ताविष्णुप्रदायिन्ये नमः कर्णो पूजयामि श्रीं रमायै नमः ललाटं पूजयामि श्रीं मायाय नमः शिरः पूजयामि श्री महालक्ष्म्यै नमः सर्वाङ्गं पूजयामि अत पत्रपूजां करिष्ये श्री महालक्ष्म्यै नमः अश्वत्थपत्रं समर्पयामि श्रीं कमलाय नमः वटपत्रं समर्पयामि ईरमिन्द्राय नमः बिल्वपत्रं समर्पयामि श्रीं हरिप्रियाय नमः अर्कपत्रं समर्पयामि श्रीं माहेश्वर्यै नमः सूतपत्रं समर्पयामि श्रीं क्षीरसागर कन्यकानमदाडिपत्रं समर्पयामि श्रीं वैष्णव्यै नमः कमलपत्रं समर्पयामि श्रीं केमङ्कर्यै नमः विष्णुक्रान्तिपत्रं समर्पयामि श्रीं भद्राय नमः देवदारपत्रं समर्पयामि श्रीं रमाय नमः बालदेवपत्रं समर्पयामि श्रीं शुभप्रदाय नमः शमीपत्रं समर्पयामि श्रीं मङ्गलदेवताय नमः बदरीपत्रं समर्पयामि श्रीं मायाय नमः जम्बीरपत्रं समर्पयामि श्रीं वरदाय नमः अपमार्गपत्रं समर्पयामि श्रीं पद्महस्ताय नमः जातिपत्रं समर्पयामि श्रीं लोकमात्रे नमः बृहतीपत्रं समर्पयामि श्रीं भार्गव्ये नमः नवमल्लिकापत्रं समर्पयामि श्रीं सर्वसिद्धिदाय नमः तुलसीपत्रं समर्पयामि श्रीं मायाय नमः कुन्दपत्रं समर्पयामि श्रीं कमलवासिन्ये नमः मन्दारपत्रं समर्पयामि श्रीं पद्माय नमः करवीरपत्रं समर्पयामि श्री महालक्ष्म्यै नमः सर्वपत्राणि समर्पयामि अथ पुष्पपूजां करिष्ये श्री महालक्ष्म्यै नमः केतके पुष्पं समर्पयामि श्री महादेव्यै नमः मल्लिकापुष्पं समर्पयामि श्रीं पद्मधारिण्यै नमः करवीरपुष्पं समर्पयामि श्रीं क्रमाय नमः जातिपुष्पं समर्पयामि श्रीं इन्दिराय नमः कुमुदपुष्पं समर्पयामि श्रीं चञ्चलाय नमः पारिजातपुष्पं समर्पयामि श्रीं हरिप्रियाय नमः कमलपुष्पं समर्पयामि श्रीं लोकमात्रे नमः सेवन्तिकापुष्पं समर्पयामि श्रीं क्षीराब्धितनयाय नमः नन्द्यावृत्तपुष्पं समर्पयामि श्रीं मायाय नमः शतपत्रपुष्पं समर्पयामि श्रीं पद्मप्रियाय नमः चम्पकपुष्पं समर्पयामि श्रीं वरदाय नमः कर्णिकारपुष्पं समर्पयामि श्रीं ललिताय नमः नीलोत्पलपुष्पं समर्पयामि श्रीं श्रियै नमः पाटले पुष्पं समर्पयामि श्रीं कमलासिन्ये नमः अशोकपुष्पं समर्पयामि श्रीं भार्गव्ये नमः पुन्नागपुष्पं समर्पयामि श्रीं वैष्णव्ये नमः रक्तोत्पलपुष्पं समर्पयामि श्रीं सर्वेश्वर्यकारुण्ये नमः मालतीपुष्पं समर्पयामि श्रीं मङ्गलदेवताय नमः सुवर्णपुष्पं समर्पयामि श्रीं ज्ञानदाय नमः मन्दारपुष्पं समर्पयामि श्रीं कन्दर्पमात्रे नमः श्रीं फूकीपुष्पं समर्पयामि श्री महालक्ष्म्यै नमः सर्वपुष्पाणि समर्पयामि अतः नामपूजां करिष्ये श्रीं अमृतोद्भवाय नमः श्रीं कमलाय नमः श्रीं विष्णुपत्न्यै नमः श्रीं सर्वसौन्दर्ये नमः श्रीं वैष्णव्ये नमः श्रीं वाराक्ये नमः श्रीं देवदेवताय नमः श्रीं शार्ङ्गिण्ये नमः श्रीं हरिवल्लभाय नमः श्रीं सर्वदेविताय नमः श्रीं नारसिंहे नमः श्रीं महादेव्ये नमः श्रीं पद्महस्ताय नमः श्रीं रमाय नमः श्रीं क्षीराब्धितनयाय नमः श्रीं देव्ये नमः श्रीं इन्दिराय नमः श्रीं लोकपात्रे नमः श्रीं ज्ञानशक्त्यै नमः श्री महालक्ष्म्यै नमः नामपूजां समर्पयामि ಅರ್ಚಿಸಲ್ಪಟ್ಟಂತಹ ತಾಯಿಯ ಪಾದಾರಂಭಕ್ಕೆ ನಾವು ಅಷ್ಟೋತ್ತರ ಅರ್ಚನೆಯನ್ನು ಕುಂಕುಮದಿಂದ ಅರ್ಚನೆ ಮಾಡುವ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀಂ ಪ್ರಕೃತ್ಯೈ ನಮಃ श्रीं विकृत्यै नमः श्रीं विद्यायै नमः श्रीं सर्वभूतहितप्रदायै नमः श्रीं श्रद्धायै नमः श्रीं विभूत्यै नमः श्रीं सुरभ्यै नमः श्रीं परमात्मिकायै नमः श्रीं वाच्ये नमः श्रीं पद्मालयायै नमः श्रीं पद्मायै नमः श्रीं शुचये नमः श्रीं स्वाहायै नमः श्रीं स्वधायै नमः श्रीं सुधायै नमः
श्रीं धन्यायै नमः श्रीं हिरण्मय्यै नमः श्रीं लक्ष्म्यै नमः श्रीं नित्यपुष्टायै नमः श्रीं विभावर्यै नमः श्रीं आदित्यै नमः श्रीं दित्यै नमः श्रीं दीप्तायै नमः श्रीं वसुधायै नमः श्रीं वसुधारिण्यै नमः श्रीं कमलायै नमः श्रीं कान्तायै नमः श्रीं कामाक्ष्यै नमः श्रीं कमलसम्भवायै नमः श्रीं अनुग्रहप्रदायै नमः श्रीं बुद्धये नमः श्रीं अनघायै नमः श्रीं हरिवल्लभायै नमः श्रीं अशोकायै नमः श्रीं अमृतायै नमः श्रीं दीप्तायै नमः श्रीं लोकशोकविनाशिन्यै नमः श्रीं धर्मनिलयायै नमः श्रीं करुणायै नमः श्रीं लोकमात्रे नमः श्रीं पद्मप्रियायै नमः श्रीं पद्महस्तायै नमः श्रीं पद्माक्ष्यै नमः श्रीं पद्मसुन्दर्यै नमः श्रीं पद्मोद्भवायै नमः श्रीं पद्ममुख्यै नमः श्रीं पद्मनाभप्रियायै नमः श्रीं रमायै नमः श्रीं पद्ममालाधरायै नमः श्रीं देव्यै नमः श्रीं पद्मिन्यै नमः श्रीं पद्मगन्धिन्यै नमः श्रीं पुण्यगन्धायै नमः श्रीं सुप्रसन्नायै नमः श्रीं प्रसादाभिमुख्यै नमः श्रीं प्रभायै नमः श्रीं चन्द्रवदनायै नमः श्रीं चन्द्रायै नमः श्रीं चन्द्रसहोदर्यै नमः श्रीं चतुर्भुजायै नमः
श्रीं चन्द्ररूपायै नमः श्रीं इंदिरायै नमः श्रीं इंदुशीतलायै नमः श्रीं अहल्लादजनन्यै नमः श्रीं पुष्ट्यै नमः श्रीं शिवायै नमः श्रीं शिवकर्यै नमः श्रीं सत्यै नमः श्रीं विमलायै नमः श्रीं विश्वजनन्यै नमः श्रीं तुष्ट्यै नमः श्रीं दारिद्र्यनाशिन्यै नमः श्रीं प्रीतिपुष्करिण्यै नमः श्रीं शान्तायै नमः श्रीं शुक्लमाल्याम्बरायै नमः श्रीं श्रीजै नमः श्रीं भास्कर्यै नमः श्रीं बिल्वनिलयायै नमः श्रीं वररोगायै नमः श्रीं यशस्विन्यै नमः श्रीं वसुन्धरायै नमः श्रीं उदाराङ्गायै नमः श्रीं हरिण्यै नमः श्रीं हेममालिन्यै नमः श्रीं धनधान्यकर्यै नमः श्रीं सिद्धये नमः श्रीं त्रैण्यसौम्यायै नमः श्रीं शुभप्रदायै नमः श्रीं नृपवेश्मगतानन्दायै नमः श्रीं वरलक्ष्म्यै नमः श्रीं वसुप्रदायै नमः श्रीं शुभायै नमः श्रीं हिरण्यप्राकारायै नमः श्रीं समुद्रतनयायै नमः श्रीं जयायै नमः श्रीं मङ्गलायै देव्यै नमः श्रीं विष्णुवक्षस्थलस्थितायै नमः श्रीं विष्णुपत्न्यै नमः श्रीं प्रसन्नाक्ष्यै नमः श्रीं नारायणसमाश्रितायै नमः श्रीं दारिद्र्यध्वंसिन्यै नमः श्रीं देव्यै नमः श्रीं सर्वोपद्रवहारिण्यै नमः श्रीं नवदुर्गायै नमः श्रीं महाकाल्यै नमः श्रीं ब्रह्मविष्णुशिवात्मिकायै नमः
ಶ್ರೀಂ ತ್ರಿಕಾಲಜ್ಞಾನಸಂಪನ್ನಾಯೈ ನಮಃ. ಶ್ರೀಂ ಭುವನೇಶ್ವರ್ಯೈ ನಮಃ. ಅರ್ಚಿತವಾದಂತಹ ಕುಂಕುಮವನ್ನು ತಾಯ ಪಾದಾರಂಭ್ಯಕ್ಕೆ ಇಟ್ಟು ಸ್ತೋತ್ರ ಮಾಡುವ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ. ನಮೋಸ್ತುತೆ ನಮಸ್ತೆ ಗರುಡಾರೂಢೆ ಕೋಲಾಸುರಭಯಂಕರಿ ಸರ್ವಪಾಪಹರೆ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟಭಯಂಕರಿ ಸರ್ವದುಃಖಹರೆ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಸಿದ್ಧಿಬುದ್ಧಿಪ್ರದೆ ದೇವಿ ಭುಕ್ತಿಮುಕ್ತಿಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಆದ್ಯಂತರಕಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಮಹಾಲಕ್ಷ್ಮಿ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೆ ಮಹಾಶಕ್ತಿ ಮಹೋದರೆ ಮಹಾಪಾಪಹರೆ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಪದ್ಮಾಸನಸ್ಥಿತೆ ದೇವಿ ಪರಬ್ರಹ್ಮಸ್ವರೂಪಿಣಿ ಪರಮೇಶ ಜಗನ್ಮಾತಃ ಮಹಾಲಕ್ಷ್ಮಿ ನಮೋಸ್ತುತೆ. ಶ್ವೇತಾಂಬರಧರೆ ದೇವಿ ನಾನಾಲಂಕಾರಭೂಷಿತೆ ಜಗಸ್ಥಿತೆ ಜಗನ್ಮಾತಃ ಮಹಾಲಕ್ಷ್ಮಿ ನಮೋಸ್ತುತೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮಃ. ಕಲ್ಪೋಕ್ತ ಮಹಾಪೂಜೆ ಆಗ್ತದೆ. ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು. ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು. ಯಾವ ಭಾವದಿ ಯಾವ ರಾಗದಿ ಪಾಡಿ ಪಾಡಲಿ ನಿನ್ನಯ ತಾಯಿ. ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು. ಶರಣಾಗತ ವರದೆ ಕರದೇವಿ ಕರುಣ ಸದಯೇ ಸುರವರ ಪೂಜಿತೆಯೇ ಕರವೀರ ಪುರಾನಿಲಯೇ. ಶರಣಾಗತ ವರದೆ ವರದೇವಿ ಕರುಣ ಸದಯೇ ಸುರವರ ಪೂಜಿತೆಯೇ ಕರವೀರ ಪುರಾನಿಲಯೇ. ದುರಿತ ನಿವಾರಿಣಿ ಭವಭಯಹಾರಿಣಿ ದುರಿತ ನಿವಾರಿಣಿ ಭವಭಯಹಾರಿಣಿ ಮಂಗಳದಾಯಿನಿ ನಾರಾಯಣಿ. ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು. ಮಹಾಲಕ್ಷ್ಮೀ ದೇವರ ಪಾದರವಿಂದಕ್ಕೆ ಗೋವಿಂದ ಗೋವಿಂದ. ಗುಂಗುರುಭ್ಯೋ ನಮಃ ಗಂಗಣವತೆ ನಮಃ. ಹಸ್ತದ್ವೇನ ಕಮಲೆ ಧಾರಯಂತೀಂ ಸುಲೀಲಯ ಹಾರನೋ ಪ್ರಸಯುಕ್ತಾಂ ಲಕ್ಷ್ಮೀ ದೇವಿ ವಿಂತಜೆ. ಶಂಖಚಕ್ರದಾಸ್ತೆ ಶುಭ್ರವರ್ಣೆ ಶುಭಾನನೆ ಮಮ ದೇಹಿ ಪರಂ ಲಕ್ಷ್ಮೀ ಸರ್ವಸಿದ್ಧಿಪ್ರದಾಯಿನಿ. ಹ್ರೀಂ ದುರ್ಗೆ ಶ್ರೀಂ ಶ್ರೀಂ ನಮೋ ಭಗವತಿ ದುರ್ಗೆ ದುರ್ಗಾದಿತಾರಣಿ ಮಹಾಮಾಯೆ ಪಣಾಬಲೆ ಮಹಿಷಾಸುರ ವಿನಾಶಿನಿ
ದುಷ್ಟ ಭಯಂಕರ ವಿಂಧ್ಯನೆಲೆ ದೇಹ ಸುಮರ್ದಿನಿ ದೇವಾಸುರ ದೈತ್ಯ ಭುಜತೆ ವರದೆ ನಾರಾಯಣಿ ದಾಮೋದರ ಪ್ರಿಯೆ ಕ್ರೀಂ ಕ್ರೀಂ ಕ್ರೂಂ ಕ್ರೂಂ ಭೂತಗ್ರಹ ವೇತಾಲ ದುಷ್ಟರ ಕೃತ ವಿಷಾತಾಂತ್ರಾಸಯ ತ್ರಾಸಯ ಬಂಧ ಬಂಧ ಮಾರಯ ಮಾರಯ ಭಕ್ತ ಭಕ್ತನೆ ಭಕ್ತ ಪ್ರಿಯೆ ಪರಬಲವಥಿನಿ ಶತ್ರುನು ಕರುಂತೆನೆ ಸೌಭಾಗ್ಯ ಪ್ರದೇ ಜಯ ಪ್ರದೇ ವಿತ್ತ ಪ್ರದೇ ಶೋಭತಿ ಆಯುಷ್ಯ ಪ್ರದೇ ಕೀರ್ತಿ ಪ್ರದೇ ಶ್ರೀ ಪ್ರದೇ ಸರ್ವ ಪ್ರದೇ ಶಾಂತಿ ಪ್ರದೇ ಮಹಾಭೂತೆ ಮಹಾಬಲೆ ಹಂ ಹಾಂ ಹಿಂ ಹಿಂ ಕ್ರೀಂ 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 ಮಹಾಮಾಯೇ ನಮಃ. ಈ ಪ್ರಕಾರ ಧ್ಯಾನ ಸ್ವರೂಪವಾದಂತಹ ಆ ಶಬರನ್ನಾತ್ರಿಯ ಮಹೋತ್ಸವದ ಕಾಲದಲ್ಲಿ ಎಲ್ಲರಿದ್ದುಕೊಂಡು ತಾಯಿಯ ದಿವ್ಯ ಚರಣಾರದಿಂದಲೇ ಪ್ರಾರ್ಥನೆ ಮಾಡಿಕೊಳ್ಳುವ. ಏನೋ ಒಂದು ಸುಯೋಗ ಅಂದರೆ ನಮಗೆ ಎಲ್ಲೆಲ್ಲೋ ಮೊದಲೆಲ್ಲ ಇದ್ದದ್ದು ಮೈಸೂರಿನಲ್ಲಿ ಇದ್ದದ್ದು ನಾಡಹಬ್ಬ. ಅಂದರೆ ಈ ನಾಡಹಬ್ಬ ನಮಗೆ ಇಲ್ಲಿಯೇ ಹತ್ತಿರದಲ್ಲಿ ಉಂಟು ಅಂತ ಹೇಳಿದ್ರೆ ನಾವೇ ಒಂದು ಧನ್ಯರು ಅಂತ ನಾವು ಭಾವಿಸ್ತಾ ಏನೊಂದು ಆ ತಾಯಿ ನಮಗೆ ಯೋಗವನ್ನು ಕೊಟ್ಟಿದ್ದಾಳೆ, ಆ ಯೋಗದವನ್ನು ಸದುಪಡಿಪಡಿ ಕೂಡ ಅದು ನಮಗೆ ಅನುಗ್ರಹ ಆಗಬೇಕು ಅಂತಹ ಪರ್ವಕಾಲದಲ್ಲಿ ಇವತ್ತು 6ನೇ ದಿವಸ ಕಾತ್ಯಾನಿ ಎಂಬಂತಹ ತಾಯಿಯನ್ನು ಸ್ಮರಿಸಿಕೊಂಡು ನಾವಿವತ್ತು ಸುಮಂಗಲೆರಡುಗೊಂಡು ಆ ದಕ್ಷಿಣ ಕನ್ನಡ ಮಹಾಸಭಾ ಅಧ್ಯಕ್ಷದಿಂದ ಹಾಗೆ ನಾಡೋಜ ಶಂಕರ್ಜಿ ಅವರಿಂದ ಮುತುವರ್ಜಿಯಿಂದ ಏನೊಂದು ಶಬರಾನಂತ್ರಿಯ ಮಹೋತ್ಸವದ ಕಾಲದ ಆ ಸುಮಂಗಲೆರಡುಗೊಂಡು ಅರ್ಚಕರ ಮುಖಾಂತರವಾಗಿ ಮಾಡಲ್ಪಟ್ಟಂತಹ ಆ ಕುಂಕುಮಾರ್ಚನೆಯನ್ನು ಕಲ್ಪೋಕ್ತ ಪೂಜೆಯನ್ನು ತಾಯಿ ಚಿತ್ತಕ್ಕೆ ತೆಗೆದುಕೊಳ್ಬೇಕು. ಆ ಕಣ್ಣಿನಿಂದ ನೋಡಲು ಸಾಲದಮ್ಮ ಅಂತೇಳಿ ಅವರು ಸ್ತುತಿಸ್ತಾ ಇದ್ದಾರೆ. ಅಂದ್ರೆ ಅಷ್ಟೊಂದು ವಿಜೃಂಭಣೆಯನ್ನು ನಡೀತಾ ಉಂಟು. ಅದನ್ನು ನೋಡಿ ನಾವು ಧನ್ಯತೆ ಪಡೆದುಕೊಂಡ್ರೆ ನಾವು ಕಣ್ಣು ಕೊಟ್ಟಕ್ಕೆ ಆ ತಾಯಿ ಕೊಟ್ಟದ್ದಕ್ಕೆ ಸಾರ್ಥಕ ಆಗ್ತದಂತ. ಇಲ್ಲದಂದ್ರೆ ನವಿಲುಗರಿಯ ಕಣ್ಣದಂತೆ ಸೂಚನೆ ಕೊಡ್ತಾರೆ. ಕಿವಿಯಲ್ಲಿ ಮಂತ್ರವನ್ನು ಕೇಳಿದಾಗ ಆ ತಾಯಿಯ ಮಂತ್ರವನ್ನು ಕೇಳಿದಾಗ ಅದು ಮಂತ್ರಪೂರಿತವಾಗಿದ್ದಾಗ ನಮಗೆ ಒಳ್ಳೆದಾಗ್ತದಂತೆ. ಇಲ್ಲದಿದ್ರೆ ವಿಷಯುದ್ಧ ಗುಹ ಹೇಳಂತ ಹೇಳ್ತಾರೆ. ಇನ್ನು ಇಂತಹ ಯಾತ್ರೆಗೆ ನಾವು ಬಂದಾಗ ನಾವು ಸಾರ್ಥಕ್ಯನ್ನು ಪಡೆದುಕೊಳ್ತೇವೆ. ಇಲ್ಲದಿದ್ರೆ ಯಾತ್ರೆಗೆ ಬರದಿದ್ರೆ ಜಡಕಾಲ ಮರದಂತೆ ಅಂತ. ಇನ್ನು ವಚನದಲ್ಲಿ ನೀವೆಲ್ಲ ಸ್ತೋತ್ರ ಮಾಡ್ತಾ ಇದ್ದೀರಿ, ಅದನ್ನು ವಚನ ಮಾಡಿದವಾಗ ಅದು ಮಂತ್ರಪೂರಿತವಾಗಿರುತ್ತದೆ. ಮೇಲಿನ ತುಟಿ ಅಕಾರ, ಕೆಳಗಿನ ತುಟಿ ಉಕಾರ, ಮಧ್ಯದಲ್ಲಿ ಬಿಂದು. ಆ ಬಿಂದುನಿಂದ ನಾವು ಸ್ತೋತ್ರವನ್ನು ಮಾಡಿದವಾಗ ಅದು ಮಂತ್ರಪೂರಿತವಾಗಿ ತಾಯಿಗೆ ಅರ್ಚನೆ ಮಾಡಿದ್ದೇವೆ. ಇಲ್ಲದಿದ್ರೆ ನಾವು ಏನೇನೋ ಹರಟೆ ಮಾಡಿದವಾಗ ಅದು ಒಟಕುಪ್ಪ ಕಪ್ಪೆ ಅಂತ ಸೂಚನೆ ಕೊಡ್ತಾರೆ. ಆ ಕಪ್ಪೆ ಆ ಗದ್ದೆಯಲ್ಲಿ ಒಟಕುಪ್ಪಿದ್ರೆ ಮಳೆ ಬರ್ತದಂತ ಹಿರಿಯರೆಲ್ಲ ಹೇಳ್ತಾರೆ. ನಾವು ಏನೋ ದೇವರ ಸ್ತೋತ್ರವೇ ಇಲ್ಲದಿದ್ದೆ ಅದು ಸಾರ್ಥಕ್ಕೆ ಬರುವುದಿಲ್ಲ ಅಂತ ಮೊನ್ನೆ ಹೇಳಿದ್ದೇನೆ. ಆ ಪಂಚೇಂದ್ರದಲ್ಲಿ ಆ ತಾಯಿಯನ್ನು ಅರ್ಚಿಸುವುದು ಅಂತ ಅಂದ ಸುಯೋಗವನ್ನು ಎಷ್ಟು ಮಳೆ ಬಂದರೂ ಕೂಡ ಮೇಲೆ ಒಂದು ಚಾವಣಿ ಹಾಕಿ ನಮಗೆ ಏನೊಂದು ಸುಯೋಗವನ್ನು ಕೊಟ್ಟಿದ್ದಾರೆ. ಇಲ್ಲದಿದ್ರೆ ಗಾಳಿ ಮಳೆ ಎಷ್ಟು ಬರ್ತಾ ಉಂಟು ಆದ್ರೂ ಕೂಡ ಇದು ಒಳ್ಳೆ ರೀತಿಯಲ್ಲಿ ಸುವ್ಯವಸ್ಥೆಯಲ್ಲಿ ನಡೀತದಂತಾದ್ರೆ ಅದು ತಾಯಿಯ ಚಿತ್ತ ಮೊದಲೇ ಇತ್ತು. ಮಳೆ ಬರ್ಬೋದು ನವರಾತ್ರಿ ಕಾಲಕ್ಕೆ ಇಷ್ಟು ದೊಡ್ಡ ಒಂದು ಸಭಾಂಗಣ ಮಾಡಿಕೊಂಡು ಅವರು ಮುಂದಲೇ ಚಿಂತನೆ ಮಾಡಿಕೊಂಡಂತಹ ಕರ್ತವ್ಯ ಮಾಡಿದಂತೆ ಅದು ತಾಯಿ ಒಳಗಿದ್ದುಂಡು ಮಾಡಿಸುವುದಂತ. ದೊಡ್ಡ ದೊಡ್ಡ ಮೆರವಣಿಗೆ ಬಂದಾಗ ತಟ್ಟಿರ ಇದ್ದಾಗೆ ಅಂತ ತಟ್ಟಿರ ಎಷ್ಟು ತನಕ ಕುಣಿತಾ ಇರ್ತಾನೆ ಒಂದು ಮನುಷ್ಯ ಒಕ್ಕಿ ಕುಣಿತಾ ಇದ್ದಾನೆ. ಆ ತಾಯಿಯೇ ಅವರೆಲ್ಲ ಅಧ್ಯಕ್ಷರುಗಳು ಆ ಜಿ ಶಂಕರ ಒಳಗೊಂಡು ಆ ಕಾರ್ಯ ಕರ್ತವ್ಯ ಮಾಡ್ತಾ ಇದ್ದಾಳಂತ ಇದನ್ನು ನೋಡಿದಾಗ ಸಾಕ್ಷಿ ಆಗ್ತಿದಂತ. ಅದು ಕೂಡ ನಾವು ಭಾಗಿಯಾಗಿದ್ದೇವೆ ಅಂತ ಗೊತ್ತಾದರೆ ನಮಗೂ ಕೂಡ ಧನ್ಯತಾ ಭಾವ. ಆ ತಾಯಿ ಇಷ್ಟ ತನಕ ಕರ್ತವ್ಯವನ್ನು ಮಾಡಿಸಿದ್ದಾಳೆ. ಮುಂದಿನ ಕರ್ತವ್ಯವನ್ನು ಕೂಡ ಆ ತಾಯಿ ಮಾಡುವ ಮೂಲಕವಾಗಿ ಲೋಕಕ್ಕೆ ಸುಭಿಕ್ಷೆ ಹಾಗೆ ಎಲ್ಲಾ ಭಕ್ತ ಆಸ್ತಿಕ ಮಹಾಜನರಿಗೆ ಬೇಕಾದಂತಹ ಸುಖ ಸೌಭಾಗ್ಯ ಸಂಪತ್ತುಗಳನ್ನು ಕರುಣಿಸಿ ಉತ್ತರೋತ್ತರ ಶ್ರೇಷ್ಠಾಗಿ ಉದ್ಧಾರ ಮಾಡಿಸಬೇಕಂತೇಳಿ ಲೋಕಕ್ಕೆ ಮಂಗಲವನ್ನುಂಟು ಮಾಡಬೇಕಂತೇಳಿ ಆ ತಾಯಿಯ ದಿವ್ಯ ಚರಣಾರದಲ್ಲಿ ಎಲ್ಲರಿದ್ದುಕೊಂಡು ಪ್ರಾರ್ಥನೆ ಮಾಡಿಕೊಳ್ಳುವ. ರೇಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀ ಮಹಾಲಕ್ಷ್ಮೀ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಗೋವಿಂದಾನ್ಯ ಗೋವಿಂದ. ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ವಿಶೇಷವಾಗಿ ಕೇವಲ ಊರಿನಲ್ಲಿ ಮಾತ್ರ ಅಲ್ಲ ವಿದೇಶದಲ್ಲಿ ಕೂಡ ಮಹಾಲಕ್ಷ್ಮಿಯ ಒಂದು ಅನುಗ್ರಹ ಬರಬೇಕಂತ ಹೇಳಿ ಅಲ್ಲಿಯೂ ಕೂಡ ದೇವರ ಸ್ಮರಣೆ ಮಾಡಬೇಕು ಅಂತ ಹೇಳಿ ನಮ್ಮ ಈ ವರ್ಷದ ಉತ್ಸವ ಕಾಲದಲ್ಲಿ ನೀವು ಪಾಲ್ಗೊಂಡಿದ್ದೀರಿ. ಹಾಗೆ ಎಲ್ಲ ಅಲ್ಲಿ ವಿಶೇಷ ರೀತಿಯ ಒಂದು ಮಹಾಲಕ್ಷ್ಮಿಗೆ ಆ ಸಹಾಯವನ್ನು ಮಾಡಿದ್ದಾರೆ, ಡೊನೇಷನ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಆ ಯಾರೆಲ್ಲ ಡೊನೇಷನ್ ಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಮಹಾಲಕ್ಷ್ಮಿ ಅಷ್ಟ ಐಶ್ವರ್ಯದ ಸಂಪತ್ತನ್ನು ಅನುಗ್ರಹಿಸಲಿ. ನಿಮಗೂ ಕೂಡ ಸ್ಥಾನಮಾನ ಕೀರ್ತಿಯನ್ನು ಕೊಟ್ಟು ಇನ್ನು ಮುಂದೆ ಕೂಡ ನಿಮ್ಮ ಕೈಯಿಂದ ವಿಶಿಷ್ಟವಾದಂತಹ ಸೇವೆಗಳು ಇಲ್ಲಿ ನಡೆಯುವಂತೆ ಮಹಾತಾಯಿ ಒಳ್ಳೆದನ್ನ ನಡೆಸಬೇಕು. ಅಲ್ಲಿ ಕೊಡುವ ಬನ್ನಿ. ಹೌದು
ಮಂಗಲಂ ಭಗವಾನಿಷ್ಠರು ಮಂಗಲಂ ಮಸೂದನ ಮಂಗಲಂ ದೇವಕಿ ಮಿತ್ರರು ಮಂಗಲಂ ಗರುಡಧ್ವಜ. ವಿಶೇಷವಾಗಿ ಐವಂಟಿ ಸೋಜನವರು ಸಮಾಜಕ್ಕೆ ಬಹಳಷ್ಟು ಸೇವೆ ಮಾಡಿದವರು. ಎಲ್ಲರಿಗೂ ಕೂಡ ಜಾತಿ ಮತ ಭೇದವಿಲ್ಲದೆ ಅವರು ವಿಶೇಷ ರೀತಿಯ ಸೇವೆಯನ್ನು ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಮಂಗಳೂರು ದಸರಾದಲ್ಲಿ ಕೂಡ ಆ ವಿಶೇಷ ಸೇವೆ ಮಾಡಿದ್ದಾರೆ. ಇಲ್ಲಿ ಉಚ್ಚಿಲದ ದಸರಾದಲ್ಲಿ ಕೂಡ ಸೇವೆ ಮಾಡಬೇಕಂತ ಬಂದಿದ್ದಾರೆ. ಆ ಪ್ರಕಾರ ಅವರಿಗೆ ಕೂಡ ದೇವರು ಪೂರ್ಣ ಆಯುಷ್ಯ, ಪೂರ್ಣ ಆರೋಗ್ಯ, ಪೂರ್ಣ ಸಂಪತ್ತು ಕೊಟ್ಟು ಮುಂದಕ್ಕೆ ಒಳ್ಳೆಯ ಸ್ಥಾನಮಾನ ಸಿಗುವ ಹಾಗೆ ಮಹಾತಾಯಿ ನಡೆಸಬೇಕು. ಸ್ವಾಮಿ ದೇವರೇ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯೋಸ್ತ್ರಾಯಿನೋದಿ ದುರ್ಗೇ ದೇವಿ ನಮಸ್ತದೆ. ಇನ್ನು 9 ದಿವಸವೂ ಕೂಡ ಇಲ್ಲೇ ಇದ್ದು ಆ ದೇವರ ಸೇವೆ ಮಾಡ್ತಕ್ಕಂಥ ಸಂಕಲ್ಪ. ಹಾಗೆ ಅವರಿಗೆ ಅದಕ್ಕೆ ಬೇಕಾದಂಥ ಶಕ್ತಿ ಅವಳೇ ಕೊಡಬೇಕು. ಅದಕ್ಕೆ ಮನೆಯ ತಾಪತ್ರಗಳನ್ನೆಲ್ಲ ಬಿಟ್ಟು ಈ ತಾಯಿಯ ಸೇವೆಯಲ್ಲಿಯೇ ಪಾಲ್ಗೊಂಡಿದ್ದೀರಿ. ಇಲ್ಲಿ ಬಂದರೆ ಮನೆಯ ತಾಪತ್ರ ಎಲ್ಲ ದೂರ ಆಗ್ತದೆ. ಆ ರೀತಿಯ ಒಂದು ಮನೋಭಾವನೆ ಇಲ್ಲಿ ಆ ಶಕ್ತಿ ಕೇಂದ್ರವಾಗಿ ದೇವರ ಸೇವೆ ಮಾಡಿದ್ದೀರಿ. ಆದ್ದರಿಂದ ದೇವರು ಒಳ್ಳೇದು ಮಾಡಿ ನಡೆಸಬೇಕು. ಇನ್ನೊಂದು ಪ್ರಸಾದ. ಸ್ವಾಮಿ ದೇವರ ಎಡ್ಡಂತದ್ದು ಆಯುಷ್ಯ ಆರೋಗ್ಯ ಕೊಟ್ಟು ಎಡ್ಡಂತ ನಾವು ದೇವರು ಒಳ್ಳೇದು ಮಾಡಿ ಮಹಾಲಕ್ಷ್ಮಿಯ ವಿಶೇಷ ರೀತಿಯ ಅನುಗ್ರಹ ಪ್ರಾಪ್ತಿಯಾಗಬೇಕು. ಸ್ಥಾನಮಾನ, ಕೀರ್ತಿ, ಮಕ್ಕಳಿಗೆ ಸಂಸಾರಕ್ಕೆ ಸುಖ, ಶಾಂತಿ, ನೆಮ್ಮದಿಗೂ. ಎಲ್ಲೆತ್ತ ಇನ್ನೇನು ಹೌದಾ ಅಂದ ಆ ಮೂಳೆ ಅಲ್ಲಿ ಅಡಿ ಬಂದು
ನಮ್ಮ ಗಣ್ಯರನ್ನು ಗುರುತಿಸುವಂಥ ಕಾರ್ಯಕ್ರಮ ಒಂದೆರಡು ನಿಮಿಷದಲ್ಲಿ ನಾವು ಮುಗಿಸ್ತೇವೆ. ತದನಂತರ 1 ಗಂಟೆ 1.5 ಗಂಟೆ ನೃತ್ಯ, ದಾಂಡಿಯಾ ನೃತ್ಯ. ಕಳೆದ ವರ್ಷ ಸಹಸ್ರಾರು ಮಂದಿ ಈ ಒಂದು ದಾಂಡಿಯಾ ನೃತ್ಯದಲ್ಲಿ ಭಾಗವಹಿಸಿದ್ರು. ಬಹಳ ಫೇಮಸ್ ಆಗಿತ್ತು, ವರ್ಲ್ಡ್ ಫೇಮಸ್ ಆಗಿತ್ತು. ಈ ವರ್ಷ ಕೂಡ ಅದೇ ಮಾದರಿಯಲ್ಲಿ ಹೆಚ್ಚು ಶಿಸ್ತುಬದ್ಧವಾಗಿ ದಾಂಡಿಯಾ ಗರ್ಭಾ ನೃತ್ಯವನ್ನು ನಾವು ಇವತ್ತು ಆಯೋಜನೆ ಮಾಡಿದ್ದೇವೆ. ಯಾರಿಗೆಲ್ಲ ಆಸಕ್ತಿ ಇದೆ ಅವರು ದಯವಿಟ್ಟು ರಥಬೀದಿಯ ಸುತ್ತ ನಿಲ್ಲಬೇಕು ಅಂತೇಳಿ, ತಮಗೆಲ್ಲಿ ಸ್ಲಾಟ್ ಕೊಟ್ಟಿದ್ದಾರೆ ಅಥವಾ ಎಲ್ಲಿ ಜಾಗ ತೋರಿಸಿದ್ದಾರೆ ಅಲ್ಲಿ ಬಂದು ನಿಲ್ಲಬೇಕು ಅಂತೇಳಿ ತಮ್ಮಲ್ಲಿ ವಿನಿಸ್ತಾ ಇದ್ದೇನೆ. ಯಾವುದೇ ಗೌಜಿ ಗದ್ದಲಕ್ಕೆ ಅವಕಾಶ ಮಾಡಿಕೊಡದೆ ನೃತ್ಯ ಸೇವೆ ಮೂಲಕ ಕಲಾಮಾತೆ ನೃತ್ಯ ಪ್ರಿಯೆ ಮಹಾಲಕ್ಷ್ಮಿ ಅಮ್ಮರವರನ್ನ ಸಂತೃಪ್ತಗೊಳಿಸುವಂಥ ಒಂದು ಪುಟ್ಟ ಪ್ರಯತ್ನ ನಮ್ಮದು. ನೃತ್ಯ ಪ್ರಿಯೆಗೆ ದಾಂಡಿಯಾ ನೃತ್ಯದ ಮೂಲಕ, ಸಾಂಪ್ರದಾಯಿಕ ನೃತ್ಯದ ಮೂಲಕ
ಕಲಾ ಸೇವೆಯನ್ನು ಮಾಡುವಂಥ ಅವಕಾಶ ನಮಗೆಲ್ಲ ಸಿಕ್ಕಿದೆ. ಅದನ್ನು ಅವಕಾಶವನ್ನು ಬಳಸಿಕೊಂಡು ತಾಯಿಯ ಚರಣ ಕಮಲಗಳಿಗೆ ನಮ್ಮ ನೃತ್ಯ ಸೇವೆಯನ್ನು ಅರ್ಪಿಸುವಂಥ ಸುವರ್ಣ ಅವಕಾಶ ಇವತ್ತು ನಮ್ಮ ಉಡುಪಿ ಉಚ್ಚಲ ದಸರಾದಲ್ಲಿ ನಾವು ನೋಡಲಿಕ್ಕಿದ್ದೇವೆ. ಈಗಾಗಲೇ ಸುಮಾರು ಜನ ಆಸಕ್ತರು ವಿತ್ ಕಾಸ್ಟ್ಯೂಮ್ ಬಂದಿದ್ದಾರೆ. ಖಂಡಿತವಾಗಲೂ ಇದನ್ನು ಆಕಾಶದಲ್ಲಿ ನಾವು ಚಿತ್ರೀಕರಣ ಮಾಡ್ತಾ ಇದ್ದೇವೆ ಡ್ರೋನ್ ಮೂಲಕ. ಬಹಳಷ್ಟು ಕವರೇಜ್ ಇದಕ್ಕೆ ಬರ್ತದೆ. ಖಂಡಿತವಾಗಲೂ ಭಕ್ತಾಭಿಮಾನ ಇದನ್ನು ಮೆಚ್ತಾರೆ. ಇದಕ್ಕಾಗಿ ಹೆಚ್ಚು ಶಿಸ್ತುಬದ್ಧವಾಗಿ ದಾಂಡಿಯ ನೃತ್ಯವನ್ನು ಪ್ರದರ್ಶನ ಮಾಡುವಂತೆ ನಾವು ನಿಮ್ಮಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ. ನವದುರ್ಗೆಯರು ಮತ್ತು ಶಾರದಾ ಮಾತೆ, ಅದರಲ್ಲೂ ಶರನ್ನವರಾತ್ರಿಯ ಈ ಪವಿತ್ರ ಕಾಲದಲ್ಲಿ ದೇವಿಗೆ ದಾಂಡಿಯ ನೃತ್ಯ ಸೇವೆ ಮಾಡುವುದರ ಮೂಲಕ ದೇವಿಯ ಪಾದ ಕಮಲಗಳಿಗೆ ನಮ್ಮ ನೃತ್ಯವನ್ನು ಸಮರ್ಪಿಸಲಿಕ್ಕೆ ಒಂದು ಅವಕಾಶವನ್ನು ನಮ್ಮ ಸಮಿತಿಯವರು ಮಾಡಿಕೊಟ್ಟಿದ್ದಾರೆ. ಖಂಡಿತವಾಗಲೂ ಯಾರೆಲ್ಲ ಆಸಕ್ತರಿದ್ದಾರೆ ಅವರು ಈಗಾಗಲೇ ರಥಬೀದಿಯ ಸುತ್ತ ನಮ್ಮ ಸಂಘಟಕರು ತಮ್ಮನ್ನು ಎಲ್ಲಿ ನಿಲ್ಲಕ್ಕೆ ಸೂಚನೆ ಮಾಡ್ತಾರೆ ಅಲ್ಲಿ ತಾವು ದಯವಿಟ್ಟು ನಿಂದು ಶಿಸ್ತುಬದ್ಧವಾಗಿ ಅತ್ಯಂತ ಉತ್ಸಾಹದಿಂದ ಈ ಒಂದು ನೃತ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಮಾನ್ಯ ಐವನ್ ಡಿಸೋಜ್ ಅವರು ನಮ್ಮ ಜೊತೆ ಇಲ್ಲಿ ಸೇರಿಕೊಂಡಿದ್ದಾರೆ. ಅವರು ದಯವಿಟ್ಟು ವೇದಿಕೆ ಬಂದು ನಮ್ಮ ಪುಟ್ಟ ಗೌರವವನ್ನು ಸ್ವೀಕಾರ ಮಾಡುವಂತೆ ನಾನು ಅನಿಸ್ತಾ ಇದ್ದೇನೆ. ಈ ಮಧ್ಯೆ ನಮ್ಮ ಮಗುವೀರ ವ್ಯವಸ್ಥಾಪಕ ಮಂಡಳಿಯ ಗಣೇಶ್ ಕಾಂಚನ್ ಅವರು, ಅಧ್ಯಕ್ಷರು, ಮಗುವೀರ ವ್ಯವಸ್ಥಾಪಕ ಮಂಡಳಿ ಅಧ್ಯಕ್ಷರಾದ ಗಣೇಶ್ ಕೆ ಕಾಂಚನ್ ಅವರು ವೇದಿಕೆ ಬರಬೇಕು. ದಿಲೀಪ್ ಮುಲ್ಕಿಯವರು ಕೂಡ ತಾವು ಕೂಡ ದಯವಿಟ್ಟು ವೇದಿಕೆ ಬಂದು ನಮ್ಮ ಕಿರು ಗೌರವವನ್ನು ಸ್ವೀಕಾರ ಮಾಡುವಂತೆ ಅನಿಸ್ತೇನೆ. ಐವನ್ ಡಿಸೋಜ್ ಅವರು ನಮ್ಮ ವಿಧಾನ ಪರಿಷತ್ ಸದಸ್ಯರು, ಕ್ರಿಯಾಶೀಲ ರಾಜಕಾರಣಿಯಾದ ಇವರು ಇವತ್ತು ನಮ್ಮ ದಸರಾ ಉತ್ಸವಕ್ಕೆ ಭೇಟಿ ಕೊಟ್ಟಿದ್ದಾರೆ. ನಮ್ಮ ಸಮಿತಿಯ ಪರವಾಗಿ ಅವರನ್ನು ಗೌರವಿಸಿ ಸನ್ಮಾನ ಮಾಡುವಂಥ ನಮ್ಮ ಅದೇ ಕರ್ತವ್ಯ ಅಂತ ಹೇಳಿಕೊಂಡು ತಮ್ಮೆಲ್ಲರ ಕರತಾಡದ ಚಪ್ಪಾಳೆಯ ಅಭಿನಂದನೆಗಳನ್ನು ಸಲ್ಲಿಕೆ ಮಾಡಬೇಕಾಗಿ ನಾನು ಅನಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಧನ್ಯವಾದಗಳು. ಅದೇ ರೀತಿ ದಯಾವತಿ, ದಿಲೀಪ್ ಮುಲ್ಕಿಯವರು, ಗಣೇಶ್ ಕಾಂಚನ್, ಮಗುವೀರ ವ್ಯವಸ್ಥಾಪಕ ಮಂಡಳಿ ಅಧ್ಯಕ್ಷರಾದ ಗಣೇಶ್ ಕಾಂಚನ್ ಅವರು, ಓಕೆ ರೈಟ್, ಥ್ಯಾಂಕ್ ಯು. ಪ್ರೀತಿ ಶ್ರೀಯನ್ ಅವರು, ದಯಾವತಿ ಪುತ್ರನವರು, ಪ್ರೀತಿ ಶ್ರೀಯನ್ ಅವರು, ದಯಾವತಿ ಸುವರ್ಣ, ಶೈಲಜಾ ಮೆಂಡನ್ ಅವರು, ಪ್ರಾಪ್ತಿ ಸುವರ್ಣ, ಸುರೇಖಾ ಪುತ್ರನ್. ಮಗುವೀರ ವ್ಯವಸ್ಥಾಪಕ ಮಂಡಳಿಯವರು ದೊಡ್ಡ ಮೊತ್ತದ ಸಹಕಾರವನ್ನು ದಸರಾ ಉತ್ಸವಕ್ಕೆ ನೀಡಿದ್ದಾರೆ. ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲೂ ಕೂಡ ನಮಗೆ ಸಹಕಾರ ನೀಡಿದ್ದಾರೆ. ಮಗುವೀರ ವ್ಯವಸ್ಥಾಪಕ ಮಂಡಳಿಯ ನೂತನ ಅಧ್ಯಕ್ಷರಿಗೆ ನಮ್ಮ ದಕ್ಷಿಣ ಮಗುವೀರ ಮಹಾಜನ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳಂತ ಅಭಿನಂದನೆಗಳನ್ನು ಸಲ್ಲಿಕೆ ಮಾಡಿಕೊಂಡು ಶ್ರೀಮತಿ ಪ್ರೀತಿ ಶ್ರೀಯಾನ್ ಅವರು, ದಯಾವತಿ ಸುವರ್ಣ, ಸುರೇಖಾ ಪುತ್ರನ್, ಶೈಲಜಾ ಮೆಂಡನ್, ಪ್ರಾಪ್ತಿ ಸುವರ್ಣ. ಮಂಡಳಿಯ ಯೂತ್ ವಿಂಗಿನ ಅಧ್ಯಕ್ಷದ ಪ್ರಾಪ್ತಿ ಸುವರ್ಣ,
ಮಹಿಳಾ ವಿಘ್ನ ಸುರೇಖ ಪುತ್ರನ್, ಶೈಲಜಾ ಮೆಂಡನ್ ಮತ್ತು ವ್ಯವಸ್ಥಾ ಮಂಡಳಿಯ ದಯಾವತಿ ಸುವರ್ಣ, ಪ್ರೀತಿ ಶ್ರೀಯಾನ್ ನಿಮ್ಮೆಲ್ಲರ ಸಹಕಾರಕ್ಕಾಗಿ ನಮ್ಮ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನ ಸಲ್ಲಿಕೆ ಮಾಡಿಕೊಂಡಿದ್ದೇವೆ. ಇನ್ನು ಮುಂದೆ ನಮ್ಮ ಸುಧಾಕರ್ ಕರ್ಕೇರ, ಪ್ಲೀಸ್ ಕಮ್. ಸುಧಾಕರ್ಣ ಬಲ್ಲೆ ಬಲ್ಲೆ. ಸುಧಾಕರ್ ಕರ್ಕೇರ ಕ್ಯಾಟ್ರಿಂಗ್ಸ್ ಬರ್ರಿ. ಸುಧಾಕರ್ ಕ್ಯಾಟ್ರಿಂಗ್ ಸುಧಾಕರ್ಣ ಬಲ್ಲೆ ಬಲ್ಲೆ ಬೇಗಲ್ಲ. ನಿಮ್ಮ ಎಡಬದಿಯಲ್ಲಿ ಕಾಣುವ ನವದುರ್ಗೆಯರು ಮತ್ತು ಶಾರದಾ ಮಾತೆಯ ನಿರ್ಮಾಣ ಮಾಡಿದವರು ನಮ್ಮ ಕುಬೇರ ಅವರು. ದಾಂಡ್ಯಕ್ಕೆ ನಮ್ಮ ಸಂಘಟಕರು ಸೂಚಿಸುವಂತ ಪ್ಲೇಸಲ್ಲಿ ಜಾಗದಲ್ಲಿ ನೀವು ನಿಲ್ಲಬೇಕು. ಯಾವುದೇ ಗೌದಿ ಗಜ್ಜಲ ಮಾಡದೆ ಕುಬೇರ ಅವರು ನಮ್ಮ ನವದುರ್ಗೆಯರು ಮತ್ತು ಶಾರದಾ ಮಾತೆಯ ಮೂರ್ತಿಯ ನಿರ್ಮಾಣ ಮಾಡಿದಂಥ ತಂಡದ ನಾಯಕರು ಕುಬೇರ ಆರ್ಟ್ಸ್ನ ಕುಬೇರ ಅವರು ದಯವಿಟ್ಟು ವೇದಿಕೆ ಮಾಡಬೇಕು. ನಮ್ಮ ಕಿರು ಸನ್ಮಾನವನ್ನು ಸ್ವೀಕರಿಸುತ್ತಾ ವಿನಂತಿಸ್ತಾ ಇದ್ದೇನೆ. ಹೋಗಿ ಸರ್. ಕುಬೇರ ಅವರು ನಮ್ಮ ನವದುರ್ಗೆಯರ ಮೂರ್ತಿಯ ನಿರ್ಮಾಣ ಮಾಡಿದವರು ಮತ್ತು ಶಾರದಾ ಮಾತೆಯ ನಿರ್ಮಾಣ ಮಾಡಿದ ಕುಬೇರವರಿಗೂ ಕೂಡ ತಮ್ಮೆಲ್ಲರ ಕರತಾಡದ ಚಪ್ಪಾಳೆಯ ಅಭಿನಂದನೆ ಸಲ್ಲಿಸುವಂತೆ ವಿನಂತಿಸ್ತಾ ಇದ್ದೇನೆ. ಇಲ್ಲಿ ಪ್ರತಿಷ್ಠಾಪಲ್ಪಟ್ಟ ನವದುರ್ಗೆಯರ ಮತ್ತು ಶಾರದಾ ಮಾತೆಯ ಮೂರ್ತಿಯ ನಿರ್ಮಾಣ ಮಾಡಿದ ಕುಬೇರ್ ಅವರಿಗೆ ನಮ್ಮೆಲ್ಲರ ಚಪ್ಪಾಳೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಕೃತಜ್ಞತೆ ಸಲ್ಲಿಸ್ತಾ ಅವರಿಗೆ ಗೌರವಪೂರ್ಣ ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ. ಇನ್ನು ಗರ್ಭ ದಾಂಡ್ಯ ನೃತ್ಯ ಆರಂಭ ಆಗಿದೆ. ನಮ್ಮ ಸಂಘಟಕರು ತಮಗೆ ಸೂಚಿಸಿದ ಜಾಗದಲ್ಲಿ ನಿಂತು ಶಿಸ್ತುಬದ್ಧವಾಗಿ ನಮ್ಮ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ಚಾಲನೆ ನೀಡುತ್ತಾ ನಮ್ಮ DJ ಅವರು ದಾಂಡ್ಯ ನೃತ್ಯಕ್ಕೆ ಚಾಲನೆ ನೀಡುವಂತೆ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಯಾರು ಕೂಡ ನಿಂತಲ್ಲೇ ನಿಲ್ಲಕ್ಕಿಲ್ಲ. ರಥಬೀದಿಯ ಸುತ್ತ ನೃತ್ಯ ಸೇವೆಯನ್ನು ಮಾಡುವಂಥ ಅವಕಾಶ, ತಾಯಿಗೆ ಸಮರ್ಪಿಸುವಂಥ ಅವಕಾಶ. ತಾವು ದಯವಿಟ್ಟು ಎಲ್ಲರೂ ಕೂಡ ಒಂದು ಸುತ್ತು ಒಂದು ಪ್ರದಕ್ಷಿಣೆ ಹಾಕಿ ನೃತ್ಯ ಸೇವೆ ಮೂಲಕ, ದಾಂಡಿಯ ನೃತ್ಯ ಸೇವೆ ಮೂಲಕ ದೇವರಿಗೆ ತಮ್ಮ ನೃತ್ಯ ಸೇವೆಯನ್ನು ಮಾಡುವಂತೆ ವಿನಂತಿಸ್ತಾ ಇದ್ದೇನೆ.
ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು, ಅಧ್ಯಕ್ಷರಾದ ಜಯಸಿ ಕೋಟೆನವರು, ಉಪಾಧ್ಯಕ್ಷರಾದ ಮೋಹನ್ ಬೆಂಗ್ರವರು, ದಸರಾ ಸಮಿತಿ ಡಾಕ್ಟರ್ ಜಿ ಶಂಕರ್ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಿಂದ ಸುಮಾರು 200ಕ್ಕೂ ಅಧಿಕ ವಿದ್ಯಾರ್ಥಿನಿಯರು ಇಂದಿನ ದಾಂಡ್ಯ ನೃತ್ಯದಲ್ಲಿ ಭಾಗವಹಿಸಿಕೊಳ್ಳುತ್ತಿದ್ದಾರೆ. ಕಾಲೇಜಿನ ಎಲ್ಲ ಪ್ರಾಧ್ಯಾಪಕ ವೃಂದದವರನ್ನು, ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳ ವೃಂದದವರನ್ನು ಡಾಕ್ಟರ್ ಜಿ ಶಂಕರ್ ಪರವಾಗಿ, ಅದೇ ರೀತಿ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದಂಥ ಶ್ರೀಯುತ ಯಶ್ಪಾಲ್ ಸುವರ್ಣರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಮಗುವೀರ ಮಹಾಜನ ಸಂಘದ ಅಧ್ಯಕ್ಷರಾದ ಶ್ರೀ ಜಯಸಿ ಕೋಟೆಯವರ ಪರವಾಗಿ ಒಂದು ಹಾರ್ದಿಕವಾಗಿ ಸ್ವಾಗತಿಸಿಕೊಳ್ಳುತ್ತೇನೆ. ಅದೇ ರೀತಿ ಇಂದಿನ ಈ ಒಂದು ದಾಂಡ್ಯ ಸ್ಪರ್ಧೆಯಲ್ಲಿ, ದಾಂಡ್ಯ ನೃತ್ಯದಲ್ಲಿ ವಿವಿಧ ತಂಡಗಳು ಕೂಡ ಭಾಗವಹಿಸಬಹುದು. ಎಲ್ಲರಿಗೂ ಕೂಡ ಮುಕ್ತ ಅವಕಾಶ ಇದೆ. ದಯವಿಟ್ಟು ಇಡೀ ದೇವಸ್ಥಾನದ ಒಂದು ಸುತ್ತು ದಾಂಡ್ಯ ನಡೀಲಿಕ್ಕಿದೆ. ಎಲ್ಲರೂ ಪಬ್ಲಿಕ್ ಕೂಡ ಭಾಗವಹಿಸಬಹುದು. ಎಲ್ಲರೂ ತಮ್ಮ ತಮ್ಮ ವೇಷಭೂಷಣದೊಂದಿಗೆ ಎಲ್ಲರಿಗೂ ಕೂಡ ಮುಕ್ತವಾಗಿ ಭಾಗವಹಿಸುವಂತ ಅವಕಾಶವನ್ನು ನೀಡಿದ್ದೇವೆ. ದಯವಿಟ್ಟು ತಾವೆಲ್ಲರೂ ಕೂಡ ಭಾಗವಹಿಸಬಹುದು. ಇದೀಗ ನಾವು ಸಾಂಕೇತಿಕವಾಗಿ ಕಾಲೇಜಿನ ಪ್ರಾಧ್ಯಾಪಕರಂತ ಡಾಕ್ಟರ್ ನಿಕೇತನ ಮೇಡಮ್ ರವರಿಗೆ ಗೌರವಿಸ್ತಾ ಇದ್ದೇವೆ. ಅದರೊಂದಿಗೆ ಡಾಕ್ಟರ್ ರಾಜೇಂದ್ರ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಮಕ್ಕಳನ್ನ ಸಂಘಟನೆ ಮಾಡಿದಂತ ಡಾಕ್ಟರ್ ರಾಮಕರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಗೌರವಿಸ್ತಾ ಇದ್ದೇವೆ. ಮೇಡಮ್ ಶ್ರೀಮತಿ ರಮ್ಯಾ ಅವರು ಇಲ್ಲಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸಿಕೊಳ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತವನ್ನು ಗೌರವಿಸಿ. ಅದೇ ರೀತಿ ನಮ್ಮ ಹಾಸ್ಟೆಲ್ದ ಸುಚಿತ್ರ ಮೇಡಮ್, ಸಮಾಜ BCM ಹಾಸ್ಟೆಲ್ನ ಸುಚಿತ್ರ ಮೇಡಮ್ ಕೂಡ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಗೌರವಿಸಿ. ಮೇಡಮ್ ಈ ಕಡೆ ಬನ್ನಿ. ಎಲ್ಲ ಮಕ್ಕಳನ್ನು ಕಳಿಸಿಕೊಟ್ಟಿದ್ದೀರಿ, ಇನ್ನು ಮುಂದಿನ ದಿನಗಳು ಕೂಡ ಹಾಗೆ ನಮಗೆ ಕಳಿಸಿಕೊಡ್ಬೇಕು. ಎಸ್, ನಾಡೋಜ ಜಿ ಶಂಕರ್ ಅವರು, ಶಾಸಕರಾದ ಯಶ್ಪಾಲ್ ಸುವರ್ಣ ಅವರು, ಅಧ್ಯಕ್ಷರಾದ ಜಯಸಿ ಕೋಟೆನವರು, ಎಲ್ಲ ಗಣ್ಯರೊಂದಿಗೆ ಸೇರಿ ಈ ದಾಂಡ್ಯ ನೃತ್ಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವಂತೆ ನಾನು ಅವರ ನಮ್ರವಾಗಿ ವಿನಂತಿಸ್ತಾ ಇದ್ದೇನೆ. ಮ್ಯೂಸಿಕ್ DJ.
करती आखरी ने अगले अमृत धार गर बोलई सुर मावड़ी हवे कुम कुम पगले पधार आओ तो रमवाने गरबे घुमवाने मारी मारे जोवा छे तमने दम तारे गरबे घूम तारे आओ तो रमवाने ગબ્બરની માત મારી વાઘ અસવાર છે મોઢું સોહામણું ને સોળે શણગાર છે ગબ્બરની માત મારી વાઘ અસવાર છે મોઢું સોહામણું ને સોળે શણગાર છે હે હું તો જોઈને હર ખાઈ જાવું રે હે મારી જોઈને હર ખાઈ જાવું રે ચાર ચારના છોટ મારે गब्बरना गोख मारे आव तो रमवाने गरबे घुमवाने मारी मारे जोवा छे तमने रम तारे गरबे घूम तारे आव तो रमवाने ढोलीड़ा 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 ढोल धीमो धीमो बगाड़ना धीमो बगाड़ना रटियाड़ी रातड़ीनो जोज रंग जायना ढोलीड़ा हे ढोलीड़ा 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 ढोल धीमो धीमो बगाड़ना धीमो बगाड़ना रटियाड़ी रातड़ीनो जोज रंग जायना चमकंती चाल मने उगरीनो घमका ने पुरना नाक साथे तालियो नाताल चमकंती चाल मने उगरीनो घमका ने पुरना नाक साथे तालियो नाताल आखी आखी ओढ़णीमा आखी आखी ओढ़णीमा रूप मानो मायना रटियाड़ी रातड़ीनो जोज रंग जायना ढोलीड़ा हे ढोलीड़ा 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 ढोल धीमो धीमो बगाड़ना रटियाड़ी रातड़ीनो जोज रंग जायना
ताज ताजरा घर को नाक ताज जो आवता ताजरा घर को नाक ताज जो बिजू तो कहीं नहीं परंतु प्रेम जो कहता जो प्रेम जो कहता जो आवता जता मस्ती मारमता साथे नवली नवरात राते मस्ती मारमता साथे हंसला करे प्रीत तमे करता जागो हंसला करे प्रीत तमे करता जागो बिजू तो कहीं नहीं परंतु प्रेम जो कहता जो प्रेम जो कहता जो आवता ताजरा घर को नाक ताज जो आवता ताजरा घर को नाक ताज जो बिजू तो कहीं नहीं परंतु प्रेम जो कहता जो प्रेम जो कहता जो आवता जता सोनीरो जायो जवान लाल भम्मरिया रे लाल भम्मरिया भम्मरिया रे लाल भम्मरिया
पेट्रोल क्यों लगी रेंजवा हटके यो पेट्रोल क्यों लगी रेंजवा यला भोयणी हड़के अली जा रे धीमो रणधीरे यला भोयणी हड़के अली जा रे धीमो रणधीरे गुंडकुआ ससराया मारा कोणी ले ले भरवाड़ी ला गुंडकुआ ससराया मारा कोणी ले ले भरवाड़ी ला उदयपुर नी बेनो या मारा कोणी ले ले भरवाड़ी ला उदयपुर नी बेनो या मारा कोणी ले ले भरवाड़ी ला शेरनी हिलोनी ने गोमड़ा ना लोकड़ो शेरनी हिलोनी आगे पाछे जाए अली कोशिका ना खिलड़ो शेरनी हिलोनी हड़के यो हुर्रली क्यों लगी रेंजवा हड़के यो हुर्रली क्यों लगी रेंजवा जोने जोने अमली क्यों लगी रेंजवा जोने जोने अमली क्यों लगी रेंजवा हड़के यो पेपड़ोली क्यों लगी रेंजवा हड़के यो पेपड़ोली क्यों लगी रेंजवा हड़के यो पेपड़ोली क्यों लगी रेंजवा चरर चरर मारू चक डोल चाले चरर चरर मारू चक डोल चाले आजे रोकड़ा ने उधार खाले चरर चरर मारू चक डोल चाले चरर चरर मारू चक डोल चाले आजे रोकड़ा ने उधार खाले ओ लाल सटवाड़ा ओ करसन का काला ओ सोमा आईना साला ओ भूरी बंडी वाला ओ लाल सटवाड़ा ओ करसन का काला ओ सोमा आईना साला ओ भूरी बंडी वाला मारो चक डोल चले 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 आजे रोकड़ा ने उधार खाले चरर चरर मारू चक डोल चाले चरर चरर मारू चक डोल चाले आजे रोकड़ा ने उधार काले ओरिया वे तो पन्ने भात कबू खान की तो गरम मसालेदार खाटी मीठी वानगी तो गरम मसालेदार खाटी मीठी वानगी हे ओरिया वे तो पन्ने भात कबू खान की तो गरम मसालेदार खाटी मीठी वानगी तो गरम मसालेदार खाटी मीठी वानगी वाळ तारा खंबाची सूत्र पेणी गाल तारा सुरत निघारी हे राजकोट ना हे पेंडा जेवी तू छे काम निगारी हर मावा जेवी मादक जाने हर मावा जेवी मादक जाने होतो ने हैरान जितू गरम मसालेदार खाटी मीठी वानगी तू गरम मसालेदार खाटी मीठी वानगी हे ओरिया वे तो तन्ने भात कबू खान की तू गरम मसालेदार खाटी मीठी वानगी तू गरम मसालेदार खाटी मीठी वानगी हुक्म करो तो फिर जा
बाजूले पारणे तो जाता करतो एक मारो हेलो सांभळो हो जी रे मारो हेलो सांभळो हो जी चोर वागे वागे जाए मारो हेलो सांभळो हो जी रे मारो हेलो सांभळो हो जी हे गेलो मारो सांभळो ने हनु जाना राजा हुकम करो तो पीर जात राय जाए मारो हेलो सांभळो हो जी रे मारो हेलो सांभळो हो जी कालो खान गरबे घूमे भूली गोरी राधा ने कालो खान गरबे घूमे भूली राधा नु रूप छे कानुडानी प्रीत छे जगनी रीत नु सुका राधा नु रूप छे कानुडानी प्रीत छे आंखों मांडी ने जुएगा गोरी राधा ने कालो कान गरबे घूमे भूली गोरी राधा ने कालो कान गरबे घूमे भूली हंसिलानी जोड़ रे नवरंगी रातू मारू में जुमे बेली ने फटा मिठाने ना तोड़ रे पश्चिम ना राधा रानी पूरब नो कानूनो ये भी हंसिलानी जोड़ रे नवरंगी रातू मारू में जुमे बेली ने फटा मिठाने ना तोड़ रे राधानु कन्नडु नाचे मन्नडु नाचे कनानी मोरली बुलावे जोने सवना गोरी राधा कालो कान गरबे घूमे भूली गोरी गोरी राधा ने कालो कान गरबे घूमे भूली राधा नु रूप छे कानुडानी प्रीत छे जगनी रीति नु सुका राधा नु रूप छे कानुडानी प्रीत छे आंखों मांडी ने जुएगा गोरी राधा कालो गरबे घूमे भूली गोरी गोरी राधा ने कालो गरबे घूमे भूली पतंग जुड़ी जुड़ी जाए उड़ी उड़ी जाए उड़ी उड़ी जाए दिल की पतंग देखो उड़ी उड़ी जाए दौड़ उड़े ऊंचे आसमानों में जुड़े दौड़ उड़े ऊंचे आसमानों में जुड़े
शुभारंभ मंगल बेला आई, सपनों की डहेरी पे दिल की बाजी रे शहनाई शहनाई शहनाई। ये शुभारंभ हो शुभारंभ मंगल बेला आई, सपनों की डहेरी पे दिल की बाजी रे शहनाई शहनाई शहनाई। सबों के बीच कच्ची जमीन पे हमको बोना है, आशा के मोती सांसों की माला हमें पिरोना है, अपना बोझा मिल के साथ ही हमको ढोना है। शहनाई शहनाई शहनाई। सजीलो सज सजीलो शुभ घड़ी जय आवी, आजा आजा टमटमाता शमणाओ जय लावी हो लावी हो लावी। शुभारंभ हो शुभारंभ मंगल बेला आई, सपनों की डहेरी पे दिल की बाजी रे शहनाई शहनाई। सज सजीलो शुभ घड़ी जय आवी, आजा आजा टमटमाता शमणाओ जय लावी हो लावी हो लावी। घुंघटा उठा के मिला ले तू अखियां, कहने दे कहती है जो तेरी सखियां। अरे घुंघटा उठा के मिला ले तू अखियां, कहने दे कहती है जो तेरी सखियां। ये प्रीत है पुरानी, मैं राजा और तू रानी, हाँ तेरे मेरे जन्मों के वादे। राधे 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 ओ राधे राधे राधे, तेरे बिना कृष्णा तो लगे आधे आधे। राधे 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 ओ राधे राधे राधे, तेरे बिना कृष्णा तो लगे आधे आधे। राधे 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 ओ राधे राधे राधे, तेरे बिना कृष्णा तो लगे आधे आधे। અને ભૂલો બધી વાત પ્રેમની આ મૌસમ છે अब आओ मेरे पास रह जाओ मेरे साथ प्रेमनी आ मौसम छे गई रात અને ભૂલો બધી વાત પ્રેમની આ મૌસમ છે अब आओ मेरे पास रह जाओ मेरे साथ प्रेमनी आ मौसम छे मिल जाए मुझको अगर साथ तेरा तो भूलूं मैं सारा गाड़ा तारा चबीला तारा रंगीला तारा रंग में झूले तारी बात तारा चबीला
फुरमा सुन ले ओ चोरिया झूमे नगरिया जब जब ये घूमे कमर यार तारी कमर यार तारी कमर यार फुरमा सुन ले ओ चोरिया झूमे नगरिया जब जब ये घूमे कमर यार तारी कमर यार तारी कमर यार Do you know, baby तेरे लिए रखा पल्लू संभाले. Do you know, तू जो चाहे वो कर दूं मैं तेरे हवाले. उड़नी उड़े उड़े रे अखियां मुड़े मुड़े रे उड़नी उड़े उड़े रे अखियां मुड़े मुड़े रे मेरे सीने में कुछ कुछ केम छो मजामा के ओढ़नी ये ओढ़नी ओढ़ू ओढ़ू पर उड़ी जाए 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 ओढ़नी उड़े उड़े रे अखियां मुड़े मुड़े रे ओढ़नी उड़े उड़े रे अखियां मुड़े मुड़े रे मेरे सीने में कुछ कुछ था के ओढ़नी ओढ़ू ओढ़ू पर उड़ी जाए ओढ़नी ओढ़ू ओढ़ू पर उड़ी जाए मुझसे अब तो संभले ना बनी गोरी की जवानी है संभलना बेबी हो रे ऐसे मुझको तुम ना तड़पाना मेरे भी सीने में फूटे है क्रेजी कुछ करना ओढ़नी उड़े उड़े रे अखियां मुड़े मुड़े रे ओढ़नी उड़े उड़े रे अखियां मुड़े मुड़े रे मेरे सीने में कुछ कुछ आए के ओढ़नी ये ओढ़नी ओढ़ू ओढ़ू पर उड़ी जाए ओढ़नी ओढ़ू ओढ़ू पर उड़ी जाए ओढ़नी उड़े तो मैं उड़ी जाए ओढ़नी उड़े तो मैं उड़ी चुनरी तेरी लहराई ओ झूमा दिल देख के नजारा ಕೊನೆಯ 5 ನಿಮಿಷಗಳು ಬಾಕಿ ಇದ್ದಾವೆ. 10 ನಿಮಿಷ. नींद उड़ी उड़ी जाए आंखें जुड़ी जुड़ी जाए ओ बोले बिना होने लगी बातें नैनों पे ऐसा रंग चढ़ा तेरा इश्क तू है मेरा केसरियो रंग तने लाग्यो ल्या गरबा केसरियो रंग तने लाग्यो रे लो केसरियो रंग तने लाग्यो ल्या गरबा केसरियो रंग तने लाग्यो रे लो झीनी झीनी साड़ियों में लागी ना गरबा केसरियो रंग तने लाग्यो रे लो
5 ನಿಮಿಷಗಳು ಬಾಕಿ ಇದೆ.
ಕಾರ್ಯಕ್ರಮದ ಕೊನೆ ಅಂತ 1 ನಿಮಿಷ ಬಾಕಿ ಇದೆ. ಡಿಜೆ ಪ್ಲೀಸ್. ನಮ್ಮ ಕುಡ್ಲ ಚಾನಲ್ ಅವರು ಇಷ್ಟು ಹೊತ್ತು ತಮ್ಮ ದಾಂಡಿಯ ನೃತ್ಯದ ಮೂಲಕ ನೃತ್ಯ ಪ್ರಿಯ ಮಹಾಲಕ್ಷ್ಮಿಗೆ ನೃತ್ಯ ಸೇವೆ ಮಾಡಿದ ಎಲ್ಲ ನೃತ್ಯಪಟುಗಳಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸಿಕೊಂಡು ಮಾತೆ ಮಹಾಲಕ್ಷ್ಮಿ ತಮಗೆಲ್ಲರಿಗೂ ಆಯುರಾರಿಗೆ ಸುಖ ಸಂಪತ್ತು ಮನಃಶಾಂತಿ ಕೊಟ್ಟು ಕಾಪಾಡಲಿ ಅಂತೇಳಿ ಸಮಿತಿಯ ಪರವಾಗಿ ನಾವು ಹಾರೈಸಿಕೊಳ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ದೇಹದಾಢ್ಯ ಸ್ಪರ್ಧೆ ಆಗಮಿದೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಸಮಾರಂಭ ಇದೆ. ನಾನು ಬೆಂಗಳೂರಿನ ಮೊಗವೀರ ಸಂಘದವರು ಆಗಮಿಸಿದ್ದಾರೆ. ಅದಕ್ಕೆ ಮೊದಲಿಗೆ ಗುಣಕರ್ ಕೆ ಅವರು ವೇದಿಕೆ ಬರಬೇಕು. ಅದರೊಂದಿಗೆ ಉಮೇಶ್ ಕುಂದರ್, ಕೇಶವ್ ಕೆ ಕಾಂಚನ್, ಸುಧಾಕರ್, ಧೀರಜ್ ಪುತ್ರನ್ ಮತ್ತು ಉಡುಪಿ ಶಾಸಕ ಯಶ್ವಂತ್ ಸುವರ್ಣರ ಆಪ್ತ ಸಹಾಯಕ ಯತೀಶ್ ಮಟ್ಟು, ಮಹಿಳಾ ಉಡುಪಿ ಜಿಲ್ಲಾಧಿಕಾರಿಗಳ ಸಹೋದರ ನಮ್ಮ ಉಡುಪಿ ಜಿಲ್ಲಾಧಿಕಾರಿಗಳ ಸಹೋದರ ರಾಮಮೂರ್ತಿ ಅವರು ಇಲ್ಲಿ ಆಗಮಿಸಿದ್ದಾರೆ. ನಮ್ಮ ಸಮಿತಿಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅವರ ಕುಟುಂಬ ವರ್ಗಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತಾ ತಮ್ಮೆಲ್ಲರ ಸಹಕಾರ ಈ ದಸರಾ ಉತ್ಸವ ಮಾಡಲಿಕ್ಕೆ ಅವಶ್ಯಕತೆ ಇದೆ. ತಾವು ದಯವಿಟ್ಟು ನಮ್ಮ ಜೊತೆ ಸಹಕರಿಸುವಂತ ವಿನಂತಿಸಿಕೊಂಡು ನಮ್ಮ ಗುಣಕರ್, ಉಮೇಶ್ ಕುಂದರ್, ಕೇಶವ್ ಕಾಂಚನ್, ಸುಧಾಕರ್ ಬಂಗೇರ, ಧೀರಜ್ ಪುತ್ರನ್, ಅದೇ ರೀತಿ DC ಅವರ ಸಹೋದರಿ ಮತ್ತು ಭಾವ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಮಾಡಿಕೊಂಡು ಅವರ ಸಹಕಾರವನ್ನು ಕೂಡ ನಾವು ಯಾಚಿಸ್ತಾ ಇದ್ದೇವೆ. ಇನ್ನು ಮುಂದಿನ ಕಾರ್ಯಕ್ರಮ ಪುಟ್ಟ ಸಮಾರಂಭ 2 ನಿಮಿಷ ನಡೀತದೆ. ನಮ್ಮ ಬೆಂಗಳೂರು ಮೊಗವೀರ ಸಂಘದ ಪದಾಧಿಕಾರಿಗಳು ಆಗಮಿಸಿದ್ದಾರೆ. ಇದರಲ್ಲಿ ನಮ್ಮ ಬೆಂಗಳೂರು ಸಂಘದ ಮಾಜಿ ಅಧ್ಯಕ್ಷರಾದ ಗುಣಕರ್ ಅವರು, ಉಮೇಶ್ ಕುಂದರ್ ಅವರು, ಕೇಶವ್ ಕೆ ಕಾಂಚನ್ ಅವರು, ಸುಧಾಕರ್ ಕುಂದರ್ ಅವರು, ಅದೇ ರೀತಿ ಧೀರಜ್ ಪುತ್ರನ್ ಅವರು, ಅದೇ ರೀತಿ ಜಿ ಶಂಕರ್ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದ ಸೋಜನ್ ಸರ್ ಅವರು ಕೂಡ ವೇದಿಕೆ ಬಂದು ತಮ್ಮ ವಿದ್ಯಾರ್ಥಿಗಳನ್ನು ಇಲ್ಲಿ ಕರ್ಕೊಂಡು ಬಂದು ಈ ನೃತ್ಯ ಸೇವೆಯಲ್ಲಿ ಭಾಗವಹಿಸುವಂತೆ ಮಾಡಿದ್ದಕ್ಕೆ ತಮಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ನಾವು ಸಲ್ಲಿಕೆ ಮಾಡಿಕೊಳ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಜ್ಯ ಮಟ್ಟದ ದೇಹದಾಢ್ಯ ಸ್ಪರ್ಧೆ ಆರಂಭ ಆಗಲಿಕ್ಕಿದೆ. ಖಂಡಿತವಾಗ್ಲೂ ದೇಹದಾಢ್ಯತೆ ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ. ತಮ್ಮ ದೇಹವನ್ನು ದಂಡಿಸಿ ಅದನ್ನು ತಯಾರು ಮಾಡುವಂಥ ಕಷ್ಟದ ಒಂದು ಕ್ರೀಡೆ ಕೂಡ ಇದು. ಅದನ್ನು ತಾವು ಪಟ್ಟ ಕಷ್ಟ, ತಾವು ಪಟ್ಟ ಶ್ರಮ ಇವತ್ತು ತಮ್ಮ ಮುಂದೆ ಅವರು ಇಡ್ತಾ ಇದ್ದಾರೆ. ಅವು ದೇಹದಾಢ್ಯ ಪಟುಗಳನ್ನು ನಾವೆಲ್ಲರೂ ಸ್ವಾಗತಿಸಿ ಅವರಿಗೆ ಪ್ರೋತ್ಸಾಹ ನೀಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ಭಾವಿಸಿಕೊಂಡು ಬೆಂಗಳೂರಿನಿಂದ ಆಗಮಿಸಿ ನಮ್ಮ ಈ ಕಿರು ಗೌರವದ ಕಾಣಿಕೆಯನ್ನು ಸ್ವೀಕಾರ ಮಾಡಿದ ಎಲ್ಲ ನಮ್ಮ ಮಹನೀಯರಿಗೆ, ಅದೇ ರೀತಿ ಪ್ರಶಸ್ತಿಯನ್ನು ನೀಡಿದ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರಿಗೆ,
ಜಯಸಿ ಕೋಟೆನವರಿಗೆ, ವಿನಯ್ ಕರ್ಕೇರ್ ಅವರಿಗೆ, ಶರಣ್ ಕುಮಾರ್ ಮಟ್ಟು ಅವರಿಗೆ, ಸತೀಶ್ ಕುಂದರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಕೆ ಮಾಡಿಕೊಂಡು ಇನ್ನು ಮುಂದಿನ ಕಾರ್ಯಕ್ರಮ. ಹೌದು ಸರ್, ನಿಲ್ಲಿ ಸರ್, ನಿಲ್ಲಿ. ರಾಜ್ಯ ಮಟ್ಟದ ದೇಹದಾಡ ಸ್ಪರ್ಧೆಯ ಉದ್ಘಾಟನಾ ಸಮಾರಂಭಕ್ಕೆ ನಾವೆಲ್ಲ ತಯಾರಾಗ್ತಿದ್ದೇವೆ. ಮೊದಲಿಗೆ ವೇದಿಕೆಗೆ ನಾಡೋಜಿ ಡಾಕ್ಟರ್ ಜಿ ಶಂಕರ್, ದಕ್ಷಿಣ ಕನ್ನಡ ಮಗುವೀರ ಮಹಾಜನ ಸಂಘ ಅಧ್ಯಕ್ಷರ ಜಯಸಿ ಕೋಟೆನವರು, ದಕ್ಷಿಣ ಕನ್ನಡ ಮಗುವೀರ ಮಹಾಜನ ಸಂಘ ಉಪಾಧ್ಯಕ್ಷರಾದ ಮೋಹನ್ ಬೆಂಗ್ರೆ ಅವರು, ಉಡುಪಿ ಉಚ್ಚಲ ದಸರಾ ಇದರ ಸಮಿತಿ ಅಧ್ಯಕ್ಷರಾದ ವಿನಯ್ ಕರ್ಕೇರ್ ಅವರು, ಮಹಾಜನ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಶರಣ್ ಕುಮಾರ್ ಮಟ್ಟು ಅವರು, ಕರ್ನಾಟಕ ರಾಜ್ಯ ಬಾಡಿ ಬಿಲ್ಡರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ನೀಲ್ ಕಾಂತ್ ಅವರು, ಅಜಿತ್ ಸಿದ್ದಣ್ಣವರು ವರ್ಕಿಂಗ್ ಪ್ರೆಸಿಡೆಂಟ್ ರಾಜ್ಯ ಬಾಡಿ ಬಿಲ್ಡರ್ಸ್ ಅಸೋಸಿಯೇಷನ್, ಜೇಸನ್ ಡಯಾಸ್ ಅಧ್ಯಕ್ಷರು ಉಡುಪಿ ಜಿಲ್ಲಾ ಬಾಡಿ ಬಿಲ್ಡರ್ಸ್ ಅಸೋಸಿಯೇಷನ್, ಅದೇ ರೀತಿ ನಮ್ಮ ಮುಖೇಶ್ ಅವರು ಮಗುವೀರ ಬ್ಯಾಂಕಿನ ನಿರ್ದೇಶಕರು, ವ್ಯವಸ್ಥಾಪನೆಯಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡುವ ಉತ್ಸಾಹಿ, ಇವರಿಗೆ ನಿಮ್ಮ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಗಿರೀಶ್ ಕೊಟ್ಟಾರಿ, ಕಾರ್ಯಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಬಾಡಿ ಬಿಲ್ಡರ್ಸ್ ಅಸೋಸಿಯೇಷನ್, ಗಣೇಶ್ ಕಾಂಚನ್ ನಮ್ಮ ಮಗುವೀರ ವ್ಯವಸ್ಥಾಪನೆಯಲ್ಲಿ ಅಧ್ಯಕ್ಷರು, ತಾವು ದಯವಿಟ್ಟು ವೇದಿಕೆ ಬರಬೇಕು. ಪುಂಡಲಿ ಕರ್ಕರ ಎಲ್ಲ ಅತಿಥಿಗಳನ್ನು ವೇದಿಕೆಗೆ ಕರೆತರುವಂತೆ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ ಪುಂಡಲಿಕ್ ಹೊಸಬೆಟ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ವಿಜಯ ಸುವರ್ಣ ಬೆಂಗ್ರೆ ಅವರನ್ನು ಕೂಡ ವೇದಿಕೆ ಆಹ್ವಾನ ಮಾಡ್ತಾ ಇದ್ದೇವೆ. ಅದೇ ರೀತಿ ಮೋಹನ್ ಬೆಂಗ್ರೆ, ದಕ್ಷಿಣ ಮಗುವೀರ ಮಹಾಜನ ಸಂಘದ ಉಪಾಧ್ಯಕ್ಷರಾದ ಮೋಹನ್ ಬೆಂಗ್ರೆ ಅವರು ಕೂಡ ವೇದಿಕೆ ಬರುವಂತೆ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ನಮ್ಮ ದಸರಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಸತೀಶ್ ಕುಂದರ್ ಕೂಡ ವೇದಿಕೆಯಲ್ಲಿರುವಂತೆ ವಿನಂತಿಸ್ತಾ ಇದ್ದೇನೆ. ನೀಲ್ ಕಾಂಚನ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಬಾಡಿ ಬಿಲ್ಡರ್ಸ್ ಅಸೋಸಿಯೇಷನ್, ಅಜಿತ್ ಸಿದ್ದಣ್ಣನವರು ವರ್ಕಿಂಗ್ ಪ್ರೆಸಿಡೆಂಟ್ ಕಾರ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಬಾಡಿ ಬಿಲ್ಡರ್ಸ್ ಅಸೋಸಿಯೇಷನ್, ಜೇಸನ್ ಡಯಾಸ್ ಅಧ್ಯಕ್ಷರು ಉಡುಪಿ ಜಿಲ್ಲಾ ಬಾಡಿ ಬಿಲ್ಡರ್ಸ್ ಅಸೋಸಿಯೇಷನ್, ಗಿರೀಶ್ ಕೊಟ್ಟಾರಿ ವರ್ಕಿಂಗ್ ಪ್ರೆಸಿಡೆಂಟ್, ಅದೇ ರೀತಿ ಗಣೇಶ್ ಕಾಂಚನ್, ಶರಣ್ ಕುಮಾರ್ ಮಟ್ಟು ಅವರು, ಮೋಹನ್ ಬೆಂಗ್ರೆ ಅವರು, ನಾಡೋಜಿ ಡಾಕ್ಟರ್ ಜಿ ಶಂಕರ್ ಅವರು, ಜಯಸಿ ಕೋಟೆನವರು, ಅದೇ ರೀತಿ ಪುಂಡಲಿಕ ಹೊಸಬೆಟ್ ಅವರು ನಮ್ಮನ್ನೆಲ್ಲ ಸ್ವಾಗತಿಸುವಂತೆ ವಿನಂತಿಸ್ತಾ ಇದ್ದೇನೆ. ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ಅಮ್ಮನವರನ್ನು ಸ್ಮರಿಸುತ್ತಾ ಇವತ್ತಿನ ಸಭಾ ನಮ್ಮ ಕರ್ನಾಟಕ ರಾಜ್ಯ ಮಟ್ಟದ ದೇಹದಾಟ ಸ್ಪರ್ಧೆಯನ್ನು ಹೋದ ವರ್ಷ ನಾವು ಉಭಯ ಜಿಲ್ಲಾ ಮಟ್ಟದ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಹೋದ ವರ್ಷ ದೇಹದಾಟ ಸ್ಪರ್ಧೆ ಮಾಡಿದ್ದೇವೆ. ಈ ವರ್ಷ ರಾಜ್ಯ ಮಟ್ಟದ ಸ್ಪರ್ಧೆ ಮಾಡುವುದಂತ ತೀರ್ಮಾನಿಸಿದ್ದೇವೆ. ಆ ಪ್ರಕಾರ ಇವತ್ತಿನ ರಾಜ್ಯ ಮಟ್ಟದ ದಸರಾ ಕಾರ್ಯಕ್ರಮವನ್ನು ದೇಹದಾಟ್ಯದ ಎಲ್ಲ ದೇಹದಾಟ್ಯ ಪಟುಗಳು ಈಗಾಗಲೇ ಬಂದಿದ್ದಾರೆ. ಈ ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಮಗುವೀರ ಮಹಾಜನ ಸಂಘದ ಗೌರವ ಸಲಹೆಗಾರರು ಹಾಗೂ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಜೀರ್ಣೋದ್ಧಾರದ ಮಾರ್ಗದರ್ಶಕರು ಹಾಗೂ ಉಡುಪಿ ಉಚ್ಚಿಲ ದಸರಾ ಮಹೋತ್ಸವದ ರೂವಾರಿ ಪೂಜ್ಯನೀಯ ನಾಡೋಜ ಜಿ ಶಂಕರ್ ಅವರು ರಾಜ್ಯ ಮಟ್ಟದ ದೇಹದಾಟ್ಯ ಸ್ಪರ್ಧೆಯನ್ನು ಉದ್ಘಾಟಿಸಲಿದ್ದಾರೆ. ಹಾಗೆ ದಕ್ಷಿಣ ಕನ್ನಡ ಮಗುವೀರ ಮಹಾಜನ ಸಂಘದ ಅಧ್ಯಕ್ಷರಾಗಿರುವ ಜಯಸಿ ಕೋಟೆನ್ರವರು ಹಾಗೂ ಮೋಹನ್ ಬೆಂಗ್ರೆಯವರು, ವಿನಯ್ ಕರ್ಕೇರ, ನಮ್ಮ ದಸರಾ ಸಮಿತಿಯ ಅಧ್ಯಕ್ಷರು ವಿನಯ್ ಕರ್ಕೇರ ಹಾಗೂ ಪ್ರಧಾನ ಕಾರ್ಯದರ್ಶಿ ಮಹಾಜನ ಸಂಘದ ಶರಣ್ ಮಟ್ಟು
ನೀಲ್ಕಾಂತ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಬಾಡಿ ಬಿಲ್ಡರ್ ಅಸೋಸಿಯೇಷನ್, ರಜತ್ ಸಿದ್ದಣ್ಣರವರು ವರ್ಕಿಂಗ್ ಪ್ರೆಸಿಡೆಂಟ್ ರಾಜ್ಯ ಬಾಡಿ ಬಿಲ್ಡರ್ಸ್ ಅಸೋಸಿಯೇಷನ್ ಬೆಂಗಳೂರು, ಜೇಸನ್ ಡಯಸ್ ಅಧ್ಯಕ್ಷರು ಉಡುಪಿ ಜಿಲ್ಲಾ ಬಾಡಿ ಬಿಲ್ಡರ್ಸ್ ಅಸೋಸಿಯೇಷನ್, ಅವರು ಇನ್ನೂ ತಾನೇ ಬರಬೇಕಾಗಿದೆ. ಹಾಗೂ ಗಿರೀಶ್ ಕೊಟ್ಟಾರಿ ವರ್ಕಿಂಗ್ ಪ್ರೆಸಿಡೆಂಟ್ ದಕ್ಷಿಣ ಕನ್ನಡ ಬಾಡಿ ಬಿಲ್ಡರ್ಸ್ ಅಸೋಸಿಯೇಷನ್, ಇವರು ಈಗಾಗಲೇ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆ ನಮ್ಮ ಕ್ರೀಡಾಪಟು ವಿಜಯ್ ಸುವರ್ಣ ಬೆಂಗ್ರೆ ಅವರು ಕೂಡ ಉಪಸ್ಥಿತರಿದ್ದಾರೆ. ಹಾಗೂ GD ಭಟ್ರವರು ವೇದಿಕೆಗೆ ಬರಬೇಕಂತ ಈ ಮಾತ್ರ ವಿನಂತಿ ಮಾಡ್ತೇನೆ. GD ಭಟ್ ವೇದಿಕೆ ಬರಬೇಕಾಗಿ ವಿನಂತಿ. GD ಭಟ್ರವರು ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಬಾಡಿ ಬಿಲ್ಡರ್ಸ್ ಅಸೋಸಿಯೇಷನ್. ಈಗ ಎಲ್ರಿಗೂ ನಮ್ಮ ಪೂಜ್ಯನೀಯ ನಾಡೋಜ ಜಿ ಶಂಕರ್ ಅವರು ಎಲ್ಲರಿಗೂ ಸಾಲು ಒದಿಸಿ ಗೌರವಿಸಬೇಕಾಗಿ ವಿನಂತಿ. ಹಾಗೂ ಜಯಶ್ರೀ ಕೋಟೆಂಡ್ರವರು ಸಾಕಾರ ಮಾಡಬೇಕು. ಉಡುಪಿ ಉಚ್ಚಿಲ ರಾಜ್ಯ ಮಟ್ಟದ ದೇಹದಾಡಿಯ ಸ್ಪರ್ಧೆಯನ್ನು ನಮ್ಮ ಸಮಾಜದ ಕಣ್ಮಣಿ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಜೀರ್ಣೋದ್ಧಾರದ ರೂವಾರಿ, ಉಚ್ಚಿಲ ಉಡುಪಿ ದಸರಾ ಮಹೋತ್ಸವದ ರೂವಾರಿ ಹಾಗೂ ದಕ್ಷಿಣ ಕನ್ನಡ ಮಗುವಿನ ಮಹಾಜನ ಸಂಘದ ಗೌರವ ಸಲಹೆಗಾರರಾಗಿರುವ ಪೂಜ್ಯನೀಯ ನಾಡೋಜ ಡಿ ಶಂಕರ್ ಅವರು ನಮ್ಮ ರಾಜ್ಯ ಮಟ್ಟದ ದೇಹದಾಡಿಯ ಸ್ಪರ್ಧೆಯನ್ನು ವಿದ್ಯುಕ್ತವಾಗಿ ದೀಪ ಬೆಳಗಿಸುವ ಮೂಲಕ ಚಾಲನೆ ಕೊಡಬೇಕಾಗಿ ವಿನಂತಿ. ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ನಮ್ಮನ್ನುದ್ದೇಶಿ ಮಾತಾಡುವಂತ ಅನಿಸ್ತಾ ಇದ್ದೇನೆ. ಈಗಾಗಲೇ ಬಹಳಷ್ಟು ಸಮಯ ಆಗಿದೆ, ಆದ್ದರಿಂದ ಡೈರೆಕ್ಟ್ ಈಗ ಅವರು ದೇಹದಾಡ್ಯ ಕಾಂಪಿಟಿಷನ್ಗೆ ಹೋಗ್ತಾರೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಪುಂಡ್ಲಿಕ್ ಹೊಸಪೇಟ್ ಅವರ ಒಂದು ಮುತುವರ್ಜಿಯಿಂದ ಈ ದೇಹದಾಡ್ಯ ಕಾಂಪಿಟಿಷನ್ ರಾಜ್ಯ ಮಟ್ಟದ ಕಾಂಪಿಟಿಷನ್ ಇವತ್ತು ಮಾಡ್ತಾ ಇದ್ದೇವೆ. ಖಂಡಿತ ಎಲ್ಲರೂ ಅವರಿಗೆ ಪ್ರೋತ್ಸಾಹ ಕೊಡಬೇಕು. ಎಲ್ಲ ದೇಹದಾಡ್ಯ ಅಭ್ಯರ್ಥಿಗಳು ರಾಜ್ಯದಾದ್ಯಂತದಿಂದ ಬಂದಿದ್ದಾರೆ, ಅವರನ್ನೆಲ್ಲ ನಾವು ಅತ್ಯಂತ ಸ್ವಾಗತಿಸ್ತೇವೆ. ಆ ತಾಯಿ ಅವರಿಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹಾರೈಸಿ, ಲಾಸ್ಟ್ ಟೈಮ್ ಜಿಲ್ಲಾ ಮಟ್ಟದಾಗಿತ್ತು, ಈ ಸಲ ರಾಜ್ಯ ಮಟ್ಟದ
ದೇಹದಾಢ್ಯ ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ. ಖಂಡಿತ ಪುಂಡ್ಲಿಕ್ ಅವರ ಒಂದು ಕಾರ್ಯ ಮೆಚ್ಚತಕ್ಕದ್ದು. ಖಂಡಿತ ಅವರಿಗೆ ಯಶಸ್ಸನ್ನು ಕೋರ್ತೇನೆ. ಎಲ್ಲ ಆಗಮಿಸಿದ ದೇಹದಾಢ್ಯ ಪ್ರತಿನಿಧಿಗಳನ್ನು ಕೂಡ ನಮ್ಮ ದೇವಸ್ಥಾನದ ಪರವಾಗಿ ಪುಂಡ್ಲಿಕ್ ಬಂಗೇರವರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅಸೋಸಿಯೇಷನ್ ಪರವಾಗಿ ಯಾರಾದರೂ ಒಬ್ಬರು ತಮ್ಮ ಅನಿಸಿಕೆಯನ್ನು ಹೇಳಬೇಕಂತೇಳಿ ಅನಿಸ್ತಾ ಇದ್ದಾನೆ. ಅಸೋಸಿಯೇಷನ್ ಪರವಾಗಿ ಎನಿವನ್ ಪ್ಲೀಸ್. ಎಲ್ಲರಿಗೆ ನಮಸ್ಕಾರ. ಮಹಾದೇವರಲ್ಲಿ ದೇವಿಯಲ್ಲಿ ವಂದಿಸ್ತಾ ಈ ಒಂದು ರಾಜ್ಯ ಮಟ್ಟದ ದೇಹದಾಢ್ಯ ಸಂಸ್ಥೆಯನ್ನು ಇಲ್ಲಿಯ ದೇವಸ್ಥಾನ ಆಡಳಿತ ಮಂಡಳಿಯವರು ನಡೆಸಿ ರಾಜ್ಯ ಮಟ್ಟದ ದೇಹದಾಢ್ಯ ಪಟುಗಳಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಕರ್ನಾಟಕ ರಾಜ್ಯ ದೇಹದಾಢ್ಯ ಸಂಸ್ಥೆಯ ಪರವಾಗಿ ಆಡಳಿತ ಮಂಡಳಿಯವರಿಗೆ ಹಾಗೂ ಈ ಸಂಘಟನೆ ಮಾಡಿದಂಥ ಎಲ್ಲ ಸಂಘಟಕರಿಗೆ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ಹಾಗೂ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇವೆ. ದೇವರ ಆಶೀರ್ವಾದ ಇದ್ದರೆ ಏನು ಬೇಕಾದರೂ ನಾವು ಸಾಧನೆಯನ್ನು ಮಾಡ್ಬೋದು. ಇಲ್ಲಿ ಬಂದು ನೋಡಿದಾಗ ನಮಗೆ ಅನ್ನಿಸ್ತದೆ ನಾವು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೇವೆ, ಹಾಗಾಗಿ ನಾವು ಇವತ್ತಿಲ್ಲಿದ್ದೇವೆ. ಇಲ್ಲ ಅಂದರೆ ಖಂಡಿತವಾಗಿ ನಾವು ಇಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ನಮಗೆ ಈ ದೇವರ ದರ್ಶನವನ್ನು ಮಾಡಲಿಕ್ಕೆ, ಈ ದೇವರ ಸನ್ನಿಧಿಯಲ್ಲಿ ಈ ಒಂದು ಸ್ಪರ್ಧೆಯಲ್ಲಿ ಪಾಲ್ಗೊಂಡು ನಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಸಂಘಟಕರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸ್ತಾ ಈ ಒಂದು ಸ್ಪರ್ಧೆ ನಿರಂತರವಾಗಿ ಪ್ರತಿ ವರ್ಷ ಇದೇ ರೀತಿ ಒಳ್ಳೆಯ ರೀತಿಯಲ್ಲಿ ನಡೀಲಿ ಅಂತ ಆಶಿಸ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಸಮಯ 20 ನಿಮಿಷ ಜಾಸ್ತಿ ಆಗಿದೆ. ನೇರವಾಗಿ ನಾವು ಸ್ಪರ್ಧೆಗೆ ಬರ್ತಾ ಇದ್ದೇವೆ. ಆಗಮಿಸಿದ ಎಲ್ಲರೂ ಗಣ್ಯರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿಕೊಂಡು ತಮ್ಮೆಲ್ಲರ ಪ್ರೋತ್ಸಾಹ ದೇಹದಾಢ್ಯ ಪಟುಗಳಿಗಿರಲಿ. ತಮ್ಮ ಕಠಿಣ ಪರಿಶ್ರಮದಿಂದ ದೇಹ ದಂಡನೆ ಮಾಡಿ ಈ ಸ್ಪರ್ಧೆಗೆ ಬಂದಿರುವ ಎಲ್ಲ ಸ್ಪರ್ಧಾಗಳನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಸ್ಪರ್ಧೆಗಾಗಿ ಜಡ್ಜಿಗಳಿಗೆ ಅದೇ ರೀತಿ ಮತ್ತೊಂದು ಸಂತೋಷದ ಸಂಗತಿ, 135 ವರ್ಷಗಳ ಇತಿಹಾಸ ಇರುವ ಮಗುವೀರ ವ್ಯವಸ್ಥಾಪಕ ಮಂಡಳಿಯವರು 25 ಲಕ್ಷಗಳ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಅದರ ಮೊದಲ ಕಂತಿನ ಹಣವನ್ನು ಇವತ್ತು ನೀಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತಾಪೂರ್ವಕ ಧನ್ಯವಾದವನ್ನು ಹೇಳ್ತಾ ಅವರಿಗೆ ಮಹಾಲಕ್ಷ್ಮಿ ಅಮ್ಮನವರು ಸನ್ಮಾನಗಳನ್ನು ಉಂಟು ಮಾಡಲಿ ಎಂದು ಹಾರೈಸ್ತೇವೆ. ಥ್ಯಾಂಕ್ ಯು. ನೇರವಾಗಿ ಸ್ಪರ್ಧೆಗೆ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೇವೆ. हल 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 हल
ಸ್ಟೇಜಿಗೆ ಬರುವಾಗ ಮ್ಯೂಸಿಕ್ ಹಾಕಿ ಪ್ಲೇಯರ್, ಆಮೇಲೆ ನಂತರ ಪೋಸ್ ಹೇಳ್ತಾನೆ ಫ್ಲೆಕ್ಸ್ ಅಂತಾನೆ, ಆಗ ಮ್ಯೂಸಿಕ್ ಹಾಕಿ ರಿಲ್ಯಾಕ್ಸ್ ಅಂತಾನೆ ಸ್ಟಾಪ್. ನಮ್ದು ಅನೌನ್ಸ್ಮೆಂಟ್ ಬಂತಲ್ಲ, ನೋ ಮ್ಯೂಸಿಕ್, ಅದೊಂದು ಸ್ವಲ್ಪ ಕೋಆರ್ಡಿನೇಟ್ ಮಾಡಿ. ಹಲೋ 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 ಹಲೋ, ಇನ್ಕ್ರೀಸ್ ದ ವಾಲ್ಯೂಮ್. ಹಲೋ 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 ಹಲೋ, ಗುಡ್ ಈವ್ನಿಂಗ್ ಆಲ್ ಆಫ್ ಯು. ಆತ್ಮೀಯರೇ, ಮಹಾಲಕ್ಷ್ಮಿ ದೇವಸ್ಥಾನ ಉಚ್ಚಿಲ ಇವರು ಸಂಘಟಿಸಲ್ಪಡುತ್ತಿರುವಂತಹ ಉಡುಪಿ ಉಚ್ಚಿಲ ದಸರಾ ದೇಹದಾರ್ಢ್ಯ ಸ್ಪರ್ಧೆ, ಈ ಸ್ಪರ್ಧೆಗೆ ಆಗಮಿಸಿದಂತಹ ಎಲ್ಲರನ್ನ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇವೆ. ಆತ್ಮೀಯರೇ, ಈ ಸಂದರ್ಭದಲ್ಲಿ ಇಂಡಿಯನ್ ಬಾಡಿ ಬಿಲ್ಡರ್ಸ್ ಫೆಡರೇಷನ್ ಇದರ ವರ್ಕಿಂಗ್ ಸೆಕ್ರೆಟರಿ, ಆರ್ಗನೈಸಿಂಗ್ ಸೆಕ್ರೆಟರಿ, ಸೌತ್ ಇಂಡಿಯನ್ ಬಾಡಿ ಬಿಲ್ಡಿಂಗ್ ಫೆಡರೇಷನ್ ಇದರ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕರ್ನಾಟಕ ರಾಜ್ಯ ದೇಹದಾರ್ಢ್ಯ ಸಂಸ್ಥೆಯ ವರ್ಕಿಂಗ್ ಪ್ರೆಸಿಡೆಂಟ್ ಆದಂತಹ ಶ್ರೀಯುತ ಅಜಿತ್ ಸಿದ್ದಣ್ಣನವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರಿಗೆ ಸಮಸ್ತ ಜನತೆ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಕರ್ನಾಟಕ ರಾಜ್ಯ ದೇಹದಾರ್ಢ್ಯ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಯುತ ಜೆ ನೀಲಕಂಠ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತ, ಸುಸ್ವಾಗತ. ಹಾಗೆಯೇ ಉಡುಪಿ ಜಿಲ್ಲಾ ದೇಹದಾರ್ಢ್ಯ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿಗಳು ಹಾಗೂ ಎಲ್ಲ ಜಿಲ್ಲಾ ದೇಹದಾರ್ಢ್ಯ ಸಂಸ್ಥೆಯ ಪದಾಧಿಕಾರಿಗಳಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಆತ್ಮೀಯರೇ, ಕರ್ನಾಟಕ ರಾಜ್ಯ ದೇಹದಾರ್ಢ್ಯ ಸಂಸ್ಥೆಯ ಪದಾಧಿಕಾರಿಗಳು, ಇದರ ಕೋಶಾಧ್ಯಕ್ಷರಾದಂತಹ ಶ್ರೀಯುತ ದಿಲೀಪ್ ಕುಮಾರ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆತ್ಮೀಯರೇ, ಕರ್ನಾಟಕ ರಾಜ್ಯ ದೇಹದಾರ್ಢ್ಯ ಸಂಸ್ಥೆಯ ಪದಾಧಿಕಾರಿಗಳು, ವಿವಿಧ ಜಿಲ್ಲೆಗಳಿಂದ ಆಗಮಿಸಿದಂತಹ ತೀರ್ಪುಗಾರರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತ, ಸುಸ್ವಾಗತ. ಸೊ ದಿಸ್ ಈಸ್ ಥರ್ಡ್ ಕಾಲ್ ಫಾರ್ 55 kilo category, and I request the bodybuilders of 55 kilo category kindly be ready for the lineup. ಆತ್ಮೀಯರೇ, ಉಡುಪಿ ಜಿಲ್ಲಾ ದೇಹದಾರ್ಢ್ಯ ಸಂಸ್ಥೆಯ ಅಧ್ಯಕ್ಷರು ಶ್ರೀಯುತ ಜೇಸನ್ ಡ್ಯಾಸ್, ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ವಿಶ್ವನಾಥ್ ಕಾಮತ್, ಖಜಾಂಚಿಗಳು ಶ್ರೀ ಮಾರುತಿ ಬಂಗೇರ ಇವರೆಲ್ಲ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ
So, judges for 55 and 60 kilo category are Judge number 1, Shri J. Nilakant, Judge number 2, Shri Raghavendra, Judge number 3, Shri Asif Kusgal, Judge number 4, Shri Anil Naik, Judge number 5, Shri Rajesh Alwa, Judge number 6, Shri Yogesh, and Judge number 7, Shri Maruti Bangera. Kindly occupy your place. Judges for 55 and 60 kilo category are Judge number 1, Mr. J. Nilkant, Judge number 2, Mr. Raghavendra, Judge number 3, Mr. Asif Kuskal, Judge number 4, Mr. Anil Naik, Judge number 5, Mr. Rajesh Alwa, Judge number 6, Mr. Yogesh, and Judge number 7, Mr. Maruti Bangera. Statisticians are Mr. Dilip Kumar, Mr. Gangadhar M, and Mr. Vishwanath Kamath. Stage marshals are Mr. Uma Mahesh, Mr. Sunil Rawat. So this is third and final call for 55 kilo category. I request the athletes please be ready for the lineup. Uma Mahesh, report to the announcer. Stage Marshal Mr. Uma Mahesh, kindly report to the announcer.
On the stage, Uma Mahesh and Johnson. ಶೈಲೇಶ್ ನೀವು ಬ್ಯಾಕ್ ಸ್ಟೇಜಲ್ಲಿ ಮಾಡಿ, ಬ್ಯಾಕ್ ಸ್ಟೇಜಲ್ಲಿ ಮಾಡಿ. Stand according to your trunk numbers. Trunk number 1, 2, 3, okay. One step to your right. Take equal distance. Still to your right. Stand in a straight line. Use the line. Use the line, all of you. Trunk number 20. Okay. Take equal distance. One step back. One step back. 2. Trunk number 2. Move to your right. One step. 3. One step. 4. 5. Take one step to your right. 6. One step. 7. Take equal distance. Trunk number 5 is absent. Still trunk number 5. Rohit Devadiga of Udupi. Rohit Devadiga of Udupi. Make a small semicircle. Trunk number 5. Trunk number 5, report here. Trunk number 5. Athletes, all the athletes are requested to be on the line, on the stage, in the lineup. Yes, judges, kindly select top 10 athletes. Select top 10 athletes. Okay, ready? Now you have to go for 4 poses. Pose number 1, together. Go for front double biceps with both the thigh muscle. Come on, flex up. Relax. Relax. Pose number 3, chest from the side. Any side of your choice. Come on, flex. Go. Relax. Pose number 4 from the back. Double biceps with your single calf muscle. Ready? Flex up. Relax. Pose number 7, abdomen and your thigh muscle. Ready? Flex up. Relax. Relax.
Thank you. Go 2 steps back, all of you. Dear audience, you are witnessing 55 kilo category Udupi Uchila Dasara 2025 state level bodybuilding competition. Dear audience, put your hands together. Jorada Karatadana Barle. So this is introduction of the competitors. Strength number 1, Mr. Charan of Udupi. Strength number 2, Mr. Yashwant of Dakshina Kannada. Strength number 3, Mr. Prajwal of Udupi. Strength number 4, Mr. Raju Muchundikar of Belagavi. Strength number 5, Mr. Rohit Devadiga of Udupi. Strength number 6, Mr. Akshay of Dakshina Kannada. Strength number 7, Mr. Rahul Shetty of Dakshina Kannada. Strength number 8, Mr. Muhammad Faiz of Dakshina Kannada. Strength number 9, Mr. Krishna Prasad of Udupi. Strength number 10, Mr. Rajesh Kulal of Dakshina Kannada. Strength number 11, Mr. Akash of Dakshina Kannada. Strength number 12, Mr. Sharath of Dakshina Kannada. Strength number 13, Mr. Narasimha Bhatt of Dakshina Kannada. Strength number 14, Mr. Shreyas Pujari of Udupi. Strength number 15, Mr. Pratosh of Dakshina Kannada. Strength number 16, Mr. Nihaz of Udupi. Strength number 17, Mr. Vijay Jadgaudar of Dharwad. Strength number 18, Mr. Sumant of Dakshina Kannada. Strength number 19, Mr. Vishal of Udupi. And strength number 20, Mr. Devraj of Udupi. Dear Udupi audience, hi Udupi! Hi, Illa! Yes, very good. Namaste. In the meantime, this is second call for 60 kilo category. Okay, come forward, all of you. Come forward. Munde banni. Yes, trunk number 1. Trunk number 1. Move back. Trunk number 2. Trunk number 3. 4. 9. 10. 11. 15, 16, 18, 17, 19. Wear your trunk properly. Trunk number 19. Come close. Participation certificate is there. Yes, thank you very much for taking part in the competition. Dear audience, encourage these bodybuilders with your valuable claps. Thank you. Thank you very much for participating in the competition. Better luck next time. You may go back to the warming up room. Thank you. Come forward. Stand in a straight line according to your trunk number in ascending order. Take equal distance. Judges, now kindly select top 5 athletes. Select 5. Dear bodybuilders, this is second elimination round. Top 5 will be selected. All the best. Post number 1. Front double biceps with both the thigh muscle. Come on, flex up.
DJ Sahil. Relax. Relax. Pose number 3, chest from the side. Any side of your choice. Ready? Flex up. Relax. Relax. Pose number 4 from the back. Double biceps with your single calf muscle. Ready? Come on, flex up. Relax. Relax. Pose number 7, abdomen and your thigh muscle. Ready? Come on, flex up. D J Sahil. Relax. Relax. Thank you. Please go a little back, all of you. Kindly increase the volume of sound system. ಓಕೆ, ಪ್ರೇಕ್ಷಕರಲ್ಲಿ ವಿಜ್ಞಾಪನೆ. ನಮ್ಮ ಎಡಗಡೆ ಇರುವಂಥ ಪ್ರೇಕ್ಷಕರು ದಯವಿಟ್ಟು ಸ್ವಲ್ಪ ಹಿಂದೆ ಹೋಗಿ ಸಹಕರಿಸಲು ಕೇಳ್ಕೊಳ್ತಾ ಇದ್ದೇವೆ. ಇಲ್ಲಿ ಒಳಗಡೆ ಬರಬಾರ್ದು. ದಯವಿಟ್ಟು ಮತ್ತೊಮ್ಮೆ ವಿಜ್ಞಾಪನೆ. ಎಲ್ಲ ಪ್ರೇಕ್ಷಕ ಬಾಂಧವರು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ನಿಂತುಕೊಳ್ಳಬಾರದು, ಹಿಂದ್ಗಡೆ ಆಸೀನರಾಗಬೇಕು, ಇಲ್ಲ ಹಿಂದೆ ಹೋಗಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಆತ್ಮೀಯರೇ, ನಮ್ಮೊಂದಿಗೆ ಉಡುಪಿ ಜಿಲ್ಲಾ ದೇಹದಾರ್ಢ್ಯ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಯುತ ಜೇಸನ್ ಡಯಾಸ್ ಅವರು ಆಗಮಿಸಿದ್ದಾರೆ. ಜೇಸನ್ ಡಯಾಸ್ ಅವರಿಗೆ ತುಂಬ ಹೃದಯದ ಸ್ವಾಗತ, ಸುಸ್ವಾಗತ. Yes, come forward, all of you. Come forward. So, trunk number 2, one step back. Trunk number 4, trunk number 9, trunk number 10, trunk number 15. Remaining athletes, come close. Stand close. Okay, thank you very much for taking part in the state level Udupi Uchila Dasara competition. Better luck next time. Thank you. Thank you very much. You may go back to the warming up room. Come forward. All the finalists of 55 kilo category, please come forward. Take equal distance. Okay, now you have to go for 7 compulsory poses. Pose number 1, front double biceps with both the thigh muscle. Come on, flex up.
Relax. Relax. Post number 2, front latissimus dorsi. Ready? Flex. Go. Relax. Relax. Post number 3, chest from the side. Any side of your choice. Ready? Flex. Go. Relax. Relax. Post number 4 from the back. Double biceps with your single calf muscle. Ready? Flex. Up. Relax. Relax. Post number 5. Lats spread with both the calf muscle from the back. Ready? Come on, flex. Relax. Relax. Post number 6, triceps from the side. Any side of your choice. Ready? Flex. Go. Relax. Relax. Post number 7, abdomen and your thigh muscle. Ready? Flex. Go. Relax. Relax. Thank you. Please go a little back. Now this is third and final call for 60 kilo category.
Okay, here is the comparison. Trunk number 4, 15 and 9. Stand in a straight line. Stand close. Stand. Okay, enough. Stand close. Trunk number 10. Trunk number 10. 10. Trunk number 10. Ready? Here is the comparison. You have to go for 4 poses. Pose number 1, front double biceps with both the thigh muscle. Come on, flex up. Relax. Pose number 3, just from the side. Any side of your choice. Ready? Come on, flex up. Relax. Relax. Pose number 4, from the back, double biceps with your single calf muscle. Come on, flex. Relax. Pose number 7, abdomen and your thigh muscle. Ready? Flex up. Relax. Relax. Thank you. Please go back. ದಿ ಆಡಿಯನ್ಸ್, ಮೇಘ ವರ್ಷ ನಮ್ಮ ಹೊರಗಡೆ ನಾವು ಅದನ್ನು ಕಾಣ್ತಾ ಇದ್ದೇವೆ. ಮುಂದಿನ ವರ್ಷ ನಮಗೆ ನೀರಿನ ಸಮಸ್ಯೆ ಆಗಬಾರ್ದು ಅಂತ ದೇವರು ಜಲಧಾರೆಯನ್ನು ನಮಗೆ ಕರುಣಿಸಿದ್ದಾರೆ. ಉಡುಪಿ ಉಚ್ಚಲ ದಸರಾ 2025 ರಾಜ್ಯ ಮಟ್ಟದ ದೇಹದಾರ್ಢ್ಯ ಸ್ಪರ್ಧೆ 55 kg ವಿಭಾಗದ ಸ್ಪರ್ಧೆಯನ್ನು ನೀವು ವೀಕ್ಷಣೆ ಮಾಡ್ತಾ ಇದ್ದೀರಾ. ಪ್ರಥಮ ಬಾರಿಗೆ ಈ ವೇದಿಕೆಯಲ್ಲಿ ರಾಜ್ಯ ಮಟ್ಟದ ದೇಹದಾರ್ಢ್ಯ ಸ್ಪರ್ಧೆಯನ್ನು ಈ ದೇವಸ್ಥಾನದ ಆಡಳಿತ ಮಂಡಳಿಯವರು ಸಂಘಟನೆ ಮಾಡಿದ್ದಾರೆ.
ಸಂಚಾಲಕಿ ಮಹಿಳಾ ಸಂಚಾಲಕಿ ಉಡುಪಿ ಉಚ್ಚಿನ ದಸರಾ ಟ್ರಾಲ್ ಬೋಟ್ ಇದೆ ಟ್ರಾಲ್ ಬೋಟ್ 4:10 ಬೆಹರೇನ್ ಮೊಗವಿ ಅಧ್ಯಕ್ಷ ಅದು ಸಮಿತ್ ಕುಂದಾರ್ ಸತೀಶ್ ಕುಂದಾರ್ ಪ್ರಧಾನ ಕಾರ್ಯದರ್ಶಿ ಉಡುಪಿ ಉಚ್ಚಿನ ದಸರಾ ಮೋಹನ್ ಬೇಂದ್ರೆ ಉಪಾಧ್ಯಕ್ಷರು ದಕ್ಷಿಣ ಕನ್ನಡ ಮಗುವೀರ ಮಹಾಜನ ಸಂಘ. ಓಕೆ. Okay, come forward. Come forward, all of you. You will be given 1 minute time for optional posing with your music. Ready? Music start. The audience, put your hands together. ಜೋರಾದ ಕರತಾಡನ ಶಿಳ್ಳೆ ಎಲ್ಲ ಬರಲಿ. Thank you. Thank you. Please go to the left side of the stage. Stage marshal, take them to the left side of the stage. ಆತ್ಮೀಯರೇ, 55 kg ವಿಭಾಗದ ವಿಜೇತರನ್ನು ಅಭಿನಂದಿಸುವಂತಹ ಕ್ಷಣ. ಈ ಒಂದು ಸುಂದರ ಕ್ಷಣಕ್ಕಾಗಿ ವೇದಿಕೆಗೆ ಗಣ್ಯಮಾನ್ಯರನ್ನು ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ಮೋಹನ್ ಬೇಂಗ್ರೆ, ಉಪಾಧ್ಯಕ್ಷರು ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ. ಶ್ರೀಯುತ ಸತೀಶ್ ಕುಂದರ್, ಪ್ರಧಾನ ಕಾರ್ಯದರ್ಶಿಗಳು ಉಡುಪಿ ಉಚ್ಚಿಲ ದಸರಾ ಸಮಿತಿ. ಶ್ರೀಮತಿ ಶಿಲ್ಪಾ ಶಮಿತ್ ಕುಂದರ್, ಅಧ್ಯಕ್ಷರು ಬೆಹರೇನ್ ಮೊಗವೀರ್ಸ್. ಶ್ರೀ ಚೇತನ್ ಬೇಂಗ್ರೆ, ಅಧ್ಯಕ್ಷರು ಟ್ರೋಲ್ ಬೋಟ್ ಯೂನಿಯನ್. ಶ್ರೀಮತಿ ಸಂಧ್ಯಾದೀಪ್ ಸುನಿಲ್, ಮಹಿಳಾ ಸಂಚಾಲಕಿ ಉಡುಪಿ ಉಚ್ಚಿಲ ದಸರಾ ಸಮಿತಿ. ದಯವಿಟ್ಟು ತಾವುಗಳು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. Yes, stop the music. ಮಾನ್ಯರೇ, 55 kg ವಿಭಾಗದ ವಿಜೇತರನ್ನು ಅಭಿನಂದಿಸುವಂತಹ ಕ್ಷಣ. ಈ ವಿಭಾಗದಲ್ಲಿ 5ನೇ ಸ್ಥಾನವನ್ನು ಪಡೆದಂತಹ ದೇಹದಾರ್ಢ್ಯಪಟು ಸೊಂಟಪಟ್ಟಿ ಸಂಖ್ಯೆ 2 ಯಶವಂತ್, ದಕ್ಷಿಣ ಕನ್ನಡ. ಇವರನ್ನು ಅಭಿನಂದಿಸಲು ಶ್ರೀಮತಿ ಸಂಧ್ಯಾದೀಪ್ ಸುನಿಲ್, ಮಹಿಳಾ ಸಂಚಾಲಕಿ ಉಡುಪಿ ಉಚ್ಚಿಲ ದಸರಾ ಸಮಿತಿ, ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.
ಶ್ರೀಮತಿ ಸ್ಟಾಪ್ ದ ಮ್ಯೂಸಿಕ್, ಶ್ರೀಮತಿ ಸಂಧ್ಯಾದೀಪ್ ಸುನಿಲ್. ಆತ್ಮೀಯರೇ, 55 kg ವಿಭಾಗದಲ್ಲಿ 4ನೇ ಸ್ಥಾನವನ್ನು ಪಡೆದಂತಹ ದೇಹದಾರ್ಢ್ಯಪಟು ಸೊಂಟಪಟ್ಟಿ ಸಂಖ್ಯೆ 10 ರಾಜೇಶ್ ಕುಲಾಲ್, ದಕ್ಷಿಣ ಕನ್ನಡ. ಇವರನ್ನು ಅಭಿನಂದಿಸಲು ಶ್ರೀ ಚೇತನ್ ಬೇಂಗ್ರೆ, ಅಧ್ಯಕ್ಷರು ಟ್ರಾಲ್ ಬೋಟ್ ಯೂನಿಯನ್, ಇವರನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ಐವತ್ತೈದು ಕೆಜಿ ವಿಭಾಗದಲ್ಲಿ ತೃತೀಯ ಸ್ಥಾನವನ್ನು ಪಡೆದಂತಹ ದೇಹದಾರ್ಢ್ಯಪಟು ಸೊಂಟಪಟ್ಟಿ ಸಂಖ್ಯೆ 9 ಕೃಷ್ಣ ಪ್ರಸಾದ್, ಉಡುಪಿ. ಇವರನ್ನು ಅಭಿನಂದಿಸಲು ಶ್ರೀಮತಿ ಶಿಲ್ಪಾ ಶಮೀರ್ ಕುಂದರ್, ಅಧ್ಯಕ್ಷರು ಬೆಹರೇನ್ ಮೊಗವೀರ್ಸ್, ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಆತ್ಮೀಯರೇ, 55 ಕೆಜಿ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಂತಹ ದೇಹದಾರ್ಢ್ಯಪಟು ಸೊಂಟಪಟ್ಟಿ ಸಂಖ್ಯೆ 4 ರಾಜು ಮುಚ್ಚಂಡಿಕರ್, ಬೆಳಗಾವಿ. ಇವರನ್ನು ಅಭಿನಂದಿಸಲು ಶ್ರೀ ಸತೀಶ್, ಪ್ರಧಾನ ಕಾರ್ಯದರ್ಶಿಗಳು ಉಡುಪಿ ಉಚ್ಚಿಲ ದಸರಾ ಸಮಿತಿ, ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸತೀಶ್ ಕುಂದರ್, ಪ್ರಧಾನ ಕಾರ್ಯದರ್ಶಿಗಳು ಉಡುಪಿ ಉಚ್ಚಿಲ ದಸರಾ ಉತ್ಸವ ಸಮಿತಿ. ಆತ್ಮೀಯರೇ, 55 ಕೆಜಿ ವಿಭಾಗದ ವಿಜೇತ ದೇಹದಾರ್ಢ್ಯಪಟು ಸೊಂಟಪಟ್ಟಿ ಸಂಖ್ಯೆ 15 ಪ್ರತೋಷ್, ದಕ್ಷಿಣ ಕನ್ನಡ. ಇವರನ್ನು ಅಭಿನಂದಿಸಲು ಶ್ರೀ ಮೋಹನ್ ಬೇಂಗ್ರೆ, ಉಪಾಧ್ಯಕ್ಷರು ದಕ್ಷಿಣ ಕನ್ನಡ ಮೊಗವೀರ್ ಮಹಾಜನ್ ಸಂಘ, ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ನಮ್ಮೊಂದಿಗೆ ಶ್ರೀಯುತ ಅರುಣ್ ಗಟ್ಟಿ ನಿನ್ನೆ ಮಂಗಳೂರಿನಲ್ಲಿ ನಡೆದಂತಹ ರಾಜ್ಯ ಮಟ್ಟದ ದೇಹದಾರ್ಢ್ಯ ಸ್ಪರ್ಧೆಯನ್ನು ಅತ್ಯಂತ ಯಶಸ್ವಿಯಾಗಿ ಸಂಘಟಿಸಲು ಕಾರಣೀಭೂತರಾದವರಲ್ಲಿ ಒಬ್ಬರಾದಂತಹ ಶ್ರೀಯುತ ಅರುಣ್ ಗಟ್ಟಿ ಅವರು ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತ, ಸುಸ್ವಾಗತ. Yes, congratulations to the winners. Thank you, guest of honor. Dear audience, these are the bodybuilders of 60 kilo category. Put your hands together to welcome all these 60 kilo category bodybuilders. Move to your right. Okay, make a semicircle, half circle. Okay, stage marshal, wait. Okay, stage marshal, up to 46, be in the first line. Remaining athletes be in the second line. Stand in a straight line. Thirty-nine, don't come forward, use the line. 40 back. Okay.
Show your trunk number. Open your arm. 41, trunk number 41, you are absent. Trunk number 41 is Mr. Rice. Mr. Rice of Udupi. Yes, come here. 41. 41, come here. First category ಇದು. First category ಇದು. Second category ಎಲ್ಲ. ಎಷ್ಟು ಗಂಟೆ ಸ್ಟಾರ್ಟ್? Wait. ಎಷ್ಟು ಗಂಟೆ ಸ್ಟಾರ್ಟ್? ಸ್ಟಾರ್ಟ್ ಎಷ್ಟು ಗಂಟೆಗೆ? ಲೈನ್ ಅಪ್ನಲ್ಲಿ ಬರಬೇಕಲ್ಲ. Yes, okay, take equal distance. Okay. Judges, kindly select top 10 athletes. All the best. Now we have to go for 4 poses. Ready? Pose number 1, front double biceps with both the thigh muscle. Come on, flex up. Relax. Relax. Pose number 3, chest from the side, any side of your choice. Come on, flex up. Relax, relax. Pose number 4 from the back, double biceps with your single calf muscle. Ready? Flex up. Relax, relax. Pose number 7, abdomen and your thigh muscle. Ready? Flex. Relax, relax. Thank you. Please go back. Remaining athletes, please come forward. Ready? Now you have to go for 4 poses. Pose number 1, front double biceps with both the thigh muscle. Come on, flex up. Relax, relax. Pose number 3, just from the side. Any side of your choice. Come on, flex. Relax, relax. Pose number 4 from the back, double biceps with your single calf muscle. Ready? Flex. Relax, relax. Pose number 7, abdomen and your thigh muscle. Ready? Flex. D. J. Sahil.
Relax. Thank you. Please go back and stand according to your trunk numbers in a semicircle. It is time for introduction of the competitors. Trunk number 36, Mr. Abhishek of Uttar Kannada. The audience, put your hands together. When I am introducing the athletes, kindly give your valuable claps. Trunk number 37, Mr. Manjunath Kalgatgi of Belagavi. Trunk number 38, Mr. Samarth Majukar of Belagavi. Trunk number 39, Mr. Suraj Bhandari of Belagavi. Trunk number 40, Mr. Karthik of Shimuga. Trunk number 41, Mr. Rice of Udupi. Trunk number 42, Mr. Vishwanath Dandin of Gadag. Trunk number 43, Mr. Govind Yadav of Udupi. Trunk number 44, Mr. Muhammad Naushad of Dakshina Kannada. Trunk number 45, Mr. Ishant R. Mesta of Udupi. Trunk number 46, Mr. Suhan of Dakshina Kannada. Trunk number 47, Mr. Yashwan P. Padubidri of Dakshina Kannada. Trunk number 48, Mr. Pravat of Dakshina Kannada. Trunk number 49, Mr. Prasad Hegde of Dakshina Kannada. Trunk number 50, Mr. Subhani of Belagavi. Trunk number 51, Mr. Praveen of Dakshina Kannada. Trunk number 52, Mr. Somashekar Kharvi of Udupi. Trunk number 53, Mr. Aldrin of Udupi. Trunk number 54, Mr. Kashi of Udupi. Trunk number 55, Mr. Pradeep of Udupi. Trunk number 56, Mr. Chirag Pujari of Udupi. And trunk number 57, Mr. Sharath of Bengaluru. Okay, be there only. Stage Marshal, listen the mic. Do as per the announcement. Trunk number 37, come forward. 39, 42, 43, 44, 47, 50, 51, 52, 57. Yes, you go back. You go back. Remaining athletes come forward. "56". One step back. "54", 54. Join the group. Join the group. Yes, thank you very much for taking part in the competition. All the best. You may go back to the warming up room. Thank you for participating in the competition. Come forward. Use the line, stand in a straight line. Take equal distance.
Yes, enough, enough. Don't move. Judges, kindly select top 5 athletes. Select top 5. Ready? Now you have to go for 4 poses. Pose number 1, front double biceps with both the thigh muscle. Come on, flex up. Relax. Pose number 3, just from the side. Any side of your choice. Ready? Flex. Relax. Relax. Pose number 4, from the back, double biceps with your single calf muscle. Ready? Flex. Relax. Relax. Pose number 7, abdomen and your thigh muscle. Ready? Flex. Relax. Thank you. Please go a little back, all of you. Stand in a straight line. Relax. 57, no posing. ಈ ದೇಹದಾರ್ಢ್ಯ ಸ್ಪರ್ಧೆಗೆ ವರುಣನ ಆಶೀರ್ವಾದ.
Okay, trunk number 37, come forward. 44, 43, 51. Come to the center of the stage. Come to the center of the stage. Interchange your position. Interchange your position. 51, go that side. 44, followed by 44. Okay, ready? Post number 1, together. Go for front double biceps with both the thigh muscle. Come on, flex up. Relax. Post number 3, chest from the side, any side of your choice. Come on, flex. Relax. Post number 4 from the back, double biceps with your single calf muscle. Ready? Flex up. Relax. Post number 7, abdomen and your thigh muscle. Ready? Flex. Relax. Thank you. Please go back and stand according to your trunk number in a single line. So, dear audience, you are witnessing 60 kilo category of Mr. Uchela Classic 2025 state level bodybuilding competition. ವರ್ಣಾಲಂಕೃತವಾದಂತಹ ರಂಗಸಜ್ಜಿಕೆಯಲ್ಲಿ ನಡೆಯುತ್ತಿರುವಂತಹ ದೇಹದಾರ್ಢ್ಯ ಸ್ಪರ್ಧೆ, ಅತಿ ಸುಂದರವಾದ ವೇದಿಕೆ. Okay. Yes, come forward, all of you. Come forward. Trunk number 37, one step back. 39, one step back. 42, 42, one step back. 52, one step back. 56, one step back. Remaining athletes come close. Thank you very much for taking part in the competition. You have done well. All the best in your future endeavor. Thank you. Dear audience, Jorada Karatadana Barli. Thank you very much. You may go back to the warming up room. Come forward. Take equal distance.
Ready? Now you have to go for 7 compulsory poses. 37. Pose number 1, front double biceps with both the thigh muscle. Come on, flex up. Relax, relax. Pose number 2, front latissimus dorsi. Ready? Flex, go. Relax, relax. Pose number 3, chest from the side. Any side of your choice. Ready? Flex. Relax. Pose number 4 from the back. Double biceps with your single calf muscle. Ready? Flex. Relax, relax. Pose number 5. Lats spread with both the calf muscle from the back. Come on, flex. Relax. Pose number 6, triceps from the side. Any side of your choice. Ready? Flex. Relax. Pose number 7, abdomen and your thigh muscle. Ready? Flex. Relax. Thank you. Please go a little back, all of you. In the meantime, this is third and final call for 65 kilo category. Relax, 39, no posing. Okay, come forward all of you. You will be given 1 minute time for optional posing. Stage is very large. Use the stage. Go for the optional posing. Music start. Music. Yes, thank you. Thank you. Go to the left side of the stage, all of you.
ಆತ್ಮೀಯರೇ, 60 kg ವಿಭಾಗದ ವಿಜೇತರನ್ನು ಅಭಿನಂದಿಸಲು ಗಣ್ಯಮಾನ್ಯರನ್ನು ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇವೆ. ಶ್ರೀಯುತ ಜೇಸನ್ ಡ್ಯಾಶ್ ಅಧ್ಯಕ್ಷರು, ಉಡುಪಿ ಜಿಲ್ಲಾ ದೇಹದಾರ್ಢ್ಯ ಸಂಸ್ಥೆ, ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು. ಶ್ರೀಯುತ ಗೌತಮ್ ಕೋಡಿಕಲ್ ಕಾರ್ಯದರ್ಶಿಗಳು, ಉಡುಪಿ ಉಚ್ಚಿಲ ದಸರಾ ಸಮಿತಿ ಉಡುಪಿ. ಶ್ರೀ ವಿಜಯ್ ಸುವರ್ಣ ಸಂಯೋಜಕರು, ಕುಸ್ತಿ ಪಂದ್ಯಾವಳಿ. ಶ್ರೀ ದಿನೇಶ್ ಎರ್ಮಾಳ್ ಕ್ಷೇತ್ರ ಆಡಳಿತ ಸದಸ್ಯರು, ಶ್ರೀ ಮಹಾಲಕ್ಷ್ಮಿ ದೇವಾಲಯ ಉಚ್ಚಿಲ ಹಾಗೂ ಶ್ರೀಯುತ ಶಿವರಾಮ್ ಕೋಟ ಆಡಳಿತ ಮಂಡಳಿಯ ಸದಸ್ಯರು, ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ. ದಯವಿಟ್ಟು ತಾವುಗಳು ವೇದಿಕೆಗೆ ಆಗಮಿಸಬೇಕಾಗಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಆತ್ಮೀಯ ಪ್ರೇಕ್ಷಕ ಬಾಂಧವರೇ, ಗಣ್ಯಮಾನ್ಯರಿಗೆ ಜೋರಾದ ಕರತಾಡನದೊಂದಿಗೆ ವೇದಿಕೆಯಲ್ಲಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆ ಬರಲಿ. So in 60 kilo category, 5th position goes to trunk number 56, Mr. Chirag Pujari of Udupi. And I request Shri Shivram Kota, ಆಡಳಿತ ಮಂಡಳಿಯ ಸದಸ್ಯರು, ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ, ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಬಹುಮಾನವನ್ನು ವಿತರಿಸಲು. Fourth place in this category goes to tank number 37, Mr. Manjunath Kalgatgi of Belgavi. ಇವರನ್ನು ಅಭಿನಂದಿಸಲು ಶ್ರೀಯುತ ದಿನೇಶ್ ಎರ್ಮಾಳ್, ಕ್ಷೇತ್ರಾಡಳಿತ ಸದಸ್ಯರು, ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಉಚ್ಚಿಲ, ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. Third place in this category goes to tank number 42, Mr. Vishwanath ಎಸ್ ದಂಡಿನ್ ಆಫ್ ಗದಗ್. ಇವರನ್ನು ಅಭಿನಂದಿಸಲು ಶ್ರೀಯುತ ವಿಜಯ್ ಸುವರ್ಣ ಸಂಯೋಜಕರು, ಕುಸ್ತಿ ಪಂದ್ಯಾವಳಿ, ಇವರನ್ನು ವಿನಂತಿಸಿಕೊಳ್ತಾ ಇದ್ದೇನೆ. Second place in this category goes to tank number 52, Mr. Somashekar Kharvi of Udupi. ಆತ್ಮೀಯರೇ, ಇವರನ್ನು ಅಭಿನಂದಿಸಲು ಶ್ರೀಯುತ ಗೌತಮ್ ಕೋಡಿಕಲ್ ಕಾರ್ಯದರ್ಶಿಗಳು, ಉಡುಪಿ ಉಚ್ಚಿಲ ದಸರಾ ಸಮಿತಿ ಉಡುಪಿ, ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. And the champion of 60 kilo category is trunk number 39, Mr. Suraj Bhandari of Belgavi. ಇವರನ್ನು ಅಭಿನಂದಿಸಲು ಉಡುಪಿ ಜಿಲ್ಲಾ ದೇಹದಾರ್ಢ್ಯ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಯುತ ಜೇಸನ್ ಡ್ಯಾಶ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. Stop the music. Thank you judges for judging 55 and 60 kilo category. For 65 and 70 kilo category, may I request judge number 1 Shri Jainil Kant, judge number 2 Shri Kishore Kumar, judge number 3 Shri Asif Kusgal, judge number 4 Shri Vishwanath Kamath, judge number 5 Shri Ravi Kumar, judge number 6 Shri Raghavendra, and judge number 7 Shri Hemant Hawal. Okay, music please. ದೇಹದಾರ್ಢ್ಯ ಪಟುಗಳು ವೇದಿಕೆಗೆ ಬರುವಾಗ ನಿಮ್ಮ ಸುಂದರವಾದಂತಹ ಮ್ಯೂಸಿಕ್ ಬರಲಿ. These are the bodybuilders of 65 kilo category. (71 to 86). Take equal distance. Move to your left.
85. Stand according to your trunk numbers. 74. Trunk number 74. 74, Mr. Mitesh of Udupi. 74, Mr. Mitesh of Udupi. Stage Marshal. Yes, come here. 74. Judges kindly select top 10 athletes. So this is an elimination round. Top 10 will be selected. All the best. Post number 1, front double biceps with both the thigh muscle. Come on, flex up. Relax, relax. Post number 3, chest from the side. Any side of your choice. Ready? Flex. Relax, relax. Post number 4, from the back, double biceps with your single calf muscle. Ready? Come on, flex. Relax. Post number 7, abdomen and your thigh muscle. Ready? Flex. Relax, thank you. Please go a little back. It is time for introduction of the athletes. Trunk number 71, Mr. Harshal BR of Dakshina Kannada. ಆತ್ಮೀಯರೇ, ದೇಹದಾರ್ಢ್ಯ ಪಟುಗಳನ್ನು ಪರಿಚಯಿಸಿದಾಗ ನಿಮ್ಮ ಅಮೂಲ್ಯವಾದ ಕರತಾಡನ ಬರಲಿ. ಟ್ರಂಕ್ ನಂಬರ್ 72, ಮಿಸ್ಟರ್ ಧನರಾಜ್ ಆಚಾರ್ಯ ಆಫ್ ದಕ್ಷಿಣ ಕನ್ನಡ. ಟ್ರಂಕ್ ನಂಬರ್ 73, ಮಿಸ್ಟರ್ ಶ್ರೀಧರ್ ಹಂದೆ ಆಫ್ ಬೆಳಗಾವಿ. Trunk number 74, Mr. Mitesh of Udupi. Trunk number 75, Mr. Niranjan Patil of Belagavi. Trunk number 76, Mr. Ronald D'Souza of Dakshina Kannada. Trunk number 77, Mr. Delvin of Udupi. Trunk number 78, Mr. Subramania of Udupi. Trunk number 79, Mr. Kaushik of Dakshina Kannada. Trunk number 80, Mr. Yasar of Dakshina Kannada. Trunk number 80, Mr. Akram of Dakshina Kannada. Trunk number 82, Mr. Muhammad S. Kulal, Manohar S. Kulal of Dakshina Kannada. Trunk number 83, Mr. Mark of Udupi. Trunk number 84, Mr. Akash Salunke of Belagavi. Trunk number 85, Mr. Anvit A. Acharya of Udupi. Trunk number 86, Mr. Rupesh of Dakshina Kannada. The audience, you are witnessing
65 kilo category of Udupi Uchila Dasara 2025 state level bodybuilding competition. Okay, following athletes, please come forward. 71, 72, 73, 74, 76, 79, 82, 83, 84, 86. Okay, do one thing. You go back. Remaining athletes come forward. $75. Okay, thank you very much for taking part in the competition. Better luck next time. All the best. Come forward. Judges kindly select top 5 athletes. Take equal distance. One step to your right. 72 to your right. Yes, ready? Pose number 1, front double biceps with both the thigh muscle. Come on, flex up. Relax. Pose number 3, chest from the side. Any side of your choice. Come on, flex. Relax. Pose number 4, from the back, double biceps with your single calf muscle. Ready? Flex up. Relax. Pose number 7, abdomen and your thigh muscle. Ready? Flex. Relax. Relax. Thank you. Please go a little back, all of you.
Here is the comparison. Trunk number 71 and 83. Interchange your position. Come close. Come close, both of you. 71. Yes. Judges, kindly select one. Ready? Now you have to go for 7 compulsory poses. Ready? Pose number 1, front double biceps with both the thigh muscle. Come on, flex up. Relax. Pose number 3, just from the side. Any side of your choice. Come on, flex. Relax. Pose number 4, from the back, double biceps with your single calf muscle. Ready? Come on, flex. Relax. Pose number 7, abdomen and your thigh muscle. Ready? Come on, flex. Relax. Thank you. Please go back. Come forward, all of you. Stand in a straight line. 71, go a little back, one step back. 72, one step back. 82, one step back. 84, 86. Remaining athletes, thank you very much for taking part in the competition. Better luck next time. All the best. Okay, ready? Now you have to go for 7 compulsory poses. Ready? Pose number 1, front double biceps with both the thigh muscle. Come on, flex up. Relax. Pose number 2, front latissimus dorsi. Ready? Flex up. Relax, relax. Pose number 3, just from the side, any side of your choice. Ready? Flex. Relax, relax. Pose number 4, from the back, double biceps with your single calf muscle. Ready? Flex up. Relax. Pose number 5, lats spread with both the calf muscle from the back. Ready? Flex. Relax. Pose number 6, triceps from the side. Any side of your choice. Ready? Flex. Relax. Relax. Pose number 7,
abdomen, and your thigh muscle. Ready? Flex. Relax. Relax. Thank you. Go 2 steps back, all of you. Relax, no posing. Okay, trunk number 84 and 86, please come forward. Be in the center of the stage, interchange your position. Judges kindly select one. Okay, ready? Pose number 1, both of you together go for front double biceps with both the thigh muscle. Come on, flex up. Relax. Pose number 3, just from the side. Any side of your choice. Come on, flex. Relax. Pose number 4, from the back, double biceps with your single calf muscle. Ready? Flex. Relax. Pose number 7, abdomen and your thigh muscle. Ready? Flex. Relax. Relax. Thank you. Please go back and join the line. Okay, come forward. Come forward. You will be given 1 minute time for optional posing with the music. Ready? Music start. Use the stage.
Yes, thank you. Thank you. Go to the left side of the stage. ಆತ್ಮೀಯರೇ, 65 kg ವಿಭಾಗದ ವಿಜೇತರನ್ನು ಅಭಿನಂದಿಸಲು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಗಣ್ಯಮಾನ್ಯರನ್ನು ದಯವಿಟ್ಟು ತಾವುಗಳು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಶ್ರೀ ಜಯ ಸಿ ಕೋಟ್ಯಾನ್, ಅಧ್ಯಕ್ಷರು ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ರಿಜಿಸ್ಟರ್ಡ್ ಉಚ್ಚಿಲ. ಶ್ರೀಮತಿ ಉಷಾರಾಣಿ ಬೋಳೂರು, ಅಧ್ಯಕ್ಷರು ದಕ್ಷಿಣ ಕನ್ನಡ ಮೊಗವೀರ ಮಹಿಳಾ ಮಹಾಜನ ಸಂಘ. ಶ್ರೀ ಶಕ್ತಿವೇಲು, ಪೊಲೀಸ್ ಉಪನಿರೀಕ್ಷಕರು, ಪಡುಬಿದರೆ ಪೊಲೀಸ್ ಠಾಣೆ. ಶ್ರೀ ಲೋಕೇಶ್ ಕುಮಾರ್, ಶ್ರೀ ಲೋಹಿತ್ ಕುಮಾರ್, ಪೊಲೀಸ್ ಉಪನಿರೀಕ್ಷಕರು, ಶಿರ್ವ ಪೊಲೀಸ್ ಠಾಣೆ. ಹಾಗೂ ಶ್ರೀಯುತ ಶರಣ್ ಕುಮಾರ್ ಮಟ್ಟ, ಗೌರವ ಪ್ರಧಾನ ಕಾರ್ಯದರ್ಶಿಗಳು, ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ರಿಜಿಸ್ಟರ್ಡ್ ಉಚ್ಚಿಲ. ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ. So, the audience in 65 kilo category, 5th position goes to tank number 71, Mr. Harshal BR of Dakshini Kannada. ಇವರನ್ನು ಅಭಿನಂದಿಸಲು ಶ್ರೀ ಶರಣ್ ಕುಮಾರ್ ಮಟ್ಟು, ಗೌರವ ಪ್ರಧಾನ ಕಾರ್ಯದರ್ಶಿಗಳು, ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ರಿಜಿಸ್ಟರ್ಡ್ ಉಚ್ಚಿಲ, ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. Fourth place goes to trunk number 82, Mr. Manohar S. Kulal of Dakshina Kannada. ಇವರನ್ನು ಅಭಿನಂದಿಸುವಂತೆ ಶ್ರೀಯುತ ಲೋಹಿತ್ ಕುಮಾರ್, ಪೊಲೀಸ್ ಉಪನಿರೀಕ್ಷಕರು, ಶಿರ್ವ ಪೊಲೀಸ್ ಠಾಣೆ, ಇವರನ್ನು ವಿನಂತಿಸಿಕೊಳ್ತಾ ಇದ್ದೇನೆ. Third place in this category goes to trunk number 86, Mr. Rupesh of Dakshina Kannada. ಇವರನ್ನು ಅಭಿನಂದಿಸಲು ಶ್ರೀ ಶಕ್ತಿವೇಲು, ಪೊಲೀಸ್ ಉಪನಿರೀಕ್ಷಕರು, ಪಡುಬಿದರೆ ಪೊಲೀಸ್ ಠಾಣೆ, ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. Second place goes to trunk number 84, Mr. Akash Salunke of Belagavi. ಇವರನ್ನು ಅಭಿನಂದಿಸಲು ಶ್ರೀಮತಿ ಉಷಾರಾಣಿ ಬೋಳೂರ್, ಅಧ್ಯಕ್ಷರು ದಕ್ಷಿಣ ಕನ್ನಡ ಮೊಗವೀರ ಮಹಿಳಾ ಮಹಾಜನ ಸಂಘ, ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. And the champion of 65 kilo categories, trunk number 72, Mr. Dhananjay Acharya of Dakshina Kannada. ಇವರನ್ನು ಅಭಿನಂದಿಸಲು ಶ್ರೀಯುತ ಜಯಸಿ ಕೋಟ್ಯಾನ್, ಅಧ್ಯಕ್ಷರು ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ರಿಜಿಸ್ಟರ್ಡ್ ಉಚ್ಚಿಲ, ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. Congratulations winners. Thank you guest of honor.
Judges, kindly select top 5 athletes. Select top 5 athletes. Thank you. Now you have to go for 4 poses. Ready? All the best. Pose number 1, front double biceps with both the thigh muscle. Come on, flex up. This is Dream Bass style. Relax. Pose number 3, chest from the side. Any side of your choice. Ready? Flex. Relax. Pose number 4 from the back. Double biceps with your single calf muscle. Come on, flex. Relax. Pose number 7, abdomen and your thigh muscle. Ready? Flex. Relax. Thank you. Please go 2 steps back. It is introduction of the competitors. Rank number 101, Mr. Pratap Kalkundrikar of Belagavi. Put your hands together, dear audience. He has represented India at various international championships in masters category, and he had won number of medals at international level, and you cannot imagine he is 46 years of young. Rank number 102, Mr. Sadashiv Alwa of Dakshina Kannada. Rank number 103, Mr. Chirag R. Pujari of Udupi. Rank number 104, Mr. Ranjit Kumar Yam of Shimoga. Rank number 105, Mr. Sandeep of Udupi. Rank number 106, Mr. Ronak Gavas of Belagavi. Rank number 107, Mr. Ravi Kiran of Dakshina Kannada. Rank number 108, Mr. Charan Kumar of Dharwad. Chandan Kumar of Dharwad. Rank number 109, Mr. Shashank of Dakshina Kannada. And rank number 110, Mr. Dishan of Dakshina Kannada. Okay, here is a comparison. Trunk number 108, come forward. 109, come forward. Interchange your position. Umamesh, yes. Remaining athletes, go to the corner of the stage. Yes. Come close. Be close. Yes. Thank you. Pose number 1. Front double biceps with both the thigh muscle. Come on, flex up. Relax. Relax. Pose number 3. Chest from the side. Any side of your choice. Ready? Come on, flex. Relax. Pose number 4 from the back. Double biceps with your single calf muscle. Ready? Flex.
Relax. Pose number 7. Abdomen and your thigh muscle. Ready? Come on, flex. Relax. Thank you. Thank you. Stand according to your trunk numbers. Go back, make a single line as per the order of your trunk number. So, the audience, you are witnessing 70 kilo category competition. Come forward, all of you. Come forward. Be there only. Trunk number 101. Two steps back. 103. 104. 106. 109. Come close. Yes. Congratulations, bodybuilders. You have taken part in Udupi Uchila Dasara 2025 state level competition. All the best. Better luck next time. Thank you very much. Come forward. Use the line. Stand in a straight line. Take equal distance. Yes, ready? Now we have to go for 7 compulsory poses. Pose number 1, front double biceps with both the thigh muscle. Come on, flex up. This is Dream Bass Style. Relax. Pose number 2, front latissimus dorsi. Ready? Flex up. Relax. Pose number 3, just from the side. Any side of your choice. Ready? Flex. Relax. Pose number 4, from the back. Double biceps with your single calf muscle. Ready? Come on, flex up. Relax, relax. Pose number 5, lats spread with both the calf muscle from the back. Ready? Come on, flex. Relax. Pose number 6, triceps from the side, any side of your choice. Ready? Come on, flex. Relax, relax. Pose number 7, abdomen and your thigh muscle. Ready? Come on, flex up. Relax, relax. Thank you. Please go a little back.
Okay, 103, please come forward. 109. Okay, ready? Pose number 1, front double biceps with both the thigh muscle. Come on, flex up. Relax. Pose number 3, chest from the side. Any side of your choice. Come on, flex up. Relax. Pose number 4 from the back, double biceps with your single calf muscle. Ready? Flex up. Relax. Pose number 7, abdomen and your thigh muscle. Ready? Come on, flex. Relax, relax. Thank you. Please go and stand according to your trunk numbers in a single line. Okay, come forward. Dear audience, now this is time for you. Kindly start clapping. Don't stop till the end of this category. Ready? So 1 minute time for clapping. Music start. Yes. Good exercise. Clapping is a good exercise. It improves blood circulation in various parts of our body. It is a part of exercise. Thank you. Thank you. Please go to the left side of the stage. ಆತ್ಮೀಯರೇ, 70 kg ವಿಭಾಗದ ವಿಜೇತರನ್ನು ಅಭಿನಂದಿಸಲು ಗಣ್ಯಮಾನ್ಯರನ್ನು ವೇದಿಕೆಗೆ ಬರಮಾಡಿಕೊಳ್ಳುವಂತೆ ಶ್ರೀಯುತ ಪುಂಡಲಿಕ್ ಹೊಸಬೆಟ್ಟು ಸಂಯೋಜಕರು ಉಚ್ಚಿಲ ದಸರಾ ರಾಜ್ಯ ಮಟ್ಟದ ದೇಹದಾಢ್ಯ ಸ್ಪರ್ಧೆ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ದಾಮೋದರ್ ಸುವರ್ಣ, ಮಾಜಿ ಅಧ್ಯಕ್ಷರು 16 ಪಟ್ನಾ ಮೊಗವೀರ ಮಹಾಸಭಾ ಉಚ್ಚಿಲ. ಶ್ರೀಯುತ ರಿತೇಶ್ ಸಾಲಿಯಾನ್, ಅಧ್ಯಕ್ಷರು ಕರಾವಳಿ ಫ್ರೆಂಡ್ಸ್ ಉಚ್ಚಿಲ. ಶ್ರೀ ಶ್ರೇಯಸ್ ಸಾಲಿಯಾನ್, ಕೋಶಾಧಿಕಾರಿಗಳು ಕರಾವಳಿ ಯುವಕ ಯುವತಿ ವೃಂದ ಹೆಜ್ಮಾಡಿ. ಶ್ರೀ ನಾರಾಯಣ್ ಕುಂದರ್, ಸದಸ್ಯರು ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ. ಶ್ರೀ ದಿನೇಶ್ ಮೂಳೂರು, ಇವರುಗಳನ್ನು ವೇದಿಕೆಗೆ ಬರಮಾಡಿಕೊಂಡು ಹೋಗುವಂತೆ ಶ್ರೀಯುತ ಪುಂಡಲಿಕ್ ಹೊಸಬೆಟ್ಟು ಸಂಯೋಜಕರು ಉಚ್ಚಿಲ ದಸರಾ ರಾಜ್ಯ ಮಟ್ಟದ ದೇಹದಾಢ್ಯ ಸ್ಪರ್ಧೆ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ಮೋಹನ್ ಬೆಂಗ್ರೆ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಉಪಾಧ್ಯಕ್ಷರು ಈ ಒಂದು ದಸರಾ ಆಯೋಜನಾ ಸಂಘ ಶ್ರೀಯುತ ಗಿರೀಶ್ ಕೊಟ್ಟಾರಿ, ಕಾರ್ಯಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ದೇಹದಾಢ್ಯ ಸಂಘ. ಶ್ರೀ ಗಿರೀಶ್ ಕೊಟ್ಟಾರಿ, ಕಾರ್ಯಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ದೇಹದಾಢ್ಯ ಸಂಸ್ಥೆ. So, in 70 kilo category, 5th position goes to trunk number 109, Mr. Shashank of Dakshina Kannada, and I request Shri Dinesh Mulur ಹಾಗೂ ಶ್ರೀಯುತ ಗಿರೀಶ್ ಕೊಠಾರಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಜಂಟಿಯಾಗಿ ಬಹುಮಾನವನ್ನು ನೀಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ.
who announced they are considering removing Google. So fourth place in this category goes to tank number 103, Mr. Chirag R. Pujari of Udupi. ಇವರನ್ನ ಅಭಿನಂದಿಸಲು ಶ್ರೀಯುತ ನಾರಾಯಣ್ ಕುಂದರ್, ಸದಸ್ಯರು, ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ, ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ಯೋಗೇಶ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. So third place in this category goes to tank number 106, Mr. Ronak Gawas of Belagavi. ಇವರನ್ನು ಅಭಿನಂದಿಸಲು ಶ್ರೀಯುತ ಶ್ರೇಯಸ್ ಸಾಲಿಯಾನ್, ಕೋಶಾಧಿಕಾರಿಗಳು, ಕರಾವಳಿ ಯುವಕ ಯುವತಿ, ಇವರಿಂದ ರಿಜಿಸ್ಟರ್ಡ್ ಹೆಜ್ಮಾಡಿ, ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. Second place in this category goes to tank number 104, Mr. Ranjit Kumar M of Shivamogga. ಇವರನ್ನು ಅಭಿನಂದಿಸುವಂತೆ ಶ್ರೀ ರಿತೇಶ್ ಸಾಲಿಯಾನ್, ಅಧ್ಯಕ್ಷರು, ಕರಾವಳಿ ಫ್ರೆಂಡ್ಸ್ ಉಚ್ಚಿಲ, ಇವರನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ಇವರೊಂದಿಗೆ ಶ್ರೀಯುತ ಗಿರೀಶ್ ಕೊಠಾರಿ ಅವರು ಕೂಡ ಸೇರಿಕೊಳ್ಳಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಗಿರೀಶ್ ಕೊಠಾರಿ ಜಂಟಿಯಾಗಿ ಬಹುಮಾನವನ್ನು ನೀಡಲು ವಿನಂತಿಸಿಕೊಳ್ತಾ ಇದ್ದೇನೆ. And the winner of 70 kilo is tank number 101, Mr. Pratap Kalkundrikar of Belagavi. ಇವರನ್ನು ಅಭಿನಂದಿಸಲು ಶ್ರೀಯುತ ದಾಮೋದರ್ ಸುವರ್ಣ, ಮಾಜಿ ಅಧ್ಯಕ್ಷರು, 16 ಪಟ್ನ ಮೊಗವೀರ ಮಹಾಸಭಾ, ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. Thank you judges for judging 65 and 70 kilo category. For 75 and 80 kilo category, judge number 1 Shri J. Nilkant, judge number 2 Shri Kushal Kumar, judge number 3 Shri Yogesh, judge number 4 Shri Anil Naik, judge number 5 Shri Vishwanath Kamath, judge number 6 Shri Kushal Malshet, and judge number 7 Shri Rajesh Alwa. Yes. So now this is time for 75 kilo category. Put the music loudly. Stop the music. Okay, judges, this is direct final round. 1-8 ranking, kindly note. Ready? Now you have to go for 7 compulsory poses. Pose number 1, front double biceps with both the thigh muscle. Come on, flex up. Relax.
Post number 2, front latissimus dorsi. Ready? Flex up. Relax, relax. Post number 3, chest from the side. Any side of your choice. Ready? Flex. Relax. Post number 4, from the back. Double biceps with your single calf muscle. Ready? Come on, flex up. Relax. Post number 5. Let's spread with both the calf muscle from the back. Ready? Come on, flex up. Relax. Post number 6. Triceps from the side. Any side of your choice. Ready? Flex. Relax. Post number 7, abdomen and your thigh muscle. Ready? Flex. Relax. Thank you. Please go a little back, all of you. So this is time for introduction of the athletes. Trunk number 121, Mr. Sunil Bhatkande, representing Belagavi. Trunk number 122, Mr. Vinayak P, representing Shivamogga. Trunk number 123, Mr. Babu Pujari. Come forward. Yes. Pride Udupi, Pride Udupi, Pride Karnataka, Pride India bodybuilder. So he is, dear audience, Mr. Babu Pujari is 65 years young athlete of Udupi. He worked in Indian Navy. ಅವರನ್ನು ಇಂಡಿಯನ್ ಬಾಡಿ ಬಿಲ್ಡರ್ಸ್ ಫೆಡರೇಷನ್ ಮುಂಬೈ ಇದರ ಆರ್ಗನೈಸಿಂಗ್ ಸೆಕ್ರೆಟರಿ, ಜನರಲ್ ಸೆಕ್ರೆಟರಿ ಆಫ್ ಸೌತ್ ಇಂಡಿಯನ್ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್, ವರ್ಕಿಂಗ್ ಪ್ರೆಸಿಡೆಂಟ್ ಆಫ್ ಕರ್ನಾಟಕ ಅಸೋಸಿಯೇಷನ್ ಆಫ್ ಬಾಡಿ ಬಿಲ್ಡರ್ಸ್ ಶ್ರೀ ಅಜಿತ್ ಸಿದ್ದಣ್ಣವರ್, ಹಾಗೂ ಈ ಕಾರ್ಯಕ್ರಮದ ಸಂಯೋಜಕರಾದಂಥ ಶ್ರೀಯುತ ಪುಂಡಲಿಕ್ ಹೊಸಬೆಟ್ಟು ಅವರು ಪದಕವನ್ನು ನೀಡುವುದರ ಮೂಲಕ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಶ್ರೀಯುತ ಬಾಬು ಪೂಜಾರಿ. ನೋಡಿ, ಎಲ್ಲ ದೇಹದಾಢ್ಯ ಪಟುಗಳಿಗೆ ಇವರು ಸ್ಫೂರ್ತಿ. ಅವರು ತಮ್ಮ ಬ್ಯುಸಿ ಶೆಡ್ಯೂಲ್ ನಡುವೆಯೂ ವ್ಯಾಯಾಮವನ್ನು ಬಿಡೋದಿಲ್ಲ. ಬಹುಮಾನ ಬರಲಿ ಬರದೇ ಇರಲಿ, ವೇದಿಕೆಗೆ ಬರೋದನ್ನು ಕೂಡ ತಪ್ಪಿಸೋದಿಲ್ಲ ಅವರು. ಶ್ರೀಯುತ ಬಾಬು ಪೂಜಾರಿ. ನೆಕ್ಸ್ಟ್, ಟ್ರಂಕ್ ನಂಬರ್ 124, ಮಿಸ್ಟರ್ ವೆಂಕಟೇಶ್ ತಹಶೀಲ್ದಾರ್ ಆಫ್ ಬೆಳಗಾವಿ. Trunk number 125, Mr. Abdul Karim of Udupi. Trunk number 126, Mr. Sharman of Udupi. Trunk number 127, Mr. Sandesh of Dakshina Kannada. And trunk number 128, Mr. Pratham Pujari of Dakshina Kannada.
Come forward, all of you. Come forward. Trunk number 121. Step back. Trunk number 122. Step back. Trunk number 124. Step back. Trunk number 125. Step back. And trunk number 128. Step back. Three of you, come close. Thank you very much for taking part in the competition. Better luck next time. All the best. Okay, you will be given 1 minute time for optional posing. Ready? Music start. Thank you. Thank you. Please go to the left side of the stage. ಆತ್ಮೀಯರೇ, 75 kg ವಿಭಾಗದ ವಿಜೇತರನ್ನು ಅಭಿನಂದಿಸುವಂತಹ ಕ್ಷಣ. Stand according to your trunk numbers in a single line. There only. Don't change your place. ಆತ್ಮೀಯರೇ, ಶ್ರೀಯುತ ಪುಂಡಲಿಕ್ ಹೊಸಬೆಟ್ಟು, ಶ್ರೀಯುತ ಲೋಕೇಶ್ ಶರ್ಮಾಳ್, ಶ್ರೀಯುತ ಹೇಮಂತ್ ಹವಳ್, ಶ್ರೀ ಸುನಿಲ್ ರಾವತ್, ಶ್ರೀ ಉಮಾ ಮಹೇಶ್ ಇವರುಗಳು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ ಮನೋಜ್ ಕಾಂಚನ್, ಆತ್ಮೀಯರೇ, ಶ್ರೀಯುತ ಮನೋಜ್ ಕಾಂಚನ್ ಅಧ್ಯಕ್ಷರು, ಕಾಪು ನಾಕುಪಟ್ನ ಮೊಗವೀರ ಸಂಘ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಸೊ ಇನ್ 75 kilo category, 5th position goes to trunk number 125, Mr. Abdul Karim of Udupi.
ಇವರನ್ನು ಅಭಿನಂದಿಸುವಂತೆ ಶ್ರೀಯುತ ಹೇಮಂತ್ ಹವಳ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. So fourth place in this category goes to trunk number 128, Mr. Pratham Pujari of Dakshina Kannada. ಇವರನ್ನು ಅಭಿನಂದಿಸುವಂತೆ ಶ್ರೀಯುತ ಸುನಿಲ್ ರಾವತ್ ಹಾಗೂ ಶ್ರೀ ಉಮಾ ಮಹೇಶ್ ಇಬ್ಬರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. 2 ಜನ ಸ್ಟೇಜ್ ಮಾರ್ಷಲ್ಗಳು ಒಬ್ಬರು ಆ ಕಡೆ ಒಬ್ಬರು ಈ ಕಡೆ ನಿಂತ್ಕೊಂಡು ಅಭಿನಂದಿಸ್ತಾ ಇದ್ದಾರೆ. Third place in this category goes to trunk number 121, Mr. Sunil Bhatkande of Belagavi. ಇವರನ್ನು ಅಭಿನಂದಿಸುವಂತೆ ಶ್ರೀಯುತ ಲೋಕೇಶ್ ಎರ್ಮಾಳ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ಲೋಕೇಶ್ ಎರ್ಮಾಳ್ ಅವರು ತೃತೀಯ ಬಹುಮಾನವನ್ನು ಪಡೆದಂತಹ ಸೊಂಟಪಟ್ಟಿ ಸಂಖ್ಯೆ 121 ಸುನಿಲ್ ಭಾತ್ಕಾಂಡೆ ಬೆಳಗಾವಿ ಇವರನ್ನು ಅಭಿನಂದಿಸುವಂತೆ ವಿನಂತಿಸಿಕೊಳ್ತಾ ಇದ್ದೇನೆ. So second place in this category goes to trunk number 122, Mr. Vinayak P of Shivamogga. ಇವರನ್ನು ಅಭಿನಂದಿಸಲು ಶ್ರೀಯುತ ಮನೋಜ್ ಕಾಂಚನ್ ಅಧ್ಯಕ್ಷರು ಕಾಪು ನಾಕುಪಟ್ನಂ ಗವೀರ ಸಂಘ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. Champion of 75 kilo category is trunk number 124, Mr. Venkatesh Tashildar of Belagavi. ಇವರನ್ನು ಅಭಿನಂದಿಸಲು ಶ್ರೀಯುತ ಪುಂಡಲಿಕ್ ಹೊಸಬೆಟ್ಟು ಸಂಯೋಜಕರು ಉಡುಪಿ ಉಚ್ಚಿಲ ದಸರಾ 2025 ರಾಜ್ಯ ಮಟ್ಟದ ದೇಹದಾರ್ಢ್ಯ ಸ್ಪರ್ಧೆ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. Next category competitors, 80 kilo category competitors, please be on the stage. Hurry up. Congratulations winners. Thank you guest of honor. Yes, music loudly. $142. Trunk number 143, Mr. Dikshit Pujari of Udupi. Trunk number 143. So calling the attention of all the athletes, kindly note it is 80 kilo category. 85 and plus 85, please be ready for the competition. Don't come late on the stage. Stage Marshal 143 is absent. Judges kindly note. Okay, now we have to go for, yes, 143, 143.
Judges kindly select top 5 athletes. Ready? Pose number 1, front double biceps with both the thigh muscle. Come on, flex up. Relax. 148, 149, one step back. Don't cross the line. Pose number 3, just from the side. Any side of your choice. Ready? Flex up. Relax. Pose number 4 from the back. Double biceps with your single calf muscle. Come on, flex up. Relax. Pose number 7, abdomen and your thigh muscle. Ready? Flex. Relax. Thank you. Please go 2 steps back. Trunk number 141, Mr. Ketan Desh of Uttar Kannada. Raise your hand. It is introduction. Trunk number 142, Mr. Gajanan Kaktikar of Belagavi. Trunk number 143, Mr. Dikshit Pujari of Udupi. Trunk number 144, Mr. Rajesh of Udupi. Trunk number 145, Mr. Bhavish of Udupi. Trunk number 146, Mr. Naidil Kumar of Udupi. Trunk number 147, Mr. Vivek of Dharwad. Trunk number 148, Mr. Suraj Singh of Udupi. And trunk number 149, Mr. Safwan of Dakshina Kannada. Okay, trunk number 142. Please come forward. 145, 146, 148, and 149. Yes, please go back. Remaining athletes come forward. Remaining athletes, please come forward. Join the group. Come close. Okay, thank you very much for taking part in the competition. Better luck next time. Don't leave it up. Okay, all the best. Put your hands together, the audience. Thank you. Stand in a straight line, take equal distance. Now we have to go for 7 compulsory poses. Ready? Pose number 1, front double biceps with both the thigh muscle. Come on, flex up. Relax. Pose number 2, front latissimus dorsi. Ready? Flex up. Relax. Pose number 3, just from the side. Any side of your choice. Come on, flex. Relax. Pose number 4 from the back. Double biceps with your single calf muscle. Ready? Flex. Relax. Pose number 5. Lats spread with both the calf muscle from the back. Ready? Flex. Relax. Pose number 6, triceps from the side.
any side of your choice. Ready? Flex. Relax. Pulse number 7, abdomen and your thigh muscle. Ready? Flex. Relax. Thank you. Please go a little back, all of you. ಎಸ್ ಕಮ್ ಫಾರ್ವರ್ಡ್, ಕಮ್ ಫಾರ್ವರ್ಡ್, ಮುಂದೆ ಬನ್ನಿ. ಆತ್ಮೀಯರೇ, ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಪುನಃ ಪುನಃ ಪ್ರತಿನಿತ್ಯ ಚಪ್ಪಾಳೆ ಹೊಡೆಯುವುದು ಕೂಡ ವ್ಯಾಯಾಮ. ಶಹರಗಳಲ್ಲಿ ಚಪ್ಪಾಳೆ ಕ್ಲಬ್ ಇದೆ. ಇಲ್ಲಿ ಯಾವುದೇ ದುಡ್ಡು ಕೊಡುವ ಕೆಲಸ ಇಲ್ಲ, ಫೀಸ್ ಕೊಡೋ ಕೆಲಸ ಇಲ್ಲ. ಆರಾಮಾಗಿ ಕುರ್ಚಿ ಮೇಲೆ ಕುಳಿತುಕೊಂಡು ಚಪ್ಪಾಳೆ ಹೊಡಿಬೋದು, ಆರೋಗ್ಯವನ್ನು ಉತ್ತಮಪಡಿಸ್ಕೊಳ್ಬೋದು. ಓಕೆ, put your hands together, music start. Go for 1 minute optional posing with the music. Thank you. Thank you. Please go to the left side of the stage. Sri Johnson.
ಆತ್ಮೀಯರೇ, 80 kg ವಿಭಾಗದ ವಿಜೇತರನ್ನು ಅಭಿನಂದಿಸಲು ವೇದಿಕೆಗೆ ಗಣ್ಯಮಾನ್ಯರನ್ನು ಬರಮಾಡಿಕೊಳ್ಳಲು ಶ್ರೀಯುತ ಪುಂಡಲೀಕ್ ಹೊಸಬೆಟ್ಟು, ಸಂಯೋಜಕರು ಉಡುಪಿ ಉಚ್ಚಿಲ 2025 ರಾಜ್ಯಮಟ್ಟದ ದೇಹದಾರ್ಢ್ಯ ಸ್ಪರ್ಧೆ, ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಗಣ್ಯಮಾನ್ಯರಾದಂಥ ಶ್ರೀಯುತ ರತ್ನಾಕರ್ ಸಾಲಿಯಾನ್ ಮಲ್ಪೆ, ಕೋಶಾಧಿಕಾರಿಗಳು ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ರಿಜಿಸ್ಟರ್ಡ್ ಉಚ್ಚಿಲ, ಶ್ರೀ ಗಿರಿಧರ್ ಎಸ್ ಸುವರ್ಣ, ಕ್ಷೇತ್ರಾಧ್ಯಕ್ಷರು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಉಚ್ಚಿಲ, ಶ್ರೀ ಯತೀಶ್ ಕಿದಿಯೂರು, ಉಸ್ತುವಾರಿಗಳು ಉಚ್ಚಿಲ ದಸರಾ ವಸ್ತು ಪ್ರದರ್ಶನ, ಶ್ರೀ ವಿಶ್ವನಾಥ್ ಕಾಮತ್, ಕಾರ್ಯದರ್ಶಿಗಳು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ದೇಹದಾರ್ಢ್ಯ ಸಂಸ್ಥೆ, ಹಾಗೂ ಶ್ರೀಯುತ ಜಾನ್ಸನ್ ಡಿಸೋಜಾ, ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. So, in 80 kilo category, 5th position goes to trunk number 145, Mr. Bhavesh of Udupi. ಇವರನ್ನು ಅಭಿನಂದಿಸುವಂತೆ ಶ್ರೀ ಜಾನ್ಸನ್ ಅರುಣ್ ಡಿಸೋಜಾ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. Fourth place in this category goes to trunk number 142, Mr. Gajanan Kaktikar of Belagavi. ಇವರನ್ನು ಅಭಿನಂದಿಸುವಂತೆ ಉಡುಪಿ ಜಿಲ್ಲಾ ದೇಹದಾರ್ಢ್ಯ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀಯುತ ವಿಶ್ವನಾಥ್ ಕಾಮತ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. Third place in this category goes to trunk number 146, Mr. Nidil Kumar of Udupi. ಇವರನ್ನು ಅಭಿನಂದಿಸುವಂತೆ ಶ್ರೀಯುತ ಯತೀಶ್ ಕೆದಿಯೂರು, ಉಸ್ತುವಾರಿಗಳು ಉಚ್ಚಿಲ ದಸರಾ ವಸ್ತು ಪ್ರದರ್ಶನ ಉಚ್ಚಿಲ, ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. Second place goes to trunk number 149, Mr. Safwan of Dakshina Kannada. ಇವರನ್ನು ಅಭಿನಂದಿಸುವಂತೆ ಶ್ರೀಯುತ ಗಿರಿಧರ್ ಎಸ್ ಸುವರ್ಣ, ಕೋಶಾಧ್ಯಕ್ಷರು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ, ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. And the champion of 80 kilo category is trunk number 148, Mr. Suraj Singh of Udupi. ಇವರನ್ನು ಅಭಿನಂದಿಸುವಂತೆ ಶ್ರೀಯುತ ರತ್ನಾಕರ್ ಸಾಲಿಯಾನ್ ಮಲ್ಪೆ, ಕೋಶಾಧಿಕಾರಿಗಳು ದಕ್ಷಿಣ ಕನ್ನಡ ಮೊಗವೀರ ಮಹಾಸಂಘ ಉಚ್ಚಿಲ, ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. Thank you, judges, for judging 75 and 80 kilo category. For plus 80 kilo category, judge number 1, Shri Janil Kant, judge number 2, Shri Asif Kusgal, judge number 3, Shri Ravi Kumar, judge number 4, Mr. Maruti Bangera, judge number 5, Shri Raghavendra, judge number 6, Shri Kishore Kumar, and judge number 7, Shri Hemant Hawal. Kindly occupy your place.
Now this is time for plus 80 kilo category. This is plus 80 kilo category, trunk number 161 to 171. Stage Marshal, hurry up please. (161 to 171). Hurry up please. This is last call for plus 80 kilo category, trunk number 161, 162 to 171. ಆತ್ಮೀಯರೇ, ನಮ್ಮೊಂದಿಗೆ ಅತ್ಯಂತ ಸರಳ ಸಜ್ಜನಿಕೆಯ ಜನಪ್ರತಿನಿಧಿಗಳು, ಇಲ್ಲಿಯ ಸಂಸತ್ ಸದಸ್ಯರಾದಂಥ ಶ್ರೀಯುತ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಆಗಮಿಸಿದ್ದಾರೆ. ಅವರಿಗೆ ಸಮಸ್ತ ಸಂಘಟಕರ ಪರವಾಗಿ, ನಾಗರಿಕರ ಪರವಾಗಿ, ಕರ್ನಾಟಕ ರಾಜ್ಯ ದೇಹದಾಢ್ಯ ಸಂಸ್ಥೆಯ ಪರವಾಗಿ ಹಾಗೂ ಉಡುಪಿ ಜಿಲ್ಲಾ ದೇಹದಾಢ್ಯ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಸ್ವಾಗತ. ಉತ್ತರ ಕನ್ನಡ ಜಿಲ್ಲಾ ದೇಹದಾಢ್ಯ ಸಂಸ್ಥೆಯ ಪರವಾಗಿ ಕೂಡ ಸ್ವಾಗತವನ್ನು ಕೋರ್ತೇವೆ. ಯಾಕೆಂದರೆ ಅವರು ನಮ್ಮಲ್ಲಿ ಗೋಕರ್ಣದಲ್ಲಿ ನಡೆಯುವಂಥ ರಾಜ್ಯ ಮಟ್ಟದ ದೇಹದಾಢ್ಯ ಸ್ಪರ್ಧೆಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಟ್ರಂಕ್ ನಂಬರ್ 161 to 171. Shrivardhan Reddy of Vijayanagara. 162, Mr. Jagadish Gowda of Dakshina Kannada. 164, Mr. Vikas Gowda of Dakshina Kannada. 165, Mr. Digvijay Patil of Belagavi. 169, remove your ring. Trunk number 165. This is last call for you. Digvijay Patil of Belagavi. This is last call for you. Okay, judges, kindly select top 5 athletes. Ready? Pose number 1, front double biceps with both the thigh muscle. Come on, flex up. Relax. Pose number 3, chest from the side, any side of your choice. Ready? Flex up. Relax. Pose number 4 from the back, double biceps with your single calf muscle. Ready? Flex up.
Relax. Pose number 7, abdomen and your thigh muscle. Ready? Come on, flex. J. Sahil. Sahil. Relax. Thank you. Please go a little back, all of you. Introduction of the competitors. Strength number 161, Mr. V.B. Kiran of Belagavi. Strength number 162, Mr. Jagdish Gowda of Dakshina Kannada. Strength number 163, Mr. Girish Mageri of Dharwad. Strength number 164, Mr. Vikas Gowda of Dakshina Kannada. Strength number 165 is absent. Strength number 166, Mr. Gitesh Shetty of Dakshina Kannada. Strength number 167, Mr. Devpal Yadav of Udupi. Strength number 168, Mr. Sachin Putran of Dakshina Kannada. Strength number 169, Mr. Satyanarayan Arti of Davanagere. Strength number 170, Mr. Tejas of Udupi. And strength number 171, Mr. Srivardhan Reddy of Vijayanagara. Come forward, all of you. Stand in a single line. Okay, strength number 142. Step back. 142. Sorry, 162. Step back. Remove your hand. Show your trunk number. 162, join the group. (161), step back. 163, step back. 168, step back. 168, 169, step back. 171, step back. Come close. Okay, thank you very much for taking part in the competition. Better luck next time. All the best. Put your hands together, the audience. Yes, come forward. Stand in a straight line. Okay, now you have to go for 7 compulsory poses. Ready? Pose number 1, front double biceps with both the thigh muscle. Come on, flex up. Relax. Relax. Pose number 2, front latissimus dorsi. Ready? Flex up. Relax. Pose number 3, chest from the side. Any side of your choice. Ready? Flex, go. Relax. Pose number 4, from the back, double biceps with your single calf muscle. Ready? Flex, go. Relax.
Pose number 5, lats spread with both the calf muscle from the back. Ready? Come on, flex. Relax. Pose number 6, triceps from the side. Any side of your choice. Ready? Come on, flex. Relax. Relax. Pose number 7, abdomen and your thigh muscle. Ready? Come on, flex. Relax. Thank you. Please go a little back, all of you. Here is a comparison, trunk number 161 and 169. Please come forward. Okay. Now we have to go for 7 compulsory poses. Ready? Both of you together. Stand close. Stand in a single line. Yes. Pose number 1, front double biceps with both the thigh muscle. Come on, flex up. Relax. Pose number 2, front latissimus dorsi. Ready? Flex up. Relax. Pose number 3, just from the side. Any side of your choice. Ready? Come on, flex. Relax. Pose number 4, from the back, double biceps with your single calf muscle. Ready? Flex up. Relax. Pose number 5, lats spread with both the calf muscle from the back. Ready? Flex. Relax. Pose number 6, triceps from the side. Any side of your choice. Ready? Come on, flex.
Relax. Pose number 7, abdomen and your thigh muscle. Ready? Flex. Relax. Thank you. Please go back and stand according to your trunk numbers. Yes, come forward. Come forward, all of you. Relax. You will be given 1 minute time for optional posing with the music. Ready? Yes. 163. Right. Okay. Yes, very good. Music start. Relax. Thank you. Go to the left side of the stage. ಆತ್ಮೀಯರೇ, 80 kgಗೂ ಮೇಲ್ಪಟ್ಟಂತಹ ದೇಹದಾರ್ಢ್ಯ ಪಟುಗಳನ್ನು ಅಭಿನಂದಿಸಲು, ಗಣ್ಯರನ್ನು ವೇದಿಕೆಗೆ ಬರಮಾಡಿಕೊಳ್ಳಲು ಈ ಒಂದು ಸುಂದರವಾದಂತಹ ಕರ್ನಾಟಕ ರಾಜ್ಯ ಮಟ್ಟದ ಉಡುಪಿ ಉಚ್ಚಿಲ ದಸರಾ 2025 ದೇಹದಾರ್ಢ್ಯ ಸ್ಪರ್ಧೆಯನ್ನು ಆಯೋಜಿಸುವಲ್ಲಿ ಸಂಯೋಜಕರ ಪಾತ್ರವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದಂತಹ ಶ್ರೀಯುತ ಪುಂಡಲಿಕ್ ಹೊಸಬೆಟ್ ಅವರು ಗಣ್ಯರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ ವಿನಯ್ ಕರ್ಕೇರ, ಅಧ್ಯಕ್ಷರು ದಸರಾ ಉತ್ಸವ ಸಮಿತಿ, ಶ್ರೀಯುತ ರವಿ ಕರ್ಕೇರ, ಮತ್ಸ್ಯೋದ್ಯಮಿಗಳು ಮಲ್ಪೆ, ಶ್ರೀ ರತ್ನಾಕರ್ ಸಾಲಿಯಾನ್ ಮಲ್ಪೆ, ಕೋಶಾಧಿಕಾರಿಗಳು ದಕ್ಷಿಣ ಕನ್ನಡ ಮೊಗವೀರ ಮಹಾಸಭೆ, ಶ್ರೀ ರಾಘವೇಂದ್ರ, ರಾಷ್ಟ್ರೀಯ ತೀರ್ಪುಗಾರರು ಉಡುಪಿ, ಹಾಗೂ ಶ್ರೀ ಮಾರುತಿ ಬಂಗೇರ, ಕೋಶಾಧ್ಯಕ್ಷರು ಉಡುಪಿ ಜಿಲ್ಲಾ ದೇಹದಾರ್ಢ್ಯ ಸಂಸ್ಥೆ, ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. So in plus 80 kilo category, fifth position goes to trunk number 171, Mr. Shrivardhan Reddy of Vijayanagar. ಇವರನ್ನು ಅಭಿನಂದಿಸುವಂತೆ ಶ್ರೀಯುತ ಮಾರುತಿ ಬಂಗೇರ, ಕೋಶಾಧ್ಯಕ್ಷರು ಉಡುಪಿ ಜಿಲ್ಲಾ ದೇಹದಾರ್ಢ್ಯ ಸಂಸ್ಥೆ, ಇವರನ್ನು ವಿನಂತಿಸಿಕೊಳ್ತಾ ಇದ್ದೇನೆ. Fourth place in this category goes to trunk number 168, Mr. Sachin Putran of Dakshina Kannada. ಇವರನ್ನು ಉಡುಪಿ ಜಿಲ್ಲಾ ದೇಹದಾರ್ಢ್ಯ ಸಂಸ್ಥೆಯ ನಿಕಟಪೂರ್ವ ಕಾರ್ಯದರ್ಶಿಗಳು, ರಾಷ್ಟ್ರೀಯ ತೀರ್ಪುಗಾರರು, ಹಿರಿಯ ತರಬೇತುದಾರರಾದಂಥ ಶ್ರೀಯುತ ರಾಘವೇಂದ್ರ ಅವರು ಅಭಿನಂದಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. Third place in plus 80 kilo category goes to trunk number 163, Mr. Girish Mangeri of Dharwad. ಇವರನ್ನು ಅಭಿನಂದಿಸುವಂತೆ ಶ್ರೀಯುತ ರತ್ನಾಕರ್ ಸಾಲಿಯಾನ್ ಮಲ್ಪೆ, ಕೋಶಾಧಿಕಾರಿಗಳು ದಕ್ಷಿಣ ಕನ್ನಡ
ಮೊಗವೀರ ಮಹಾಮಂಡಲ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. Second place in plus 80 kilo category goes to trunk number 169, Mr. Satyanarayan RT of Davanagere. ಇವರನ್ನು ಅಭಿನಂದಿಸುವಂತೆ ಶ್ರೀಯುತ ರವಿ ಕರ್ಕೇರ ಮತ್ಸ್ಯೋದ್ಯಮಿಗಳು ಮಲ್ಪೆ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕರ್ನಾಟಕ ರಾಜ್ಯಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಪದಕಗಳನ್ನು ತಂದುಕೊಟ್ಟಂತಹ ಹಿರಿಯ ದೇಹದಾರ್ಢ್ಯಪಟು ದಾವಣಗೆರೆಯ RT ಸತ್ಯನಾರಾಯಣ. And the winner of plus 80 kilo category is trunk number 161, Mr. VB Kiran of Belagavi. ಇವರನ್ನು ಶ್ರೀಯುತ ವಿನಯ್ ಕರ್ಕೇರ ಅಧ್ಯಕ್ಷರು ದಸರಾ ಉತ್ಸವ ಸಮಿತಿ ಇವರಲ್ಲಿ ಅಭಿನಂದಿಸಲು ಕೇಳ್ಕೊಳ್ತಾ ಇದ್ದೇನೆ. ಆತ್ಮೀಯರೇ, ಸೊಂಟಪಟ್ಟಿ ಸಂಖ್ಯೆ 161 ಶ್ರೀ VB ಕಿರಣ್ ಇವರು ಇತ್ತೀಚೆಗೆ ಥೈಲ್ಯಾಂಡಿನಲ್ಲಿ ನಡೆದಂತಹ 57ನೇ ಮಿಸ್ಟರ್ ಏಷ್ಯಾ ಸ್ಪರ್ಧೆಯಲ್ಲಿ 30 ವರ್ಷಗಳ ಬಳಿಕ ಕರ್ನಾಟಕಕ್ಕೆ ಕಂಚಿನ ಪದಕವನ್ನು ಗೆದ್ದು ತಂದಿದ್ದಾರೆ. ಭಾರತವನ್ನು ಪ್ರತಿನಿಧಿಸಿ ಇವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಇವರನ್ನು ಅಭಿನಂದಿಸುವಂತೆ ಕರ್ನಾಟಕ ರಾಜ್ಯ ದೇಹದಾರ್ಢ್ಯ ಸಂಸ್ಥೆಯ ಅಧ್ಯಕ್ಷರು Jason Dash. Yes, I request Shri VB Kiran 161, please be there only. ಆತ್ಮೀಯರೇ, 161 ಸೊಂಟಪಟ್ಟಿ ಸಂಖ್ಯೆ ಮಿಸ್ಟರ್ VB ಕಿರಣ್, ಒಮ್ಮೆ ಜೋರಾದ ಚಪ್ಪಾಳೆಯನ್ನು ಹೊಡಿಬೇಕಾ ಕೇಳ್ಕೊಳ್ತಾ ಇದ್ದೇನೆ. ಕರತಾಡನವನ್ನು ಮಾಡಬೇಕು. ಕರತಾಡನಕ್ಕೆ ಅರ್ಹರಾದಂತಹ ದೇಹದಾರ್ಢ್ಯಪಟು ಇವರು ಇತ್ತೀಚೆಗೆ ಥೈಲ್ಯಾಂಡಿನಲ್ಲಿ ನಡೆದಂತಹ 57ನೇ ಮಿಸ್ಟರ್ ಏಷ್ಯನ್ ಲೆವೆಲ್ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿರುತ್ತಾರೆ. ಕರ್ನಾಟಕ ರಾಜ್ಯಕ್ಕೆ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ 30 ವರ್ಷಗಳ ನಂತರ ಬಂದಂತಹ ಪದಕ ಕಂಚಿನ ಪದಕ. ಭಾರತಕ್ಕೆ ಹಾಗೂ ಕರ್ನಾಟಕ ರಾಜ್ಯಕ್ಕೆ ಕಂಚಿನ ಪದಕವನ್ನು ತಂದು ನಮ್ಮೆಲ್ಲರ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಶ್ರೀಯುತ VB ಕಿರಣ್ ಅವರಿಗೆ ಕರ್ನಾಟಕ ರಾಜ್ಯ ದೇಹದಾರ್ಢ್ಯ ಸಂಸ್ಥೆಯ ಪರವಾಗಿ ಅಭಿನಂದಿಸ್ತಾ ಇದ್ದೇವೆ. ಅಧ್ಯಕ್ಷರಾದಂಥ ಶ್ರೀಯುತ ಜೆ ನೀಲಕಂಠ್ ಅವರು ಶ್ರೀ ಗಂಗಾಧರ್ ಎಂ, yes, congratulations. Thank you, judges, for judging plus 80 kilo category. Now this is time for title competition. For that, may I request the following judges kindly occupy your place. Judge number 1, Shri J. Nilkant. Judge number 2, Shri Asif Kusgal. Judge number 3, Shri Raghavendra. Judge number 4, Shri Kishore Kumar.
Judge number 5, Shri Yogesh. Judge number 6, Shri Vishwanath Kamath. And judge number 7, Shri Anil Naik. So this judges panel is for best poser and title competition. Judge number 1, Shri Janilkant. Judge number 2, Shri Asif Kusgal. Judge number 3, Shri Raghavendra. Judge number 4, Shri Kishore Kumar. Judge number 5, Shri Yogesh. Judge number 6, Shri Vishwanath Kamath, and Judge number 7, Shri Anil Naik. So this is best poser competition, will be followed by title champion of champion. Okay, ready? Yes, show your trunk number 56. Come to the center. Okay, 56 be there only. Music ready? 52. Music is not yet ready. Okay, it will take time. 56. So there are two athletes, 52 and 56. 56 has given the chance. Ready? Music, start. Okay, 1 minute. Ready? Start. Thank you. Thank you. Trunk number. Make it, wear your trunk number properly. Yes. 52. Ready? Start. అంటే అమలాపురం అంటే ఆహాపురం అంటే ఇచ్చాపురం కీల కొట్టి లాగుతారు ఆంధ్రాజనం Thank you. Stop. Stop. Thank you.
Here for competition, it is instrumental music will be considered. ಆತ್ಮೀಯರೇ, ಇಂದು ನಡೆದಂಥ ಈ ಒಂದು ರಾಜ್ಯ ಮಟ್ಟದ ದೇಹದಾಡಿಯ ಸ್ಪರ್ಧೆಗೆ ತೀರ್ಪುಗಾರರಾಗಿ ಈಗ ಟೈಟಲ್ ಸ್ಪರ್ಧೆ ನಡೆಯಲಿಕ್ಕಿದೆ. ಟೈಟಲ್ ಮುಗಿದಿಲ್ಲ. ಪ್ರೇಕ್ಷಕರ ಗಮನಕ್ಕೆ ಅತಿ ಮುಖ್ಯವಾದಂತಹ ಸ್ಪರ್ಧೆ ಟೈಟಲ್ ಸ್ಪರ್ಧೆ, ಚಾಂಪಿಯನ್ ಆಫ್ ಚಾಂಪಿಯನ್. ಕಾದು ನೋಡೋಣ ಯಾರು ಗಳಿಸ್ತಾರೆ ಉಚ್ಚಿಲ ದಸರಾ 2025 ಚಾಂಪಿಯನ್ ಆಫ್ ಚಾಂಪಿಯನ್ ಸ್ಪರ್ಧೆ ಬಳಿಕ. ಅದಕ್ಕೂ ಪೂರ್ವದಲ್ಲಿ ಈ ಒಂದು ಸ್ಪರ್ಧೆಯ ತೀರ್ಪುಗಾರರಾಗಿ ರಾಜ್ಯದ ವಿವಿಧ ಸ್ಥಳಗಳಿಂದ ಆಗಮಿಸಿದಂತಹ ಎಲ್ಲ ದೇಹದಾಢ್ಯ ಸಂಸ್ಥೆಯ ತೀರ್ಪುಗಾರರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ಅಜಿತ್ ಸಿದ್ದಣ್ಣವರ್, ಶ್ರೀ ಜೆ ನೀಲಕಂಠ್, ಎಸ್ ಶ್ರೀ ಅಜಿತ್ ಸಿದ್ದಣ್ಣವರ್. ಸಂಘಟಕರು ತೀರ್ಪುಗಾರರನ್ನು ಅಭಿನಂದಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಜೆ ನೀಲಕಂಠ್, ಶ್ರೀ ವಿಶ್ವನಾಥ್ ಕಾಮತ್, ಶ್ರೀ ರಾಘವೇಂದ್ರ, ಶ್ರೀ ಜಾನ್ಸನ್ ಡಿಸೋಜಾ, ಶ್ರೀ ದಿಲೀಪ್ ಕುಮಾರ್, ಶ್ರೀ ಕಿಶೋರ್ ಕುಮಾರ್, ಶ್ರೀ ರಾಜೇಶ್ ಆಳ್ವಾ, ಶ್ರೀ ಆಸಿಫ್ ಕುಸ್ಗಲ್, ಶ್ರೀ ಕುಶಾಲ್ ಮಾಲ್ಶೆಟ್, ಶ್ರೀ ಮಾರುತಿ ಬಂಗೇರ, ಶ್ರೀ ಸುನಿಲ್ ರಾವತ್, ಶ್ರೀ ಉಮಾ ಮಹೇಶ್, ಶ್ರೀ ಮಿಸ್ ಪ್ರಣೀತಾ ಕಾಮತ್, ಶ್ರೀ ಅನಿಲ್ ನಾಯ್ಕ್, ಶ್ರೀ ಯೋಗೇಶ್, ಶ್ರೀ ರವಿಗೌಡ, ಶ್ರೀ ಗಂಗಾಧರ್ ಎಂ, ಶ್ರೀ ಹೇಮಂತ್ ಹವಳ್, and Shri Shailesh. ಶ್ರೀ ಜೇಸನ್ ಡಯಾಸ್, ಅಧ್ಯಕ್ಷರು ಉಡುಪಿ ಜಿಲ್ಲಾ ದೇಹದಾಢ್ಯ ಸಂಸ್ಥೆ, ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಕಳೆದ 3-4 ವರ್ಷಗಳಿಂದ ಮಿಸ್ಟರ್ ಕರ್ನಾಟಕ ಅಫಿಷಿಯಲ್ ಇವೆಂಟನ್ನು ಅತ್ಯಂತ ಯಶಸ್ವಿಯಾಗಿ ಸಂಘಟನೆಯನ್ನು ಮಾಡ್ತಾ ಇದ್ದಂಥ ಶ್ರೇಯ ಯಾರಿಗಾರು ಸಲ್ಲಬೇಕಾದ್ರೆ ಅದು ಶ್ರೀಯುತ ಜೇಸನ್ ಡಯಾಸ್ ಹಾಗೂ ಅವರ ತಂಡದವರಿಗೆ ಸಲ್ಲಬೇಕಾಗ್ತದೆ. ಶ್ರೀ ಇಲಿಯಾಸ್, ದಕ್ಷಿಣ ಕನ್ನಡ.
ನಾವೆಲ್ಲ ವೇದಿಕೆಯ ಮುಂಭಾಗದಲ್ಲಿ ಕಾಣಿಸ್ಕೊಂಡ್ರೆ ಇವರು ವೇದಿಕೆಯ ಹಿಂಭಾಗದಲ್ಲಿ ಯಾರಿಗೂ ಕಾಣದೆ ತಮ್ಮ ಕೈ ಚಳಕವನ್ನು ಕಾಣಿಸಿ ಕಾರ್ಯಕ್ರಮ ಯಶಸ್ವಿಯಾಗುವಂತೆ ಮಾಡ್ತಾರೆ. Congratulations to all the officials for giving fair judgment, and on behalf of Karnataka Association of Bodybuilders, we are thankful to the organizers of Udupi Uchila Dasara 2025. You have organized the event in a systematic manner, so all credit should goes to the coordinator, president, secretary, treasurer, and all the office bearers of the organizing committee of this event. Thank you. We are thankful to you, sir. And along with that, we are thankful to Udupi District Bodybuilders Association for coordinating the event in a systematic manner. So, in a beautiful venue, you have created an opportunity to participate in this beautiful event. So, you made it the event a grand success. Put your hands together, the audience. Thank you. ದೇವಿಯ ಆಶೀರ್ವಾದದೊಂದಿಗೆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಟೈಟಲ್ ಸ್ಪರ್ಧೆ. Judges ready? Okay, ready? Now you have to go for 7 compulsory poses. Pose number 1, front double biceps with both the thigh muscle. Come on, flex up. Relax. Pose number 2, front latissimus dorsi. Ready? Flex up. Relax. Pose number 3, chest from the side. Any side of your choice. Ready? Flex. Relax, relax. Pose number 4 from the back, double biceps with your single calf muscle. Ready? Flex up. Relax. Pose number 5, lat spread with both the calf muscle from the back. Ready? Come on, flex. Relax. Pose number 6, triceps from the side. Any side of your choice. Ready? Flex. Relax. Pose number 7, abdomen and your thigh muscle. Ready? Flex. Relax. Thank you. Please go 2 steps back, all of you.
ಓಕೆ ಓಕೆನಾ ಓಕೆನಾ ಏನಿಲ್ಲ ಓಕೆನಾ ಓಕೆ 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 ಎಸ್ ಕಮ್ ಫಾರ್ವರ್ಡ್ ಯು ವಿಲ್ ಬಿಗಿನ್ 1 minute time last time for the competition ready music start सारे जहां से अच्छा सारे जहां से अच्छा हम बुलबुल इसकी सारे जहां से अच्छा थैंक यू प्लीज गो बैक organizers ಶ್ರೀಯುತ ಪುಂಡಲೀಕ್ ಹೊಸಬೆಟ್ಟು ಸಂಯೋಜಕರು ಉಚ್ಚಿಲ ದಸರಾ 2025 yes thank you bodybuilders please go back champion will be called afterwards now may I call upon the President of Karnataka Association of Bodybuilders, Shri J. Nilkant, President of Udupi District Association of Bodybuilders, Shri Jason Dias, Shri Organizing Secretary of IBBF, General Secretary of South Indian Bodybuilding Association, and Working President of Karnataka Association of Bodybuilders, Shri Ajit Siddhanavar, please come on the stage. Shri Dilip Kumar, Treasurer of Karnataka Association of Bodybuilders, please come on the stage. Shri Vishwanath Kamath, General Secretary of Udupi District Association of Bodybuilders, please come on the stage. ದಸರಾ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ವಿನಾಯಕ್ ಕರ್ಕೇರ್ ಅವರು ಹಾಗೂ ಶ್ರೀಯುತ ರತ್ನಾಕರ ಸಾಲಿಯನ್ ಶರಣ್ ಮಟ್ಟು ಶ್ರೀಯುತ ಶರಣ್ ಮಟ್ಟು ವೇದಿಕೆಯ ಮಧ್ಯಭಾಗದಲ್ಲಿ ಆಸೀನರಾಗಲು ಉಪಸ್ಥಿತರಿರಲು ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಸುಂದರವಾದಂತಹ ಕಾರ್ಯಕ್ರಮದ ಸಂಯೋಜನೆಯನ್ನು ಮಾಡಿದಂತಹ ಶ್ರೀಯುತ ಪುಂಡಲೀಕ್ ಹೊಸಬೆಟ್ಟು ಅವರು ಕೂಡ ವೇದಿಕೆ ಮಧ್ಯಭಾಗದಲ್ಲಿ ಆಗಮಿಸಬೇಕು. ಆತ್ಮೀಯರೇ, ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಇವತ್ತಿನ ಈ ಒಂದು ಸ್ಪರ್ಧೆಯಲ್ಲಿ ಬೆಸ್ಟ್ ಪೋಸರ್ ಪ್ರಶಸ್ತಿಯನ್ನು ಪಡೆದಂತಹ ದೇಹದಾರ್ಢ್ಯಪಟು ಯತೀಶ್ ಕಿದಿಯೋಲ್ ಹಾಗೂ ಶ್ರೀಯುತ ಮನೋಜ್ ಕಾಂಚನ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸೊ ದ ಬೆಸ್ಟ್ ಪೋಸರ್ ಆಫ್ ದ ಈವ್ನಿಂಗ್ ಪ್ರೈಸ್ ಗೋಸ್ ಟು ಮಿಸ್ಟರ್ ಚಿರಾಗ್ Pujari of Udupi.
Congratulations to Mr. Chirag Pujari for your wonderful effort. Now this is time to announce the runner-up prize. Runner-up of Udupi Uchila Dasara 2025 prize goes to Mr. Suraj Singh of Udupi. J. Sahil. Congratulations to Mr. Suraj Singh. Now this is time to announce the champion of champion, Mr. Udupi Uchila Dasara 2025. Prize goes to Mr. V.B. Kiran of Belagavi. La 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 la. La 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 la. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನಾನೇ ರಾಜಕುಮಾರ. ಉಚ್ಚಿಲದ ಮಾತೆ ಭಕ್ತರ ವರದಾತೆ, ಉಚ್ಚಿಲದ ಮಾತೆ ಭಕ್ತರ ವರದಾತೆ, ಮಹಾಲಕ್ಷ್ಮಿಗೆ ನಿತ್ಯ ಸಂಭ್ರಮದ ಪೂಜೆ, ಮಹಾಲಕ್ಷ್ಮಿಗೆ ನಿತ್ಯ ಸಂಭ್ರಮದ ಪೂಜೆ, ಉಚ್ಚಿಲದ ಮಾತೆ ಭಕ್ತರ ವರದಾತೆ, ಉಚ್ಚಿಲದ ಮಾತೆ ಭಕ್ತರ ವರದಾತೆ. Hello. Get the cordless. Kindly receive the cordless. Cordless ಅನ್ನು ಪಡೆಯಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ.
ನಿತ್ಯ ಕುಂಕುಮಾರ್ಚನೆ ಅನ್ನ ಸಂತರ್ಪಣೆ ನಿತ್ಯ ರಂಗ ಪೂಜೆ ಅನ್ನಪೂರ್ಣೇಶ್ವರಿಗೆ ಉಚ್ಚಿಲದ ಸರೋತ್ಸವ ನಿತ್ಯ ಸಂಗೀತ ಯಕ್ಷಗಾನ ನಿತ್ಯ ನೃತ್ಯೋತ್ಸವ ಕಲಮಾತಿ ಸರಸ್ವತಿಗೆ ಉಚ್ಚಿಲದ ಸರೋತ್ಸವ ನಿತ್ಯ ಜಪ ನಿತ್ಯ ತಪ ನಿತ್ಯ ಭಜನೋತ್ಸವ ಮಹಾಮಾಯ ಮಹಾಗೌರಿಗೆ ನಿತ್ಯ ಸ್ವಯಂ ಸೇವಕರ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಶ್ರೀ ಕ್ಷೇತ್ರ ಉಚ್ಚಿಲ ಉಡುಪಿ ಉಚ್ಚಿಲ ದಸರಾ 2025 ಈ ದಿನದ ಯಶಸ್ವಿ ರಾಜ್ಯ ಮಟ್ಟದ ದೇಹದಾಢ್ಯ ಸ್ಪರ್ಧೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಉಡುಪಿ ಜಿಲ್ಲಾ ಬಾಡಿ ಬಿಲ್ಡರ್ ಅಸೋಸಿಯೇಷನ್ನ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಸರ್ವ ಪದಾಧಿಕಾರಿಗಳಿಗೆ ದಕ್ಷಿಣ ಕನ್ನಡ ಮಗುವೀರ ಮಹಾಜನ್ ಸಂಘದ ಪರವಾಗಿ ಹೃದಯಾಂತರಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮೊಂದಿಗೆ ಕೊನೆಯವರೆಗೆದ್ದು ಸಹಕರಿಸಿದಂಥ ಸರ್ವ ಅಭಿಮಾನಿಗಳಿಗೂ ಕೂಡ ದಕ್ಷಿಣ ಕನ್ನಡ ಮಗುವೀರ ಮಹಾಜನ್ ಸಂಘದ ಪರವಾಗಿ ಹೃದಯಾಂತರಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ಅದೇ ರೀತಿ ಈ ಒಂದು ದೇಹದಾಢ್ಯ ಸ್ಪರ್ಧೆಯ ಯಶಸ್ಸಿಗೆ ಕಾರಣೀಭೂತರಾದಂಥ ಗೌರವಾನ್ವಿತ ಪುಂಡಲಿ ಕೂಸುಬಿಟ್ಟು ಅವರಿಗೂ ಕೂಡ ಮಹಾಜನ್ ಸಂಘದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇವೆ. ರಾಜ್ಯ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ನ ಸರ್ವ ಸದಸ್ಯರುಗಳಿಗೂ ಕೂಡ ಮಹಾಜನ್ ಸಂಘದ ಪರವಾಗಿ ಹೃದಯಾಂತರಾಳದ ಕೃತಜ್ಞತೆಗಳನ್ನು ಸಲ್ಲಿಸ
Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest Smart. Invest in Mangaluru. Volkswagen Mangalore, Airport Road, Yeyadi, Mangalore. Volkswagen. ಇನ್ಮುಂದೆ ಎಲ್ಲ ಕ್ಷೇಮ ಇನ್ಮುಂದೆ ಎಲ್ಲರೂ ಸೌಖ್ಯ ನಿಮ್ಮನ್ನ ಕಾಳಜಿಸುತ್ತಾರೆ ಮುಗುಳ್ನಗೆಯಿಂದ ನಿಮ್ಮನ್ನ ರಕ್ಷಿಸುತ್ತಾರೆ ತಾಯಿಯ ಪ್ರೀತಿಯ ಆರ್ಜೆಯ ಆರೋಗ್ಯವೆಂದು ಆರ್ಜೆಯ ಕೀಲು ನೋವು, ಆಸ್ತಮಾ, ಸೋರಿಯಾಸಿಸ್ ಎಲ್ಲದಕ್ಕೂ ಶಾಶ್ವತ ಪರಿಹಾರ. RJR Herbal Hospitals, 150 plus years of service, 75 plus branches. to 10. Feel the earth move and then hear my heart burst again. For this is the end. I drowned and dreamt this moment, so overdue. I owe them. Swept away, I'm stolen. Let the sky fall when it crumbles. We will stand tall, face it all together. Let the sky fall when it crumbles. We will stand tall, face it all together. Let sky fall. ఈ తెలంగ ఫంక్షన్ కు పోయారుండు ಅಮ್ಮ ಗೋಜು ಪೂರಾರ್ನ ಕಾಂಜವರಂ ಪರತು ಸೀರಿಯಲ್ ಉಂಡು ಅತ್ ನಿನ್ನೂರ ದಾಯಗ ದೀತಿನಿಂದ ಬೋಡೆ ನನ್ನ ಒಂಜಯ ದಕ್ಕುವೆ ಇಜಿನ ಏರೆಗಂಡ್ಲ ಕೊರ್ಪೆ ಎಂಕಿತ್ತಿ ನಿದ್ರೆಲ್ಲ ಬರ್ಪ Bangalore City, admired by public at large. The showroom of your choice. B. Devdas Ganpati Pai Enterprises, near New Chitra Talkies, Mangalore.
The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru. SLG Jewelers and Diamond House, KS Rao Road, Ampankatta, Mangalore.